ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ನಾನು ಎಲ್ಲಿದ್ದೀನಿ ಗೊತ್ತಾ? ನೀವೆಲ್ಲ ಸೂಪರ್ ಡೂಪರ್ ಆಗೇ ಇರ್ತೀರಾ, ನನಗೋಸ್ಕರ ಕಾಯ್ತಾ ಇರ್ತೀರಾ, ನಂಗೆ ಚೆನ್ನಾಗಿ ಗೊತ್ತು. ಇವತ್ತು ನೀವು ಫ್ರೇಮಲ್ಲಿ ಈ ಬ್ಯಾಕ್ ಗ್ರೌಂಡು ಇವ್ರನ್ನ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಬಿಕಾಸ್ ಇವರು ಈಗ ವರ್ಲ್ಡ್ ಫೇಮಸ್ ಅಶ್ರಫ್. ನಮಗೆಲ್ರಿಗೂ ತುಂಬಾ ಪ್ರೀತಿ ಇವ್ರನ್ನ ಕಂಡ್ರೆ. ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ. ಅದು ಯಾವ ದೇವ್ರದ್ದು ಆಶೀರ್ವಾದನೋ ದೇವ್ರಿಗೆ ಗೊತ್ತು. ಯಾಕಂದರೆ ಅಷ್ಟು ಅವ್ರ ಕೈ ರುಚಿ ಫೇಮಸ್ಸು ಎಲ್ಲ ಕಡೆ. ಶುಚಿ ರುಚಿ ಅಂದ ತಕ್ಷಣ ಅದೊಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಕೂಡ ಆಗಿಬಿಟ್ಟಿದೆ ಮಲ್ಲೇಶ್ವರಮಲ್ಲಿ. ಸೊ ನಾನಿವಾಗ ಮಲ್ಲೇಶ್ವರಮಲ್ಲಿದ್ದೀನಿ, ಶುಚಿ ರುಚಿನಲ್ಲಿದ್ದೀನಿ, ಹೋಟೆಲ್ ಕಿಚನಲ್ಲಿದ್ದೀನಿ. ನಿಜವಾಗ್ಲೂ ಹೆಸರಿಗೆ ತಕ್ಕಂಗೆ ಶುಚಿ ಮತ್ತು ರುಚಿ ಎರಡೂ ಇಲ್ಲಿದೆ. ನನಗೆ ಬಂದಾಗಿನ ನೋಡ್ತಿದ್ದೀನಿ, ಸರ್ ಅಲ್ಲಿ ಕ್ಲೀನ್ ಮಾಡಿ, ಇಲ್ಲಿ ಕ್ಲೀನ್ ಮಾಡಿ, ಅಲ್ಲಿ ಕ್ಲೀನ್ ಮಾಡಿ, ಇಲ್ಲಿ ಕ್ಲೀನ್ ಮಾಡಿ, 50 ಸತಿ ಕ್ಲೀನ್ ಮಾಡಿಸ್ತಾರೆ. ಎಲ್ಲ ಪಳ 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 ಅಂತ ಇರುತ್ತೆ. ನಾನು ಹೋಟೆಲ್ಗಳಲ್ಲಿ ಈ ಥರದ ಶುಚಿತ್ವನ ನೋಡ್ತಾ ಇರೋದು ತುಂಬ ಅಪರೂಪಕ್ಕೆ. ಈ ಹೋಟೆಲ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಸೊ ಸರ್ತ್ ಕೈ ರುಚಿ ನೋಡದೆ ಹೋಗೋಕ್ಕಾಗುತ್ತಾ ಇಲ್ಲಿಗೆ ಬಂದಮೇಲೆ? ಜೊತೆಗೆ ಅವ್ರದ್ದೊಂದು ಬ್ಯೂಟಿಫುಲ್ ಜರ್ನಿ ಇದೆ. ಅದು ತುಂಬ ಇನ್ಸ್ಪಿರೇಷನಲ್ ಸ್ಟೋರಿ ಥರ ಇದೆ. ಸೊ ಅದನ್ನು ಕೂಡ ನಾನು ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನಿಮ್ಮ ಜೊತೆ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ ಸರ್, ವೆಲ್ಕಮ್ ಟು ಮೈ ಶೋ ಸರ್. ನಾನು ತುಂಬ ದಿನದ ಆಸೆ ಇದು, ಸರ್ನ ಇಂಟರ್ವ್ಯೂ ಮಾಡಬೇಕು, ಅವ್ರ ಹತ್ರ ಒಂದು ರುಚಿ ಮಾಡಿಸ್ಬೇಕು ಅಂತ. ಸೊ ಇವತ್ತು ಅದಕ್ಕೆ ಕಾಲ ಕೂಡ ಬಂದಿದೆ. ಮೇಡಮ್ ಅವರು ಸುಮಾರು ಒಂದು 6 ತಿಂಗಳಿಂದ ಬೆನ್ನಿದ್ದಾರೆ. ಸಾರ್ ಒಂದು ಇಂಟರ್ವ್ಯೂ ಮಾಡಿ, ನಾನೊಂದು ನಿಮ್ಗೆ ಅಡುಗೆ ಮಾಡಿಸ್ಬೇಕು, ಇಂಟರ್ವ್ಯೂ ಮಾಡಬೇಕು, ಕೆಲಸ ಬಿಸಿ. ಆದ್ರೆ ಏನ್ ಮಾಡ್ತೀರಾ, ಅವ್ರು ಯಾವಾಗ ಕೇಳಿದ್ರು ಹೈದ್ರಾಬಾದು, ಯಾವಾಗ ಕೇಳಿದ್ರು ಮಂಗಳೂರು, ಯಾವಾಗ ಕೇಳಿದ್ರು ಒಂದೊಂದು ಊರ ಹೆಸರು ಹೇಳ್ತಾರೆ. ಅಂದ್ರೆ ಅಷ್ಟು ಕಡೆಗೆ ಅವ್ರು ಸ್ಪೀಚ್ ಕೊಡೋಕೆ ಹೋಗ್ತಾರೆ. ಮತ್ತೆ ಫ್ರಾಂಚೈಸಿಗಳಿಗೆ ಬ್ಯುಸಿ ಇದ್ದಾರೆ. ಒಂದಲ್ಲ ಎರಡಲ್ಲ, ಒಂದು 10 ಕೆಲಸಗಳು ನಡೀತಾ ಇದೆ. ಆದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ ಸರ್, ನಿಮ್ಮ ಜೊತೆಗೆ ಬೇರೆಯವ್ರನ್ನೂ ಬೆಳೆಸ್ತೀರಾ ನೀವು. ಅದ್ರ ಬಗ್ಗೆ ನಾನು ನಮ್ಮ ವೀಕ್ಷಕರಿಗೆ ಹೇಳಲೇಬೇಕು. ಒಂದು ಹೋಟೆಲ್ ಶುರು ಮಾಡಿದ್ಮೇಲೆ ಯಾರೇ ಬಂದರೂ ಒಂದು ಕಸ್ಟಮರ್ ದೃಷ್ಟಿಯಿಂದ ನೋಡ್ತಾರೆ, ಇಲ್ಲಾಂದರೆ ಕಾಂಪಿಟೇಟರ್ ದೃಷ್ಟಿಯಿಂದ ನೋಡ್ತಾರೆ. ಬಟ್ ಸರ್ ಮಾತ್ರ ಯಾರನ್ನು ಯಾವ ಥರನೂ ನೋಡಲ್ಲ, ಮನುಷ್ಯರ ಥರ ನೋಡ್ತಾರೆ. ನನಗೆ ಅದಕ್ಕೆ ಭಾಳ ಖುಷಿ ಆಗ್ತಿರೋದು. ನಮ್ಮ ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ಇರೋರು ಎಲ್ಲ ನಮ್ಮ ಕುಟುಂಬದವ್ರು ಅಂದ್ಕೊಂತೀನಿ. ಯಾಕಂದರೆ ಎಲ್ಲರಿಗೂ ಒಂದೊಂದು ಕಷ್ಟ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಒಂದಿಷ್ಟು ಸ್ಟಾಕ್ ಮೇಂಟೈನ್ ಮಾಡಬೇಕು, ಅವ್ರಿಗೊಂದಿಷ್ಟು ಸೋರ್ಸ್ ಇರುತ್ತೆ, ಖರ್ಚು ಇರುತ್ತೆ. ಇವಾಗೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಹೋಟೆಲ್ ಮುಚ್ಚೋ ಪರಿಸ್ಥಿತಿ ಬಂದಿದೆ. ಆ ಸಿಚುವೇಶನಲ್ಲಿ ನಮ್ಗೆ ಆ ಪೇನ್ಗಳು ಗೊತ್ತು. ನಾವು ಎಲ್ಲ ಅಪ್ಸ್ ಆ್ಯಂಡ್ ಡೌನ್ನ ನಾವು ಮೆಟ್ಕೊಂಡು ದಾಟ್ಕೊಂಡು ಬಂದವರು. ಈ ಅನುಭವಗಳ ಜೊತೆ ನಮ್ಗೆ ಏನಾಗ್ತಂದ್ರೆ, ನಮ್ಗೆ ಯಾರು ಕಾನ್ಫಿಡೆಂಟ್ ಅಲ್ಲ. ಅವ್ನ ಟ್ಯಾಲೆಂಟ್ ಇದೆ, ಅವ್ರು ಮಾಡ್ತಾರೆ. ಅವ್ರ ರುಚಿ ಇದೆ, ಅವ್ರು ಮೇಂಟೈನ್ ಮಾಡ್ಬೇಕು. ಅವರು ಬಿಸ್ನೆಸ್ ಆದ ಅವರು ಒಂದು ಲೆಕ್ಕಾಚಾರದಲ್ಲಿ ಹೋಟ್ಲನ್ನು ಮಾಡಿದ್ಮೇಲೆ ಒಂದು 10 ಜನ ಸ್ಟಾಫ್ನ ಕೆಲಸ ಕೊಡ್ತಾರೆ. ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೂಡ. ಹೋಟ್ಲ್ಗಳು ನಡೆಸೋದು ಕೂಡ ದೊಡ್ಡ ಯೂನಿಟ್ ಅದು. ಅಲ್ಲಿ ಒಂದಿಬ್ರು ನಡೆಯಲ್ಲ, ಇದು ಒಂದು 10 ಜನ ಬೇಕು ಸಣ್ಣ ಯೂನಿಟ್ ಮಾಡ್ಬೇಕಾದ್ರೆ. ಸೊ 10 ಜನ ಕೆಲಸ ಸಿಗ್ತಾ. ಕಾಂಪಿಟೇಟ್ರ್ ಯಾರು? ನನಗೆ ನಮ್ಮ ಜನಗಳು ಕಾಂಪಿಟೇಟ್ರು. ಜನ ನನ್ನ ಬರಬೇಕು, ನಾನು ಅವ್ರ ಮೇಲೆ ಕಾಂಪಿಟೇಷನ್ ಅಷ್ಟೇ. ಇವತ್ತು ಹಿಂಗೆ ಕೊಡ್ತೀವಿ, ನಾಳೆ ಇನ್ನೊಂದು ಚೆನ್ನಾಗಿ ಕೊಡ್ತೀವಿ. ಈ ಕಾಂಪಿಟೇಷನ್ ನಾವು ಹೋಗ್ತೀವಿ. ನಮಗೇನು ಟಿಪ್ಸ್ಗಳು ಕೊಡೋದು. ಆಮೇಲೆ ಹೋಟ್ಲವ್ರು ತುಂಬ ಜನ ಕರೀತಾ ಇರ್ತಾರೆ. ಇವಾಗ ನಮ್ಮ ಹೋಟ್ಲು ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇದೆ, ಬನ್ನಿ ಸ್ವಲ್ಪ ನಮಗೆ ಒಂದಿಷ್ಟು ಪ್ರಮೋಷನ್ ಮಾಡಿ ನಮ್ಮ ಹೋಟ್ಲಿಗೋಸ್ಕರ ಬಂದು ಸ್ವಲ್ಪ ಏನೋ ಟಿಪ್ಸ್ ಕೊಡಿ. ಧಾರಾಳವಾಗಿ ಹೋಗ್ತೀನಿ. ಒಂದಿಷ್ಟು ನಮ್ಮದು ಒಂದು ಕಮಿಟ್ಮೆಂಟ್ ಇರುತ್ತೆ. ಹೋಗ್ಬಿಟ್ಟು ಅವ್ರ ಜೊತೆ ಏನು ಬೇಕು ಕೊಟ್ಬಿಟ್ಟು ಸೀದಾ ಬರ್ತೀವಿ. ಚೆನ್ನಾಗಿ ನಡೀಬೇಕು ಅಷ್ಟೇ ಎಲ್ಲರದ್ದು ಬಿಸ್ನೆಸ್ಸು. ಹೈದ್ರಾಬಾದ್ಗೆ ಹೋಗಿದ್ವಿ. ಇವಾಗ ಯಾವುದೋ ಒಬ್ಬರು ಮತ್ತೆ ಸೂರತ್ದಿಂದ ಕರೆದವ್ರೆ, ಬೇರೆ ಬೇರೆ. ಯಾಕಂದ್ರೆ ನಾನು ವಿಡಿಯೋ ನೋಡ್ತಾರೆ ನೋಡಿ, ಅವರು ಒಂದಿಷ್ಟು ಹೊಸ ಹೊಸ. ಯಾಕಂದ್ರೆ ನಮ್ಮ ಕರ್ನಾಟಕದ ಅಡುಗೆಗಳು, ಸೌತ್ ಅಡುಗೆಗಳು ಎಲ್ಲ ಕಡೆ ಎಲ್ಲ ಸ್ಟೇಟ್ಗಳಲ್ಲಿ ಫೇಮಸ್. ಅಮೇರಿಕಕ್ಕೆ ಹೋದ್ರು, ಜಾಪಾನಿಗೆ ಹೋಗಿ, ಎಲ್ಲಾದ್ರೂ ಹೋಗಿ ಸೌತ್ ಅಡುಗೆಗಳು ಬೇಕೇ ಬೇಕು. ಆ ಮಟ್ಟಕ್ಕೆ ಬಂದಿದೆ ಇವಾಗ. ಕರ್ನಾಟಕದಲ್ಲಿ ನಮ್ಗೆ ಹಿಂಗಂದ್ರೆ ಒಂದು ಒಳ್ಳೆ ಅಡುಗೆ ಸಿಗುತ್ತೆ. ನೀವು ಹೊರ ರಾಷ್ಟ್ರಕ್ಕೆ ಹೋಗಿ, ಹೊರ ರಾಜ್ಯಕ್ಕೆ ಹೋಗಿ, ಒಳ್ಳೆ ರುಚಿ ಇಡ್ಲಿ ದೋಸೆ ಸಿಗ್ಬಿಡ್ಲಿ. ಇವ್ರದ್ರಲ್ಲಿ ಇಡ್ಲಿನೂ ಅಷ್ಟೇ ಫೇಮಸ್. ತಟ್ಟೆ ಇಡ್ಲಿ ನೀವು ನೋಡ್ಬಿಟ್ರೆ ಹಂಗೆ ಬಾಯಲ್ಲಿ ಕರ್ಗೋಗ್ಬಿಡುತ್ತೆ, ಅಷ್ಟೇ ಬ್ಯೂಟಿಫುಲ್. ಆಮೇಲೆ ದೋಸೆ ಅಂತೂ ವರ್ಲ್ಡ್ ಫೇಮಸ್ ಅಂದರೆ ತಪ್ಪಾಗಲ್ಲ. ಸೆಲೆಬ್ರಿಟಿಗಳಿಂದ ಹಿಡಿದು ಎಲ್ಲರೂ ಇಷ್ಟಪಡೋವಂಥದ್ದು. ದೋಸೆ ಮಾತ್ರ ಅದ್ಭುತ ಆಗುತ್ತಾ. ಅದು ಕಲರು, ಟೆಕ್ಸ್ಚರು, ಅದನ್ನ ತಿಂತಾ ಇದ್ರೆ ನಿಮ್ಗೆ ಅದ್ರ ಬಗ್ಗೆ ನಿಜವಾಗ್ಲೂ ನಂಗೆ ಹೇಳಕ್ಕೆ ಪದಗಳೇ ಇಲ್ಲ, ಅಷ್ಟು ಸಖತ್ ಟೇಸ್ಟ್ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ಸರ್ ನಿಮ್ಮ ಒಂದು ಬ್ಯೂಟಿಫುಲ್ ಜರ್ನಿನ ರಿವೀಲ್ ಮಾಡೋವಂಥ ಸಮಯ. ಅದ್ರ ಜೊತೆಗೆ ಅಡುಗೆನೂ ಮಾಡೋಣ. ಸೊ ಇವತ್ತು ನಮ್ಗೇನು ಹೇಳ್ಕೊಡ್ತಾ ಇದ್ದೀರಾ? ನಿಮಗೆ ಒಂದು ಒಳ್ಳೆಯ ಕರ್ನಾಟಕದ ಹೆಮ್ಮೆಯ, ಆಮೇಲೆ ಫಸ್ಟ್ ಎಪಿಸೋಡ್ ನೀವು ಬಂದಿದ್ದೀರಾ. ಒಂದು ಮಧುರ ವಡೆ ಅಥವಾ ಮಧುರವಾದ ವಡೆ, ಎರಡು. ಮಧುರ ವಡೆ, ಮಧುರವಾದ ವಡೆ, ಕರೆಕ್ಟ್. ನಮಗೆ ಕನೆಕ್ಟ್ ಆಗುವಂಥದ್ದು. ನಮ್ಮ ಮಂಡ್ಯ ಫೇಮಸ್ ಅದಕ್ಕೆ. ಮಂಡ್ಯ ಜಿಲ್ಲೆ ಮದ್ದೂರು ಅಂದ ತಕ್ಷಣ ನಮಗೆ ನೆನಪಾಗದೆ ಮದ್ದೂರು ವಡೆ. ಟ್ರೈನಲ್ಲಿ ಕೂತ್ರೆ ಯಾವುದೇ ಕಂಟ್ರಿಯವನಾಗಿರ್ಬೋದು, ಯಾವುದೇ ರಾಜ್ಯದವನಾಗಿರ್ಬೋದು, ಆ ಮದ್ದೂರು ಅಂದ ತಕ್ಷಣ ಮದ್ದೂರು ವಡೆ ಕೈಗೆ ಬಂದೇ ಬರುತ್ತೆ. ಕರೆಕ್ಟ್. ಆ ವಡೆಯಿಂದ ಮದ್ದೂರು ಫೇಮಸ್ ಆಗಿದೆ. ಸೂಪರ್ ಸರ್, ಅಲ್ಲಿಂದಾನೇ ಶುರು ಮಾಡೋಣ. ಸೊ ಏನೇನ್ ಬೇಕು ಅದಕ್ಕೆ?
ಇದಕ್ಕೆ ಏನು ಸಿಂಪಲ್ ನೋಡಿ, ಶೇಂಗಾ ಅದನ್ನ ಸ್ವಲ್ಪ ಚೂರು ಎಣ್ಣೆಯಲ್ಲಿ ಹಿಂಗೆ ತುಂಬ ರೋಸ್ಟ್ ಮಾಡಬಾರ್ದು, ಒಂದು ಸ್ವಲ್ಪ ಸಿಪ್ಪೆ ಎಲ್ಲ ಒಂದು ಸ್ವಲ್ಪ ಬಿಟ್ಕೊಳ್ಳೋ ಅಷ್ಟು ಜಸ್ಟ್ ಒಂದು ಸ್ವಲ್ಪ ರೋಸ್ಟ್ ಮಾಡ್ಬೇಕು. ಆಮೇಲೆ ಮಿಕ್ಸಿಯಲ್ಲಿ ಸ್ವಲ್ಪ ತರಿ ಮಾಡಬೇಕು, ಫುಲ್ಲು ನೇಯ್ಸ್ ಹೊಡಿಬಾರ್ದು, ಸುಮ್ಮನೆ 2-3 ಹೋಳಾಗಂಗೆ ಅಷ್ಟೇ ಅಷ್ಟೇ. ಅರ್ಧ ಇದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆಮೇಲೆ ಜೀರಿಗೆ ಹಾಕ್ತಾ ಇದೀನಿ, ಎಳ್ಳು ಹಾಕ್ತಾ ಇದೀನಿ, ಆಮೇಲೆ ಸ್ವಲ್ಪ ಶುಂಠಿ ಪುಡಿಗಳು, ಓಕೆ ಓಕೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಬೇಕಾದ್ರೆ ನೀವು ಹಾಕೊಳ್ಳಿ, ಬೇಡ ಅಂದ್ರೆ ಪರವಾಗಿಲ್ಲ. ಸಹಜವಾಗಿ ಮದ್ದೂರೊಳಗೆ ಹಸಿಮೆಣಸಿನ್ಕಾಯಿ ಬರಲ್ಲ, ಅದು ಯಾಕಂದ್ರೆ ಗೊತ್ತಿಲ್ಲ. ಸೊ ನಾವು ಅದನ್ನ ಇವತ್ತವರೆಗೂ ಹಾಕ್ಬಿಟ್ಟು ಟ್ರೈ ಮಾಡಿಲ್ಲ, ಹಾಕ್ದೇನೆ ಮಾಡಿರೋದು. ಎಸ್ ಸರ್, ಹಂಗೆ ಬೇಕಂದ್ರೆ ಹಾಕೋಬಹುದು. ಬೇಡ ಬೇಡ ಪರವಾಗಿಲ್ಲ ಸರ್, ಹಿಂಗೆ ನೋ ನಿಮ್ದೊಂದು ಟೇಸ್ಟ್ ನೋಡ್ಬೇಕಲ್ಲ ನಾವು. ಇಸ್ಮಾಯಿಲ್ ಸರ್ ಅಂದ್ರೆ ಅವ್ರದ್ದೊಂದು ಬ್ಯೂಟಿಫುಲ್ ಜರ್ನಿ ಇದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನ ಕೂಡ ರಿವೀಲ್ ಮಾಡಬೇಕು ನಾನು. ಇಸ್ಮಾಯಿಲ್ ಸರ್, ನಿಮ್ಮ ಕೈ ರುಚಿ ಇಷ್ಟು ಫೇಮಸ್ ಆಗಿದೆ, ಬಟ್ ನಿಮ್ದೊಂದು ಸ್ಟಾರ್ಟ್ ಅಂತ ಇರುತ್ತಲ್ಲ? ಏನಿಲ್ಲಮ್ಮ, ನಾವು ಮಂಗಳೂರಿಂದ ಆಕ್ಚುಲಿ ಒಂದು ಸಣ್ಣ ಗ್ರಾಮದಲ್ಲಿ ಇದ್ದವ್ರು ನಾವು. ಎಲ್ಲಿ ಸರ್? ಮಂಗಳೂರು ಹತ್ರ ಬಂಟ್ವಾಳ ಒಗ್ಗ ಅಂತ, ಒಗ್ಗ ಅಂತ ಊರು. ಕಾರಂಜೇಶ್ವರ ದೊಡ್ಡ ಒಂದು ದೇವಸ್ಥಾನ ಇದೆ ಅಲ್ಲಿ. ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ, ಬಹಳ ಫೇಮಸ್ ಇದೆ. ಸೊ ನಮ್ಮ ಊರು ಒಗ್ಗ. ಆ ಒಗ್ಗದಿಂದ ನಾವು ಬೆಂಗಳೂರಿಗೆ ಬಂದ್ವಿ. ಯಾವಾಗ ಸರ್ ಬಂದಿದ್ದು ನೀವು? ದಿನಗಳು 89ರಲ್ಲಿ ಬಂದ್ವಿ. ಸಂಸ್ಥೆ ಮುಗಿಸಿದ್ವಿ, ಏನೋ ಒಂದು ಬೆಂಗಳೂರಿಗೆ ಹೋಗ್ಬೇಕು, ಏನೋ ದುಡಿಬೇಕು. ಆಮೇಲೆ ನಾವೆಲ್ಲ ಮನೆಯಲ್ಲೆಲ್ಲ ಬಹಳ ಕಷ್ಟದಲ್ಲಿ ಬೀಡಿ ಕಟ್ಕೊಂಡು ಬದುಕೋರು. ನಾನು 7ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಬೀಡಿ ಕಟ್ಕೊಂಡು ಮಂಗಳೂರಲ್ಲೆಲ್ಲ ಬೀಡಿ ಕೆಲಸ ಬಹಳ ಇಂಪಾರ್ಟೆಂಟ್, ಬಹಳ ಎಲ್ಲರ ಮನೆಯಲ್ಲೂ ಬಹಳ ಅಗತ್ಯ ಇದೆ. ಅವರ ಕಷ್ಟ ಸುಖಕ್ಕೆ ಬೀಡಿನೇ. ಅದು ಮನೇಲಿ ಹೆಣ್ಮಕ್ಳು ಕೂಡ ಬೀಡಿ ಕಟ್ಟಿನೇ ದುಡಿಮೆ ಮಾಡೋದು. ಆ ಟೈಮಲ್ಲಿ ನಾವು 1,000 ಬೀಡಿಯನ್ನು ಡೈಲಿ ಕಟ್ತಾ ಇದ್ವಿ. 1,000 ಬೀಡಿ ಡೈಲಿ? ನನ್ನ ಟಾರ್ಗೆಟ್ ಅದು. ನನಗೆ ಏನಾದ್ರು ಮಾಡಿದಿನ ಒಂದು ಟಾರ್ಗೆಟ್. ನಮ್ಮ ಅಮ್ಮ ನಂಗೆ ಬೈಯೋರು, ಏನ್ ನೀನು 1,000 ಬೀಡಿ ಕಟ್ಲೇಬೇಕಂತೇನು, ಸ್ವಲ್ಪ ಕಡಿಮೆ ಆದ್ರೂ ಹೋಗಿ ಮಲ್ಕೋ. ಎಷ್ಟು ಸಿಕ್ತಿತ್ತು ಸರ್ ದುಡ್ಡು ನಿಮ್ಗೆ 1,000 ಬೀಡಿ ಕಟ್ಟಿದ್ರೆ? 1,000 ಬೀಡಿಗೆ 20 ರೂಪಾಯಿ. ಅವರೇ ಎಲೆ ಕೊಡೋರು, ಅವರೇ ತಂಬಾಕು ಕೊಡೋರು, ಅವರೇ ನೂಲು ಕೊಡೋರು. ನಾವು ಕಟ್ಬಿಟ್ಟು ಅವ್ರು ಕೊಡ್ಬೇಕು. ಅದು ಚಾರ್ಜ್ 20 ರೂಪಾಯಿ ಬರೋದು. ಅದರಲ್ಲಿ ನಾನು ನಮ್ಮ ಸ್ಕೂಲ್ ಖರ್ಚುಗಳು, ಮನೆಗೆ ಒಂದು ಸ್ವಲ್ಪ ಖರ್ಚು, ಅವಾಗಲೇ ಮನೆ ಖರ್ಚುಗಳು ನೋಡಿ, ವಾರಕ್ಕೆ ಮನೆಗೆ ತಾಯಿಗೆ ಒಂದಿಷ್ಟು ಕಾಸು ಖರ್ಚಿಗೆ, ನಮ್ಮ ಖರ್ಚಿಗೆ ಒಂದು ಚಾಕ್ಲೇಟ್ ತಿನ್ನಕ್ಕೆ, ಅದಕ್ಕೆ ನಾವು ಬುಕ್ಸಿಗೆ, ಈ ಥರದೆಲ್ಲ ಜೀವನ ನಮ್ದು ಸ್ಟಾರ್ಟ್ ಆಗಿರೋದು. ಆಮೇಲೆ ನಾನು ಆಟೋದಲ್ಲಿ ಬಂದು ನಂಬರ್ 1 ಕರ್ನಾಟಕದಲ್ಲಿ ನಾನು ಕಬಡ್ಡಿ ಸ್ಟೇಟ್ ಲೆವೆಲ್ ಪ್ಲೇಯರ್. ಅದ್ರ ಜೊತೆಗೆ ಮಲ್ಟಿ ಟ್ಯಾಲೆಂಟೆಡ್ ಅವರು, ಸ್ಪೋರ್ಟ್ಸ್ ಮ್ಯಾನ್ ಕೂಡ. ಅಂದ್ರೆ ನಿಮ್ ಫಿಸಿಕ್ ನೋಡಿದ್ರೆ ಗೊತ್ತಾಗುತ್ತೆ ಸರ್, ನೀವು ಸ್ಪೋರ್ಟ್ಸ್ ಮ್ಯಾನ್ ಅನ್ನೋ ತರ ಇದೆ. ಖೋ ಖೋ, ಕಬಡ್ಡಿ ಇದ್ರಲ್ಲೆಲ್ಲ ಭಾಗವಹಿಸ್ತೀವಿ. ಯಾಕೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಮುನ್ನುಗ್ಲಿಲ್ವಾ ನೀವು? ಮುನ್ನುಗ್ಲಿಕ್ಕೆ ಎಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಕಷ್ಟ ಆಯ್ತು. ಮನೆಯಲ್ಲಿ ಬೀಡಿ ಕಟ್ಬೇಕು, ಅಲ್ಲಿ ಗ್ರೌಂಡ್ ಅಲ್ಲಿ ಆಟ ಆಡೋರು ಮಕ್ಕಳನ್ನ ನೋಡಿ ಖುಷಿ ಪಡ್ತಾ ಇದ್ದೆ. ನನ್ಗೆ ಆಡೋಕೆ ಚಾನ್ಸ್ ಸಿಗಲಿಲ್ಲ. ಆದ್ರೂ ಅಲ್ಲಿಂದ ನಾನು ಏನ್ ಮಾಡೋದಂದ್ರೆ, ನಮ್ಮ ಒಂದು ಜೀವನ ವೃತ್ತಿ ಸ್ಟಾರ್ಟ್ ಆಗ್ಬೇಕು, ಬೆಂಗಳೂರಿಗೆ ಬಂದೆ. ಏನಾದ್ರಾಗ್ಲಿ ಮಾಡಿದ್ರೆ ಹೋಗ್ಬೇಕಂದ್ರೆ ರಾಜಧಾನಿಗೆ ಬರ್ಬೇಕಂತ ಮನ್ಸಲ್ಲಿ ಒಂದು ಬೆಂಗಳೂರು ಅಂತ. ಅವಾಗೆಲ್ಲ ಬಹಳ ರೇರು, ಬೆಂಗಳೂರು ಬನ್ನ ಜನನೇ ಇಲ್ಲ, ಪರಿಚಯದವರಿಲ್ಲ, ಒಂದು ಫ್ರೆಂಡ್ಸ್ ಇಲ್ಲ, ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಗಲ್ಲ. ಒಬ್ಬರೇ ಬಂದಿದ್ವಿ, ಟ್ರೈನ್ ಹತ್ಕೊಂಡು ಬಂದ್ವಿ. ಜೊತೆಗೆ ಒಂದಿಷ್ಟು ಅಲ್ಲಿ ಇಲ್ಲಿ ಫುಟ್ಪಾತಲ್ಲಿ ಮಲಗಿದ್ವಿ, ಒಂದಿಷ್ಟು ಜೀವನಕ್ಕೋಸ್ಕರ ಬ್ಲ್ಯಾಕ್ ಟಿಕೆಟ್ ಮಾರ್ಕೊಂಡು ಜೀವನ ಮಾಡಿದ್ವಿ. ಎಲ್ಲೋ 1 ರೂಪಾಯಿ ಬಾಳೆಹಣ್ಣು ತಿನ್ಕೊಂಡು ರಾತ್ರಿ ಊಟ ಇಲ್ಲದೆ ಮಲ್ಕೊಂಡ್ವಿ. ಏನೇನೋ ಕಷ್ಟಗಳು, ಅಂದ್ರೆ ಎಂಜಾಯ್ ಮಾಡಿದೀನಿ. ಕಷ್ಟನ ನಾನು ಜಾಲಿಯಾಗಿ ತಗೊಂಡಿದ್ದೆ. ಪೇನ್ ನ ಸೆಲೆಬ್ರೇಟ್ ಮಾಡ್ಬೇಕಂತೆ. ಪೇನ್ ನ ಸೆಲೆಬ್ರೇಟ್ ಮಾಡಿದಾಗ ಅದು ಒಂದು ದೊಡ್ಡ ಸಾಧನೆ ಅಂತ ನಮ್ಮನ್ನ ಕರ್ಕೊಂಡು ಗೊತ್ತೇ ಆಗಲ್ಲ. ಹೌದು, ಕೆಲ್ಸನೂ ಅಷ್ಟೇ, ತಲೆ ಮೇಲೆ ಭಾರ ಕೆಲಸ ಅಂತ ನಾನು ತೊಗೊಳಲ್ಲ. ಸ್ಟೈಲ್ ಆಗಿರ್ತೀನಿ, ಇದೇ ತರ ಜಾಲಿ ಆಗಿರ್ತೀನಿ, ಬರ್ತೀನಿ, ಪ್ಯಾಷನ್ ಕೆಲಸ ಮಾಡ್ತೀನಿ. ಅದೇ ಪ್ಯಾಷನ್ ನಾನು ಇವತ್ತು ತಂದಿರೋದು. ಆಮೇಲೆ ಏನಾದ್ರೂ 4 ತರಕಾರಿ ಹಿಂಗೆ ಹಾಕ್ಬಿಡಿ, ಇದ್ರಲ್ಲಿ ಒಂದು 4 ವೆರೈಟಿ ಡಿಫ್ರೆಂಟ್ ಮಾಡ್ಕೊಡಿ ಸರ್ ಅಂತ ಹೇಳಿ ಮಾಡಿರ್ತೀನಿ. ಆ ತರ ಸರ್, ಈಗ ತುಂಬಾ ಕಷ್ಟಪಡ್ತಿದ್ರಿ, 1 ರೂಪಾಯಿಗೂ ಕಷ್ಟಪಟ್ಟಿದ್ದೀರಾ, ಊಟ ಇಲ್ಲದೆ ಮಲಗಿದ್ದೀರಾ. ಸೊ ಆಮೇಲೆ ಹೆಂಗೆ, ಮುಂದೆ ಹೆಂಗೆ? ಆಮೇಲೆ ನಾವು ಪಾನಿಪುರಿ ಎಲ್ಲ ಕಡೆ ಈ ಸಾಯಂಕಾಲ ಆದರೆ 90ರ ದಶಕದಲ್ಲಿ ಹೆಚ್ಚು ಕಮ್ಮಿ ಎಲ್ಲೇ ನೀವು ಗಾಡಿಯಲ್ಲಿ ಎಲ್ಲಾದರೂ ಒಂದು ಪಾನಿಪುರಿ ಹಾಕೋ ಜಾಗದಲ್ಲಿ ಸಿಕ್ಕಾಪಟ್ಟರೆ ಅಷ್ಟು. ಅವಾಗ 2 ರೂಪಾಯಿ 3 ರೂಪಾಯಿ ಎಲ್ಲರೂ ಮಸಾಲ ಪುರಿ ಪಾನಿಪುರಿ ತಿನ್ನೋರು. ಅದನ್ನು ನಾನು ನೋಡಿದಾಗ ನನಗೆ ಅನಿಸ್ತು, ಯಾಕೆ ಈ ಬ್ಲ್ಯಾಕ್ ಟಿಕೆಟ್ ಎಲ್ಲ ಬಿಟ್ಟು ಅಲಂಕಾರ ಕಾಂಪ್ಲೆಕ್ಸ್ ಎಲ್ಲ ಒಂದು ಅಂಗಡಿ ಇತ್ತು ಪಾನಿಪುರಿ, ಅಲ್ಲಿ ನಾನು ಹೋಗಿ ನಿಂತ್ಕೊಂಡೆ ಫಸ್ಟ್ ವೆಯ್ಟರ್ ಆಗಿ. ಬರೋ ಕಸ್ಟಮರ್ ಕರೆಯೋದು, ಸೋ ಬೈಟ ಸೋ ಮಸಾಲ ಪುರಿ, ಪಾನಿಪುರಿ, ಬೇಲ್ಪುರಿ, ಸೇವ್ಪುರಿ, ಆಲೂಪುರಿ, ದಹಿಪುರಿ, ಥಮ್ಸ್ ಅಪ್, ಗೋಸೋ, ಲಿಮ್ಕಾ, ಸಿಟ್ರಾ, 7 ಮ್ಯಾಂಗೋ, ಟೊರೊನೋ, ಬಿಜಾಯ್ಸ್, ಮಾಸ. ನೋಡಿ ಆವಾಗಿನ ಕೆಲವೆಲ್ಲ ನೇಮ್ಗಳು ಇವಾಗಿಲ್ಲ. ಟೊರೊನೋ ಇಲ್ಲ, ಬಿಜಾಯ್ಸ್ ಇಲ್ಲ, ಥಮ್ಸ್ ಅಪ್, ಗೋಸೋ, ಲಿಮ್ಕಾ, ಸಿಟ್ರಾ, 7 ಪೆಪ್ಸಿ, ಮಿರಿಂಡಾ, ಮ್ಯಾಂಗೋ, ಟೊರೊನೋ, ಬಿಜಾಯ್ಸ್, ಮಾಸ ಎಲ್ಲಿದೆ? ಇವಾಗ ಇರೋದೆಲ್ಲ ಸ್ವಲ್ಪ ಒಂದು 2 ಏನೋ ಇರ್ಬೋದು. ಶಿವಾಜಿನಗರ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿ ಸರ್, ಕನ್ನಡದಲ್ಲಿ. ನಮ್ದಕ್ಕೆ ನಿಮ್ದಕ್ಕೆ ಬಹಳ ಕಷ್ಟ ಇತ್ತು ಅವಾಗ.
ನಿಮ್ದಿಗೆ ಬಹಳ ಕಷ್ಟ, ಎಲ್ಲರಿಗೂ ಅನೌನ್ಸ್ ಮಾಡಿ ಕರೀತಿದ್ರಿ. ಇವತ್ತಿಗೆ ನಮ್ದಿಗೆ ಬಹಳ ಖುಷಿ ಇದೆ. ಹಾ. ಎಲ್ಲ ಜಾಲಿ ಈ ತರ ಬಂದು ಒಳ್ಳೆ ವಿಡಿಯೋ ಹೌದು. ನೀವು ಸಾಧನೆ ಮಾಡಿರೋದು ಒಂದಷ್ಟು ಜನಕ್ಕೆ ಗೊತ್ತಾದಾಗ ಏನಾಗುತ್ತೆ ಗೊತ್ತಾ ಸರ್, ನಾವ್ಯಾಕೆ ಮಾಡಬಾರ್ದು, ನಾವು ಏನೋ ಒಂದು ಮಾಡಬೇಕು ನೋಡಿ. ಏನು ಇಲ್ಲದೆ ನೀವು ಶುರು ಮಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀರಾ ಅಂದಾಗ ಅದು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಅಲ್ವಾ. ಸೊ ಹಂಗಾಗಿ ಈ ವಿಡಿಯೋಗಳನ್ನ ಮಾಡ್ತಾ ಇರೋದಷ್ಟೇ. ನಮ್ಗೆ ಖುಷಿ ಇದೆ. ನಾವು ಅಲ್ಲ ಆತರ ಹೋಗಿ ಅದನ್ನೆಲ್ಲ ಅಲ್ಲಿ ಬಿಸ್ನೆಸ್ ಶುರು ಮಾಡಿ, ಅಲ್ಲಿ ಬಿಸ್ನೆಸ್ ನಮ್ಮ ಕೌಂಟರ್ ಜನ ಫುಲ್ ತುಂಬ. ಅಲ್ಲಿ ಎಷ್ಟು ದುಡ್ಡು ಕೊಡೋರು ಸರ್ ನಿಮ್ಗೆ? ಸರ್ 300 ರೂಪಾಯಿ ತಿಂಗಳಿಗೆ, ದಿನಕ್ಕಾಲ ತಿಂಗಳಿಗೆ 300 ರೂಪಾಯಿ. ಅಷ್ಟೆಲ್ಲ ಕೂಗಿ ಅವ್ರನ್ನೆಲ್ಲ ಕರೆದು ಕಸ್ಟಮರ್ನ ಜನ ನಮ್ಮ ಅಂಗಡಿಯಲ್ಲಿ ಯಾವಾಗ ಫುಲ್ ಇರ್ಬೇಕು ನನಗೆ. ನಾನು 40 ಚೇರ್ ತುಂಬೇಕು ನನಗೆ. ನಮ್ಮ ಓನರ್ ಫುಲ್ ಖುಷಿ. ಆಮೇಲೆ ಪಾನಿಪುರಿ ವರ್ಡ್ ಐಟಮ್ ಮಾಡೋದು ಕಲ್ತ್ಕೊಂಡೆ. ಬೇಲ್ಪುರಿ ಹಾಕೋದು, ಮಸಾಲಾ ಪುರಿ ಹಾಕೋದು. ಸೊ ಒಂದು ಸ್ವಲ್ಪ ಸ್ಟೆಪ್ ಮುಂದೆ ಆಯ್ತು. ಆವಾಗ 450 ರೂಪಾಯಿ ಸಂಬಳ. ಆಮೇಲೆ ಸ್ವಲ್ಪ ಪ್ರೊಫೆಷನಲ್ ಆಗಿ ಇನ್ನೂ ಸ್ವಲ್ಪ ಫಾಸ್ಟ್ ಆದೆ. ಹೇಳಿದ್ನಲ್ಲ, ಒಂದೊಂದು ಅಂತಾನು ನಾನಾಗಿ ಕಲ್ತ್ಕೊಂಡಿದ್ದೀನಿ. ನನ್ನ ಗುರುಗಳಂತ ನಾನು ಯಾರು ನನ್ನ ಜೊತೆ ಇಟ್ಕೊಂಡು ಬಂದಿಲ್ಲ. ಯಾಕಂದ್ರೆ ನಾನು ನೋಡ್ಕೊಂಡು ಕಲ್ತವನು. ಹೇಳ್ಕೊಡಲ್ಲ, ಇವಾಗೆಲ್ಲ ಹೇಳ್ಕೊಡ್ತೀವಿ ನಾವು. ಹೌದು, ತುಂಬಾ ಕಷ್ಟ ಆಯ್ತು. ಯಾರು ರೆಸಿಪಿ ಹೇಳ್ಕೊಡ್ತೀವಿ. ಬಟ್ ನಮಗೆ ನಾವು ಇವತ್ತು ಎಷ್ಟು ಧಾರಾಳ ಹೇಳ್ಕೊಡ್ತೀವಿ ಅಂದ್ರೆ ಮಾಡ್ಲಿ ಮನೆಯಲ್ಲಿ. ಇವಾಗ ಸ್ಮೈಲ್ ಹೆಸರಲ್ಲಿ ಒಂದು 400ಕ್ಕಿಂತ ಜಾಸ್ತಿ ರೆಸಿಪಿ. ಒಂದು ನಿಜ ಸರ್, ಏನಂದ್ರೆ ಈಗ ನೀವು ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ಏನ್ ರುಚಿ ಮಾಡಿದೀರಾ, ಈ ಸುತ್ತಮುತ್ತ ಜನ ಬರ್ತಾರೆ ಅಥವಾ ಎಲ್ಲಿಂದನೋ ಬಂದವರು ಇಲ್ಲಿ ಬಂದಾಗ ಇಲ್ಲಿ ಬಂದು ರುಚಿ ನೋಡೋಗ್ತಾರೆ. ಬಟ್ ದಿನ ಅವ್ರಿಗೆ ಬರಕ್ಕಾಗುತ್ತಾ? ಆಗಲ್ಲ. ಸೊ ಅಲ್ಯಾರೋ ಒಬ್ರು ಈ ಹೋಟೆಲ್ನ ಶುರು ಮಾಡಿದ್ರೆ ಅಥವಾ ಮನೇಲಿ ಮಾಡ್ಕೊಂಡು ತಿನ್ನೋದಾದ್ರೆ ಯಾಕೆ ತಿನ್ಬಾರ್ದು? ಎಂತ ಧಾರಾಳ ಮನ್ಸು ನಿಮ್ದು. ಹೌದು. ಆಮೇಲೆ ನೋಡಿ ಮೇಡಮ್, ಒಂದ್ ಹೇಳ್ತೀನಿ, ನಾನು ಎಲ್ಲೋ ಇರೋನು, ನಮ್ದೊಂದು ಡಿಫ್ರೆಂಟ್. ಯಾಕಂದ್ರೆ ನಾವು ನಾನ್ ವೆಜ್ ಅಲ್ಲಿ ಫೇಮಸ್ ಅಂತ ಜನ ನಮ್ಮನ್ನ ಇಟ್ಕೊಂಡಿದ್ದಾರೆ. ಇಸ್ಮಾಯಿಲ್ ಅಂದ್ರೆ ನಾನ್ ವೆಜ್. ಬಟ್ ನಾನು ವೆಜಿಟೇರಿಯನ್ ಆಗಿ ನನ್ನ ಅಡಿಗೆಗಳು ಮನೆಯಲ್ಲಿ ದೋಸೆ ಮಾಡ್ತಾರೆ, ನನ್ನ ಹೆಸರು ಹೇಳ್ಕೊಂಡು ಇಡ್ಲಿ ಮಾಡ್ತಾರೆ, ಒಳ್ಳೆ ಪನ್ನೀರ್ ಗ್ರೇವಿ ಮಾಡ್ತಾರೆ. ಅದರಲ್ಲೂ ನಾನು ಸ್ಟಾರ್ಟರ್ಗಳು ಅದ್ಭುತ. ನನ್ನ ಸ್ಟಾರ್ಟರ್ಗಳು ಸೂಪರ್. ನನ್ನ ಫ್ರೈಡ್ ರೈಸ್ಗಳು, ನನ್ನ ನೂಡಲ್ಸ್ಗಳು, ನಮ್ದೇ ಒಂದು ಮಂಚೂರಿಗಳು ಹೆಂಗಿರ್ತದೆ ನಾನು ಹೇಳೋದು. ನಮ್ಮ 25 ವರ್ಷ ಶ್ರಮ ಮೇಡಮ್. ಅಲ್ಲಿಂದ ಪಾನಿಪುರಿಯಿಂದ ನಾವು ಏನ್ ಮಾಡಿದ್ವಿ ಕೆಲಸ ಕಲ್ತ್ಕೊಂಡಿವಲ್ಲ, ಆ ಸ್ಟೋರಿ ಇಲ್ಲಿಗೆ ನಾವು ಇವಾಗ ಜಂಪ್ ಆದ್ವಿ ಆಕ್ಚುಲಿ. ಮತ್ತೆ ಶುಚಿರುಚಿ ಬಂದು ಶುಚಿರುಚಿ ಬರೋ ಮುಂಚಿನ ಕಥೆ ತುಂಬಾ ಟ್ರಾಜಡಿ ಇದೆ, ತುಂಬಾನೇ ಕಷ್ಟ. ಅಲ್ಲಿಂದ ಪಾನಿಪುರಿ ಅಂಗಡಿಯಿಂದ ಕೆಲಸ ಕಲ್ತ್ಕೊಂಡ್ವಿ. ಹಂಗೆ ನಾವೇ ಪಾನಿಪುರಿ ರಾತ್ರಿ ಇಡೀ ಒಂದಿನ ಐಟಮ್ ಮಾಡಿದಂತು ಕಲಿಯಕ್ಕೋಸ್ಕರ. ಓವರ್ ನೈಟ್ ಪಾನಿಪುರಿ, ಮಸಾಲಾ ಪುರಿ, ಮಸಾಲ, ಸಮೋಸ ಇದನ್ನೆಲ್ಲ ಬೆಳಿಗ್ಗೆ 6 ಗಂಟೆಗೆ ರೆಡಿ ಮಾಡಿಟ್ಟಿದ್ದೀನಿ ಮಾಸ್ಟರ್ ಬರೋ ಮುಂಚೆ. ಮಾಸ್ಟರ್ ಮಾಡಕ್ ಬಿಡಲ್ಲ, ಇದು ರಿಯಲ್ ಸ್ಟೋರಿ. ಮಾಸ್ಟರ್ ಮಾಡಕ್ ಬಿಡಲ್ಲ, ಎಲ್ಲ ನೋಡ್ಕೊಂಡಿದ್ದೆ. ಅದನ್ನ ರಾತ್ರಿ 10 ಗಂಟೆಗೆ ನಾನು ಓಪನ್ ಮಾಡಿ ಅಂಗಡಿನ ಶಟರ್ನ ಹತ್ತಿರ ಹೋಗಿ ಐಟಮ್ ಎಲ್ಲ ರೆಡಿ ಮಾಡಿ ಪೂರಿ ಒಬ್ಬನೇ ಲಟ್ಸಿ ಅಲಂಕಾರ ಕಾಂಪ್ಲೆಕ್ಸ್ ಅಲ್ಲಿ ಆಗಿರೋ ಕತೆ ಇದು. ಬೆಳಿಗ್ಗಿನ 6:30 ತನಕ ನಾನು ರಾತ್ರಿ ಒಬ್ಬನೇ ಕೂತ್ಕೊಂಡು ಪೂರಿ ಮಾಡಿ, ಸಮೋಸ ಮಾಡಿ, ಟ್ರೈ ಅಂಡ್ ಎರರ್ ಕಲೀಲೇಬೇಕು. ಅವ್ನು ಕಲಿಗೆ ಬಿಡಲ್ಲ. ಏನೋ ತಲೆಗೆ ಬಂದು ಹುಚ್ಚು ಯೋಚನೆಗಳು. ಅವಾಗ ಪಾನಿಪುರಿಗೂ ನಾವು ಲಟ್ಸಿ ಮಾಡ್ತಾ ಇದ್ವಿ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಹಾಕೋದು ನೋಡ್ತಾ ಇದ್ವಿ ಏನೇನು ಹಾಕ್ತಾರೆ ಅಂತ ದೂರದಿಂದ ಹೇಳ್ಕೊಡ್ತಿರ್ಲಿಲ್ಲ. ಸಮೋಸನ ಮಾಡೋದು ಗೊತ್ತಿತ್ತು. ಅವಾಗ ಸಮೋಸ ಟ್ರಯಲ್ ಮಾಡ್ಬೇಕಲ್ಲ, ಮಾಡಿದೀನಿ. ಮಲಗಿಲ್ಲ, ಓವರ್ ನೈಟ್ ಅಷ್ಟು ಹುಚ್ಚು ಕಲಿಯಕ್ಕೆ. ಮಾಸ್ಟರ್ ತಗೊಂಡು ಮಾಸ್ಟರ್ ಪಕ್ಕದಲ್ಲಿ ಕೂತು ಕಲ್ತಿದ್ದಲ್ಲ, ಸ್ವಂತವಾಗಿ ಕಲ್ತಿರೋದೆಲ್ಲ. ಆಮೇಲೆ ಮಲ್ಲೇಶ್ವರಂ ಬಂದ್ವಿ. ಮಲ್ಲೇಶ್ವರಮಲ್ಲಿ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಬಂದ್ವಿ. ಹಳ್ಳಿ ಮನೆ ಏನ್ ನೋಡ್ತಾ ಇದ್ದೀರಾ, ಹಳ್ಳಿ ಮನೆ ಮುಂಚೆ ಕಾಫಿ ಪ್ಲಾಂಟರ್ಸ್ ಆಗ್ತೈತಿ. ಅಲ್ಲಿ ನಾನು ಖಾಲಿದ್ದು ಜಾಗ, ಅವರೊಂದು ₹1 ವಡ, ₹1 ಕಾಫಿ ಈ ಥರ ಮಾರ್ಕೊಂಡು, ಅವಾಗೆಲ್ಲ ಸಣ್ಣ ಸಣ್ಣ ರೇಟ್ಗಳು ಗೊತ್ತಲ್ಲ. ಅಲ್ಲಿ ನಾವು ಖಾಲಿ ಜಾಗ ಇತ್ತಲ್ಲ, ಶೆಡ್ಡು ಒಂದು ಎದುರುಗಡೆ. ಅವಾಗ ನಾನು ಕೇಳಿದೆ, ಅವ್ರ ಹೆಸರು ಮರ್ತ್ಬಿಟ್ಟಿವತ್ತು, ಸಾರಿ, ರಾಮಣ್ಣನ ಬಂದು ಹೋಗಿ ಕೇಳಿದೆ, ಏನು ಸರ್ ಖಾಲಿ ಇದೆ, ಏನಾದ್ರು ಮಾಡೋಣ. ಅವಾಗ ಅಂದರು, ಏನು ಮಾಡೋಣ, ಏನು ಈ ಥರ ಒಂದು ಪಾನಿಪುರಿ ಕೌಂಟ್ರ್ ಕೊಟ್ಬಿಡಿ, ನಾನು ನಡ್ಸ್ಕೊಂಡು ಹೋಗ್ತೀನಿ ನೋಡೋಣ ಅಂತ. ಅಲ್ಲ ಆವಾಗಲ್ಲ. ಮತ್ತೊಂದ್ಸಲ ಹೋದೆ, ಮತ್ತೊಂದ್ಸಲ ಹೋಗಿ ಇನ್ನೊಂದು ವಡ ತಿಂದು, ಚಾಯ್ ಟೀ ಕುಡ್ಕೊಂಡು, ಹಿಂಗೆ 2-3 ಸಲ ಹೋದ್ಮೇಲೆ ಅವ್ರ ಮನಸ್ಸು ಪರಿವರ್ತನೆ ಆಯ್ತು. ಒಂದಿನ ಕರೆದು ₹75 ಆಗಿನ ಕಾಲದಲ್ಲಿ ₹75. ಸೊ ರಾಮಣ್ಣ ಅವ್ರ ಹತ್ರ ನೀವು ಮತ್ತೆ ಹೋಗಿ ಎಲ್ಲ ಮಾತುಕತೆ ಆಡಿ ಒಂದು ಕೌಂಟರ್ ಗಿಟ್ಟಿಸ್ಕೊಂಡ್ರಿ. ಕೊನೆಗೆ ಹೆಂಗೋ ಒಪ್ಕೊಂಡ್ರು ಮನುಷ್ಯ, ಓಕೆ ಅಂದ್ರು. ಓಕೆ, ಇವಾಗ ನಾವು ಏನ್ ಮಾಡೋಣ ಅಂದ್ರೆ ಮಧ್ಯದಲ್ಲಿ ಇವಾಗ ನಾವು ಒಂದ್ ಸ್ವಲ್ಪ ಕುಕಿಂಗ್ ಮಾಡ್ತಾನೆ ಶುರು ಮಾಡಿ. ಓಕೆ ಸರ್, ಕುಕಿಂಗ್ ಆಕ್ಚುಲಿ ಒಂದ್ ಹೇಳ್ಬೇಕು ನಿಮಗೆ, ಅವರು ಮಾತಾಡ್ತಾನೆ ಎಲ್ಲೂ ಏನು ಮಿಸ್ ಹೊಡಿಯಲ್ಲ, ಅಷ್ಟು ಸೂಪರ್ ಆಗಿ ಅಡಿಗೆ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್. 2 in 1 2 ಕೆಲಸ ಆಗ್ಬಿಡುತ್ತೆ. ಓಕೆ ಸರ್, ಡನ್ ಸರ್. ಎಷ್ಟೊತ್ತು ಸ್ಟೋರಿ ಕೇಳ್ತಾರೆ, ಸ್ಟೋರಿ ಜೊತೆಗೆ ನಮ್ಮ ಕೆಲಸ ನೋಡ್ಲಿ. ಓಕೆ,
ಹ್ಯಾಂಡ್ ವಾಶ್ ನಾ ಹೇಳಿಲ್ವಾ, ಶುಚಿ ರುಚಿ ಅಂದ್ಮೇಲೆ ಅಲ್ಲಿ ಸ್ವಚ್ಛವಾಗಿರ್ಲೇಬೇಕು. ಆಕ್ಚುಲಿ ಕೈ ಎಲ್ಲ ವಾಶ್ ಮಾಡಿದ್ದಾರೆ, ಬಟ್ ಅಂದ್ರೂ ಅವ್ರು ಇನ್ನೊಂದ್ಸತಿ ಇಲ್ಲ ನಾವು ಇವಾಗ ಅಲ್ಲಿ ಇಲ್ಲಿ ಮುಟ್ಕೊಂತ ಇರ್ತೀವಿ, ಮಾತಾಡ್ತಾ ಹೌದೌದು. ಸೊ ನಮ್ಗೊಂದು ಕಂಫರ್ಟಬಲ್ ಆಗಲ್ಲ. ಹಾ ಸೊ ಅದಕ್ಕೋಸ್ಕರ ಅದು ನಾವು ಯಾವಾಗ್ಲೂ ಹಾ ಅಡಿಗೆ ಮಾಡೋ ಮುಂಚೆ ಕೈ ತೊಳ್ಕೊಳ್ಳೋದು ನಮ್ಮ ಎಲ್ಲಾ ವಿಡಿಯೋಗಳು ನಾವು ಮಾಡೇ ಮಾಡ್ತೀವಿ, ಹೌದು ಮಿಸ್ ಆಗಲ್ಲ ಅದು. ಹೌದು. ಓಕೆ ಸರ್, ಡನ್. ಓಕೆ, ಈಗ ಹಾ ಎಲ್ಲಾ ಸ್ಟೋರಿಗಳು ಒಂದೊಂದ್ ತರ ಒಂದೊಂದು ತಿರುವಿದೆ. ಹಾ ಅದರಲ್ಲೂ ನಮ್ದು ಏನಂದ್ರೆ ನಾವು ಬಹಳ ವಿಶೇಷ ಜನಕ್ಕೆ ಒಂದು ಅವಕಾಶ ಸಿಗ್ಲಿಲ್ಲ ಹೇಳಕ್ಕೆ, ನಮ್ಗೊಂದು ಅವಕಾಶ ಸಿಕ್ಕಿದೆ ಅಷ್ಟೇ. ಹೌದು ಎಂಡ್ ಆಫ್ ದಿ ಡೇ ಹೌದು. ಅದು ನಾ ಹೇಳ್ತಾ ಇದ್ದೀವಿ. ಡನ್ ಸರ್. ಎಷ್ಟು ಈರುಳ್ಳಿ ಹಾಕೊಂತೀರಾ? ನಾವು ಅಲ್ಲೊಂದು ನೋಡಿ ಹೆಚ್ಚು ಕಮ್ಮಿ ಒಂದು 2.5 kg ಈರುಳ್ಳಿ ಹಾಕೊಂಡಿದೀವಿ, ಹಾ ಕಟ್ ಮಾಡಿ ಇಟ್ಕೊಂಡಿದೀವಿ. ಹಾ ಸ್ವಲ್ಪ ನೈಸಾಗಿ ಕಟ್ ಮಾಡ್ಕೊಂಡಿದೀವಿ ಹಾ ನೋಡಿ, ಒಂದೇ ಅಳ್ತಾ ಇದೆ ಕಡ್ಡಿ ತರ. ಹೌದು, ಮಷೀನ್ ಅಲ್ಲಿ ಕಟ್ ಮಾಡಿದ್ರು ಇಷ್ಟು ಕರೆಕ್ಟಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ. ನನ್ನ ಕುಕಿಂಗ್ ಸ್ಕಿಲ್ ನಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಈರುಳ್ಳಿ ಕಟ್ ಮಾಡೋದು. ಕಟ್ ಮಾಡೋದು. ನೀವು ಒಂದು ಮೂಟೆ ಈರುಳ್ಳಿ ತಂದು ಹಾಕಿ ನನ್ನ ಮುಂದೆ, ಹಾ ಏನು ಇಸ್ಮಾಯಿಲ್ ಇದನ್ನ ಕಟ್ ಮಾಡಿ ಕೊಡಿ ಅಂತ ಹೇಳಿ, ಹಾ ನಾನು ನಿಮ್ಗೆ ಕಟ್ ಮಾಡಿ ಗೊತ್ತಿ ಸ್ವಲ್ಪ ಟ್ರಸ್ ಇಲ್ದೇನೆ ಮಾಡ್ಕೊಡ್ತೀನಿ. ಹಾ ಅದೊಂಥರ ನನಗೆ ಕಟ್ಟಿಂಗ್ ಯಾವ್ದಾರಾಗ್ಲಿ, ನಾಟ್ ಓನ್ಲಿ ಈರುಳ್ಳಿ, ಹಾ ಅದರಲ್ಲೂ ಈರುಳ್ಳಿ ಅನ್ನೋ ಜನಕ್ಕೆ ಬಹಳ ಹಾ ಒಂಥರ. ಸೊ ಈಗ ಅದನ್ನೆಲ್ಲ ಬಿಡಿಸ್ಕೊಬೇಕಾ ಸಿಂಗಲ್ ಸಿಂಗಲ್ ಹೌದು ಆಗೋಗೆ? ನೋಡಿ, ಇದು ಹೇಳಿ ಈ ತರ ಮಾಡ್ಕೊಬೇಕು. ಓಕೆ ಓಕೆ. ಇದನ್ನ ಸ್ವಲ್ಪ ಕಿವಿಸಿದಾಗ ಹಾ ಇದ್ರಲ್ಲಿ ಒಂದು ರಸ ಬಿಡುತ್ತೆ, ಓಕೆ. ಆ ರಸ ಆಚೆ ಬರಬೇಕು. ಹಾ ಹಾ ನೋಡಿ ಅದು ಕೈ ಹೆಂಗ್ ಟ್ವಿಸ್ಟ್ ಆಗುತ್ತೆ. ಸ್ವಲ್ಪ ನನಗೆ ಉಪ್ಪು, ಸಾಲ್ಟ್ 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 ನೋಡಿ ಈ ತರ ಎಲ್ಲ ಆಯ್ತು. ನಮ್ದೆಲ್ಲ ಕೆಲಸಗಳೆಲ್ಲ ಫಾಸ್ಟ್ ಅಮ್ಮ. ಹೌದು, ಏನ್ 1 ಸೆಕೆಂಡಿಗೆ ಆಗೋಯ್ತಲ್ಲ. ನೋಡ್ರಾ ಎಲ್ಲ ರಸ ಬಿಟ್ಕೊಂತು ಕಾಣಿಸ್ತಾ ಇದೆ, ಎಷ್ಟು ಶೈನಿಂಗ್ ಶೈನಿಂಗ್. ಓಕೆ ನೋಡಿ ಎಲ್ಲ ಒಂದೇ ತರ ಬಂತು. ಎಸ್ ಸರ್. ಈಗ ಇಲ್ಲಿಂದ ನಾವು ಏನ್ ಮಾಡೋಣ, ಹಾ ಶುಂಠಿ ಹಾಕೊಂತ ಶುಂಠಿ ಇಲ್ಲಿ ಸಣ್ಣಗೆ, ಇದು ಪೇಸ್ಟ್ ಅಲ್ಲ, ಜಜ್ಜಿದ್ದಾರೆ, ಮಿಕ್ಸಿಯಲ್ಲಿ ಒಂಥರ ರಫ್ ಆಗಿ ಗ್ರೈಂಡ್ ಮಾಡಿದ್ದಾರೆ. ಮಿಕ್ಸಿ Okay, ಆನ್ ಇದು ಬಾಯಲ್ಲಿ ಸಿಗ್ಬೇಕು ತಿನ್ಬೇಕಾದ್ರೆ. ಮಿಕ್ಸಿನ ಆನ್ ಮಾಡಬಾರ್ದು. ಈ ಇನ್ನೊಂದು ಪಾರ್ಟ್ ಇಲ್ಲ, ಜಸ್ಟ್ ಆಫ್ ಮಾಡಿ ಆನ್ ಮಾಡತ್ತರ, ಪಲ್ಸ್ ಅಲ್ಲಿ ಮಾಡೋದು, ಪಲ್ಸ್ ಅಲ್ಲಿ ಹೊಡಿಬೇಕು. ಹಾ ಇದಕ್ಕೊಂದು ಹೆಚ್ಚು ಕಮ್ಮಿ ಒಂದು 3 ಟೀ ಸ್ಪೂನ್ ಹಾಕೊಂಡಿದೀವಿ. ಹಾ ಈಗ ಶುಂಠಿ ಫ್ಲೇವರ್ ಚೆನ್ನಾಗಿದೆ, ಚಂದ. ಎಸ್. ಸಾಲ್ಟ್ ಹಾಕೊಂತ ಇದೀನಿ, ಅಂದಾಜ್ ಮೇಲೆ ಸಾಲ್ಟ್ ಅಂದ್ರೆ ಅಲ್ಲ, ನಿಮ್ಮ ರುಚಿಗೆ ರುಚಿ. ತಕ್ಕಷ್ಟು ಉಪ್ಪು. ಉಪ್ಪು. ಹಾ ಇಲ್ಲಿ ನಾನು ಶೇಂಗಾನ ಹ್ಮ್ ಅರ್ಧ ದರ ಮಾಡಿಟ್ಕೊಂಡಿದ್ದೀನಿ ನೋಡಿ. ಎಸ್. ಸಣ್ಣ ಒಂದ್ಸತಿ ಹಿಂಗ್ ಎಣ್ಣೆಲಿ ಹಾಕಿ ಹಿಂಗ್ ತೆಗ್ದಿರೋದು, ಅಷ್ಟೇ. ಮತ್ತೆ ಅದನ್ನ ತರಿಯಾಗಿ ಪುಡಿ ಮಾಡಿದ್ರು. ಆಕ್ಚುಲಿ ಒಂದ್ 4-5 ಹೋಳ್ ಆಗಿದೆ ಅಷ್ಟೇ ಅದು. ಅಷ್ಟೇ. ಹಾ ಎಳ್ಳು ಎಳ್ಳು ಇಲ್ಲಿ ಒಂದು ಸಕ್ಕತ್ 100 ಟೇಸ್ಟ್ ಗ್ರಾಮ್ ಎಳ್ಳು. ಹೌದು, ಹಾ ಮೈನ್ ಇದಕ್ಕೆ ಎಳ್ಳು ಬಹಳ ಇಂಪಾರ್ಟೆಂಟ್. ಹಾ ಎಳ್ಳು ಒಂದು 150 ಗ್ರಾಮ್ ಹಾಕೊಂಡು ಇಷ್ಟಕ್ಕೆ ಹಾ ಆಯ್ತಾ. 2.5 kg ಈರುಳ್ಳಿಗೆ 100 ಗ್ರಾಮ್ 50 ಗ್ರಾಮ್ ಅಷ್ಟು ಎಳ್ಳು. ಜೀರಿಗೆ ಅದು ಒಂದು 50 ಗ್ರಾಮ್ ಆಗುತ್ತೆ ಅಲ್ಲ 50 ಸರ್? ಗ್ರಾಮ್. ಹಾ 50 ಗ್ರಾಮ್ ಇರಲಿ. 3 kg ಈರುಳ್ಳಿ, ಹಾ 50 ಗ್ರಾಮು ಜೀರಿಗೆ, ಹ್ಮ್ 150 ಗ್ರಾಮ್ ಎಳ್ಳು, ಹಾ 200 ಗ್ರಾಮು ಶೇಂಗಾ, ಹಾ 200-250 ಗ್ರಾಮ್ ಪರವಾಗಿಲ್ಲ, ವಾವ್. ಅಳತೆ ಕರೆಕ್ಟಾಗಿ ಬರ್ಕೊಳ್ಳಿ. ಓಕೆ. ಇದು ಆಯ್ತಾರ. ಇದ್ರ ಜೊತೆಗೆ ನಾವು ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀವಿ. ಸರ್. ಇದರಲ್ಲಿ 200 ಗ್ರಾಮ್ ಎಣ್ಣೆ ಇದೆ, ಹಾ ಅಷ್ಟು ಬೇಡ. ಹಾ 100 ಗ್ರಾಮ್ ಅಷ್ಟು. 150 ಗ್ರಾಮ್ ಅಷ್ಟು ಬೇಕು, ಯಾಕಂದ್ರೆ ಎಣ್ಣೆ ಮನೆ ಲೆಕ್ಕ ಕೇಳೋದಾದ್ರೆ 1 ಜಾಮೂನ್ ಬೌಲ್ ಅಷ್ಟು. ಹೌದು. ನೋಡಿ ನೋಡಿ ಎಣ್ಣೆ ಜೊತೆಗೆ ಮತ್ತೆ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಮಾಡ್ಬೇಕು. ಎಣ್ಣೆ ಏನ್ ಕಾಯಿಸಿ ಹಾಕೋದ್ ಬೇಡ ಅಲ್ಲ ಸರ್, ಹಸಿ ಎಣ್ಣೆನೇ ಹಾಕ್ಬೋದು. ಓಕೆ. ಈಗ ಸೈಡ್ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ರವೆ ಇದೆಯಲ್ಲ, ಹಾ ಸರ್. ಈ ರವಾನ ನಾವು ಹಾಕ್ತಾ ಇದೀವಿ. ಅದೆಷ್ಟು ಹಾಕ್ಬೇಕು? ಹೇಳ್ತೀನಿ. ಇದು ಆಕ್ಚುಲಿ ಒಂದು 3 kgಗೆ. ಇದು ಬಾಂಬೆ ರವೆ ಅಂತಾರಲ್ಲ ಅದಲ್ಲ ಸರ್? ಅಲ್ಲ, ಚಿರೋಟಿ ರವೆ. ಚಿರೋಟಿ ರವೆ. ಇದು ನಮ್ಮ ಒಂದು 3 kg ಈರುಳ್ಳಿಗೆ ಹಾ ಇಲ್ಲಿ ನಾನು ಹೆಚ್ಚು ಕಮ್ಮಿ ಅರ್ಧ kg ಅಷ್ಟು ರವೆ, ಅರ್ಧ kg ರವಾನ ಹಾಕಿ ಇದು ಎಣ್ಣೆ ಜೊತೆ ನೆನೆಯಕ್ಕೆ ಬಿಡ್ಬೇಕು ಸ್ವಲ್ಪ. ಹಾ ಈ ಈರುಳ್ಳಿ ನೀರು ಎಣ್ಣೆ ಜೊತೆ ಒಂದು ಸ್ವಲ್ಪ ನೆನೆಯಬೇಕು. ಈರುಳ್ಳಿ ನೀರು ಮತ್ತೆ ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಒಂಚೂರು ನೆಂದು ಅಳ್ಕೋಬೇಕು. ಒಂದು 5 ನಿಮಿಷ ನೆಂದಾಗ ಹಾ ಇದು ರವಾ ಒಳ್ಳೆ ಸಾಫ್ಟ್ ಆಗುತ್ತೆ. ಓಕೆ. ತಿನ್ಬೇಕಾದ್ರೆ ರವಾ ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹಾಕೋದು. ಹೌದು, ಮಿಕ್ಕಿದ್ದು ನೆಕ್ಸ್ಟ್ ಮೈದಾ ಹಾಕೋದು. ಓಕೆ. ಹಂಗಾದ್ರೆ ಇದು ನೆನ್ಕೋಬೇಕಾ ಸರ್ ಇವಾಗ? ಅಷ್ಟೇ. ನೋಡಿ ಇವಾಗ ಎಸ್, ಇದು ನೆನ್ಕೊಳ್ಳೋವರೆಗೂ ನಮ್ದು ಸ್ಟೋರಿ ಕಂಟಿನ್ಯೂ ಮಾಡೋಣ ಸರ್. ರಾಮಣ್ಣ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಗೆ. ಓಕೆ. ರಾಮಣ್ಣ ಅವ್ರು ನಮ್ಗೆ ಏನ್ ಮಾಡಿದ್ರು, ಇಲ್ಲಿ ಮಾಡಿ ನೀವು ಬನ್ನಿ ಅಂತ ಹೇಳಿದ್ರು. ಹಾ ಸೊ ಅಲ್ಲಿಂದ
ಒಂದು ಸಣ್ಣ ಒಂದು ಕೌಂಟ್ರ್ ರೆಡಿ ಮಾಡಬೇಕು. ಕೌಂಟ್ರ್ ರೆಡಿ ಮಾಡೋಕ್ಕೆ ದುಡ್ಡಿಲ್ಲ. ದುಡ್ಡಿಗೆ ಏನು ಮಾಡಬೇಕು? ನಾವು ದಾವಣಗೆರೆಯಿಂದ ಬಂದಿದ್ವಿ. ದಾವಣಗೆರೆಯಲ್ಲಿ ಕೆಲಸದ ಆ್ಯಕ್ಚುಲಿ ಮಧ್ಯದಲ್ಲಿ ನಾನು ಈ ಕೆಲಸ ಕಲ್ತ್ಕೊಂಡು ಪಾನಿಪುರಿ ಕೆಲಸಕ್ಕೆ ದಾವಣಗೆರೆಯಲ್ಲಿ 2.5 ವರ್ಷ ಕೆಲಸ ಮಾಡಿದೆ. ಅಲ್ಲೆಲ್ಲಿ ಕೆಲಸ ಮಾಡ್ತಿದ್ವಿ? ಅಲ್ಲಿ ಬಂದು ದೊಡ್ಡ ಹೋಟ್ಲು ಆನಿಸ್ಕಾ ರೆಸ್ಟೋರೆಂಟ್. ದಾವಣಗೆರೆಯಲ್ಲಿ 2.5 ವರ್ಷ ಕೆಲಸ ಮಾಡಿದ್ದು. 2 ವರ್ಷದಲ್ಲಿ ನಾವು ಕಿಚನಲ್ಲಿ ನಾವು ಹೋಗಿದ್ದು ಪಾನಿಪುರಿ ಮಾಸ್ಟರ್ ಆಗಿ, ಪಾವ್ ಭಾಜಿ ಮಾಸ್ಟರ್ ಆಗಿ. ಹೌದಾ? ಹೌದು. ಅಲ್ಲಿ ನಾವು ಏನು ಮಾಡಿದ್ವಿ, ಆ ಒಂದು ಜಾಗದಲ್ಲಿ ನಮ್ಗೆ ಏನಾಯ್ತು, ಈ ಹೋಟ್ಲಿಗೆ ಅಂತ ಹೋದ್ವಿ ಪಾನಿಪುರಿ ಮಾಸ್ಟರ್ ಆಗಿ. ಬಟ್ ನಾವಲ್ಲಿ ಏನು ಮಾಡಿದ್ವಿ, ನಮ್ಮ ಹೈಪರ್ ಆಕ್ಟಿವ್ ನಾವು. ಹೌದು, ನೀವು ಹೈಪರ್ ಆಕ್ಟಿವ್. ಯಾಕಂದ್ರೆ ನನ್ನ ಟೈಮ್ 11 ಗಂಟೆ ಬಂದು ಸಾಕು. ನನಗೆ ರಾತ್ರಿ 11 ಗಂಟೆ ಡ್ಯೂಟಿ. ನಾನು ಬೆಳಿಗ್ಗೆ 5 ಗಂಟೆಗೆ ಕೆಚಲ್ಗೆ ಹೋಗೋಣ. ಅಲ್ಲಿ ಕಲ್ತ್ಕೊಳಕ್ಕೆ 5 ಗಂಟೆಗೆ ಸುಮ್ಮನೆ ನನ್ನ ಪ್ಯಾಷನ್. ಅಲ್ಲೆಲ್ಲ ಇಡ್ಲಿ ವಡ ದೋಸೆ ಮಾಡೋದೆಲ್ಲ ನೋಡ್ತಾ ಇದ್ನಲ್ಲ. ದಾವಣಗೆರೆ ದೋಸೆ ಫೇಮಸ್ ಬೇರೆ. ದಾವಣಗೆರೆ ದೋಸೆ ಇರ್ಲಿಲ್ಲ ಅಲ್ಲಿ ಬೇರೆ ತರ ದೋಸೆ ಇತ್ತು. ಆ ಹೋಟ್ಲಲ್ಲಿ ಡಿಫ್ರೆಂಟ್ ದೋಸೆ ಇತ್ತು. ದಾವಣಗೆರೆ ದೋಸೆ ಅಲ್ಲೂ ಮಾಡ್ತಾನೆ ಇದ್ದೀವಿ. ಅವ್ರೊಂಥರ ಡಿಫ್ರೆಂಟ್ ದೋಸೆ ನನ್ಗೆ ಇಷ್ಟ ಆಗ್ತಿಲ್ಲ. ಇವಾಗ ನಂಗೆ ಗೊತ್ತಾಗ್ತದೆ ದೋಸೆ ಹಣೆ ಬರಲ್ಲಿದ್ದು. ಬಟ್ ಆಕ್ಚುಲಿ ದೋಸೆ ಚೆನ್ನಾಗಿರ್ತಿಲ್ಲ. ಬಟ್ ಎನಿವೆ ನಾವಲ್ಲಿ ಕೆಲಸ ಮಾಡಿದ್ವಿ. ನೀವು ತಪ್ಪು ತಿಳ್ಕೊಬಿಡಿ, ದಾವಣಗೆರೆ ಬೆಣ್ಣೆ ದೋಸೆ ಬಗ್ಗೆ ಹೇಳ್ತಿಲ್ಲ ಅವರು, ಚೆನ್ನಾಗಿಲ್ಲ ಅಂತ. ಮತ್ತೆ ಆಮೇಲೆ ಅದನ್ನ ತಪ್ಪು ತಿಳ್ಕೊಂಡು ಕಮೆಂಟ್ ಹಾಕೋರು ಇರ್ತಾರೆ, ದಾವಣಗೆರೆ ದೋಸೆ ಚೆನ್ನಾಗಿಲ್ಲ ಅಂತಂದ್ರು ಅಂತ. ಆತರ ಅಲ್ಲ, ಇದು ಆಕ್ಚುಲಿ ಅವ್ರು ಹೇಳ್ತಾ ಇರೋದು ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲ, ಅವ್ರ ಹೋಟೆಲ್ ಅಲ್ಲಿ ಅವ್ರು ಮಾಡ್ತಾ ಇದ್ದಿದ್ದು ದೋಸೆ. ಅದು ಚೆನ್ನಾಗಿಲ್ಲ ಆಕ್ಚುಲಿ. ದಾವಣಗೆರೆ ದೋಸೆ ಅಂದ್ರೆ ಎಲ್ಲ ಸೂಪರ್ ಅದು. ಹೌದು. ಬಟ್ ಎನಿವೆ ನಾವಲ್ಲಿ ಕೆಲಸ ಮಾಡಿದ್ವಿ. ನಮ್ಗೆ ಏನಂದ್ರೆ ನಾವು ಬೆಳಿಗ್ಗೆ ನನ್ನ ಟೈಮಿಂಗ್ಸ್ 11 ಗಂಟೆ ಆದ್ರೂ ನನಗೇನ್ ಗೊತ್ತಾ, ನಾವೊಂದ್ ಕಡೆ ಕೆಲಸಕ್ಕಿದ್ಮೇಲೆ ನಾವೇನಾದ್ರು ಕಲಿಯಕ್ಕಾಗುತ್ತಾ? ಇವತ್ತು ಕಲಿಯಕ್ಕೆ ಒಂದು ಅವಕಾಶ ಇದ್ದಾಗ ಬೆಳಿಗ್ಗೆ 5 ಗಂಟೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಬೆಳಿಗ್ಗೆ ಅವರಿಗೆ ಇಡ್ಲಿ ಮಾಡೋರಿಗೆ, ಈ ಪರಿಶ್ರಮನೇ ಸರ್ ನಿಮ್ಮನ್ನ ಇವತ್ತು ಇಲ್ಲಿ ಕರ್ಕೊಂಡ್ಬಂದು ನಿಲ್ಸಿ. ಕಟ್ಟಿಂಗ್ ಮಾಡೋನಾಗಿರ್ಬೋದು, ಚಪಾತಿ ಲಟ್ಸೋರು ಡೈಲಿ 450 ಚಪಾತಿ ಅವ್ರ ಜೊತೆ ಕೆಲಸ ಮಾಡೋದು. ನಮ್ಮ ಸೌತ್ ಮಾಸ್ಟರ್ ಜೊತೆ ಹೋಗಿ ವಡ ಬಿಡೋದು. ಆಮೇಲೆ 11 ಗಂಟೆ ಆದ್ರೆ ಚೈನೀಸ್ ಎಲ್ಲ ಓಪನ್ ಮಾಡೋರು, ಅವ್ರ ಜೊತೆ ಹೋಗಿ ಪಕೋಡ ಅದು ಎಲ್ಲ ಕೆಲಸ ಮಾಡ್ಬಿಟ್ಟೆ. ಅಲ್ಲಿ ಎಲ್ಲ ಆಲ್ರೌಂಡ್ ಕಿಚನ್ ಅಲ್ಲಿ. ನಾನು ಪಾನಿಪುರಿ ಕೌಂಟ್ರಲ್ಲಿ ಸ್ವಲ್ಪ ಹೊತ್ತಿರೋದು, ಅಲ್ಲಿಂದ ಆರ್ಡರ್ ಬಂದ್ರೆ ಅಲ್ಲಿ ಹೋಗೋದು, ಮಿಕ್ಕ ಟೇಬಲ್ ಒಳಗಡೆ ಬಂದ್ಬಿಡೋದು. ಇವತ್ತು ನಾವು ಹುಡುಗರು ನೋಡ್ತೀವಲ್ಲ, ಅವ್ನಿಗೊಂದು ಕೆಲಸ ಅಂದ್ರೆ ಅದೇ ಕೆಲಸ. ಅದ್ ಬಿಟ್ಟು ಮಾಡಲ್ಲ ನಾನು ಬೇರೆ, ಇದು ಬಿಟ್ಟು ನಾವು ಅದು ಮಾಡಲ್ಲ ಇವಾಗೆಲ್ಲ ಸಹಜವಾಗಿ ನಮ್ಮ ಸಹಜ ಬೆಳವಣಿಗೆ ಲಕ್ಷಣ ಸರ್, ಕಲಿಬೇಕು. ಮನುಷ್ಯನಿಗೆ ಅವರು ಹೋಟ್ಲಲ್ಲಿ ಇವಾಗ ಕೆಲವರು ಹೋಟ್ಲಲ್ಲಿ ಕೆಲಸ ಹುಡುಗರು ನೋಡ್ತಾ ಇರ್ಬೋದು. ನೀವು ಕೆಲಸ ಮಾಡ್ತಾ ಇರ್ತೀರಾ, ನೀವೊಂದು ಜಾಗದಲ್ಲಿ ಏನಾದ್ರೂ ಕಲಿಯೋಕೆ ಸಿಗುತ್ತೆ ಅಂತ ಅದನ್ನ ಕ್ಯಾಪ್ಚರ್ ಮಾಡೋದು ನೋಡ್ಕೊಳ್ಳಿ. ಆವಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನೀವು ನಾಳೆ ಏನಾದ್ರೂ ಮುಂದಕ್ಕೆ ಹೋಗ್ತೀರಾ, ನೀವೊಂದು ಓನರ್ ಆಗ್ತೀರಾ. ಆವಾಗ ಯಾವುದೋ ಒಂದು ಜಾಗದಲ್ಲಿ ಏನೋ ಒಂದು ಕಲ್ತಿದ್ದ, ಆ ಕಲ್ತಿರೋ ಚಾನ್ಸ್ ಸಿಕ್ತಿತ್ತು, ನಾನು ಅವ್ರು ಕಲ್ತಿಲ್ಲ, ಇವತ್ತು ನನಗೆ ಅದು ಬೇಕನ್ಸಿದಾಗ ನಿಮ್ಗೆ ಕೈ ಸಿಗಲ್ಲ. ಇದು ಅಡಿಗೆ ವಿಶೇಷ. ನಮ್ಗೆ ಯಾವ್ದಾದ್ರು ಒಂದು ಸಣ್ಣ ವಿಷಯ ಇರ್ಬೋದು. ರವೆ ಇಡ್ಲಿ ಮಾಡೋದು ಕಲ್ತ್ಕೊಂಡ್ವಿ, ದೋಸೆ ಮಾಡೋದು ಕಲ್ತು, ದೋಸೆ ಪ್ರಾಪರ್ ದೋಸೆ ನಂದೇ ಇವಾಗ. ನನ್ನ ದೋಸೆ ನಂದೇ, ಯಾಕಂದ್ರೆ ನಾನು ಅದನ್ನ 100 ಸಲ ಟ್ರೈ ಮಾಡಿ ನನ್ನ ಮನೆಯಲ್ಲಿ ಕೂಡ ಬಯಸ್ಕೊಂಡು ಮನೆಯಿಂದ ಆಚೆ ಹಾಕ್ಬೇಕು. ಎಕ್ಸ್ಪೆರಿಮೆಂಟ್ಸ್ ಅಷ್ಟು ಮಾಡಿದೀರಾ. ನನಗೆ ಔಟ್ಪುಟ್ ಅಷ್ಟು ಚೆನ್ನಾಗಿದೆ. ಹುಳಿಪಾಟು ತೆಗಿಬೇಕು. ದೋಸೆ ಅಂದ್ರೆ ಹುಳಿಪಾಟು. ರಾತ್ರಿ 8 ಗಂಟೆ ನೆನೆ ಹಾಕೋದು, ರಾತ್ರಿ ಎಲ್ಲ ನೆನೆಯೋದು, ತಿರ್ಗಾ ಬೆಳಿಗ್ಗೆ ಅದನ್ನ ಮತ್ತೆ ದೋಸೆ ಒಯ್ಯೋದು, ಹುಳಿ. ಆ ಹುಳಿಪಾಟನ್ನ ತೆಗೆಯುವುದು ಹೆಂಗೆ ಅಂತೇಳಿ ಒಂದು ಪ್ರೊಸೀಜರ್, ಕಮ್ ಬ್ಯಾಕ್ ಪ್ರೊಸೀಜರ್ ಅಂತ ನಾವು ಮಾಡ್ತೀವಿ. ಅದು ಬಹಳ ಫೇಮಸ್ ನಮ್ಮ ಕರ್ನಾಟಕದಲ್ಲಿ, ಎಲ್ಲರ ಮನೇಲಿ ನಡೀತಿದೆ ಕಮ್ ಬ್ಯಾಕ್ ಪ್ರೊಸೀಜರ್. ಕಮ್ ಬ್ಯಾಕ್ ಅಂದ್ರೆ ರಾತ್ರಿ ರುಬ್ಬಿದ ಹಿಟ್ಟನ್ನ ಬೆಳಿಗ್ಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಅದನ್ನ ಒಂದು ಹದ ತರೋದು. ದಟ್ ಇಸ್ ಕಮ್ ಬ್ಯಾಕ್ ಪ್ರೊಸೀಜರ್. ತುಂಬಾ ಫೇಮಸ್ ನಮ್ಮ ವಿಡಿಯೋದಲ್ಲಿ. ಹೌದು ಸರ್. ಅದೊಂದು ಈಗ ಸರ್ ನಮಗೆ ಅದೊಂದು ತೋರಿಸ್ಕೊಡ್ಬೇಕು ನೆಕ್ಸ್ಟ್ ನೀವು ಮಾಡೋಣ, ತೋರಿಸ್ಕೊಡ್ತೀವಿ. ಸೊ ಎನಿವೆ ಆ ಥರ ಎಲ್ಲ ನಾವು ಬೆಳೆದು ಬಂದವರು. ಅದೇ ಹೇಳೋದು, ನಾವು ಕೆಲಸದಲ್ಲಿ ಹಿಂದೆ ಮುಂದೆ ನೋಡಿಲ್ಲ. ನಮ್ಮನ್ನ ನೋಡಿ ಕೆಲಸ ಭಯ ಪಡಬೇಕು, ನಾವು ಕೆಲಸ ನೋಡಿ ಭಯ ಪಡಬಾರ್ದು. ಕೆಲಸ ತಲೆ ಮೇಲೆ ತಗೊಂಬಾರ್ದು. ಕಮಿಟ್ಮೆಂಟ್ ಎಷ್ಟು ಮಾಡ್ತೀವಿ, ಕಮಿಟ್ಮೆಂಟ್ ಅಂದ್ರೆ ಕಮಿಟ್ಮೆಂಟ್. ಅದ್ರ ಮುಂದೆ ನಿಂತ್ಕೊಬಾರ್ದು. ಅವೆಲ್ಲ ಕೆಲಸ ಚಂದವಾಗಿ ಪ್ಯಾಷನೇಟ್ ಆಗುತ್ತೆ. ಸೊ ಈ ತರ ನಾವು ಬಂದವನು. ಅಲ್ಲಿ ಕೆಲಸ ಕಲ್ತಿರೋದು ಇವತ್ತು. ಆಮೇಲೆ ನಾನು ಸ್ವಂತ ಮಾಡೋದಕ್ಕೆ ಮಲ್ಲೇಶ್ವರಮಲ್ಲಿ ಆ ಹಳ್ಳಿ ಮನೆ ಹತ್ರ ಒಂದು ಜಾಗ ಕೇಳಿದಕ್ಕೆ ಅವ್ರು ಕೊಟ್ಟರು. ಪಾನಿಪುರಿ ಕೌಂಟ್ರು ಹಾಕಿ ದುಡ್ಡಿಲ್ಲ, ಒಂದು 5,000 ರೂಪಾಯಿ ದುಡ್ಡು ಫೈನಾನ್ಸ್ ತಗೊಂಡೆ. ಡೈಲಿ 50 ರೂಪಾಯಿ ಕಟ್ಟಂಗೆ 100 ಡೇಸ್ಗೆ 50 ರೂಪಾಯಿ ಡೈಲಿ ಕಟ್ಟಂಗೆ 100 ಡೇಸ್ಗೆ. ಸ್ಟವ್, ಪ್ಲೇಟು, ಸ್ಪೂನು ಎಲ್ಲ ತಂದು. ಯಾವ ಇಯರ್ ಇದು? ಇದು ಬಂದು 92, 93 ಅವಾಗ ಪಾನಿಪುರಿ ಕ್ರೇಡ್ಸ್ ಇತ್ತು. ಅವಾಗ ಪಾನಿಪುರಿ ಕೆಲಸ ಕಲ್ತಿದ್ವಿ. ದಾವಣಗೆರೆ ಹೋಗಿ ಒಂದು 2 ವರ್ಷ ಅನುಭವ ಆಯ್ತು. ಚೈನೀಸು ಕಲ್ತಿದ್ವಿ. ಚೈನೀಸ್ ಕಲ್ತಿದ್ದು ಯಾವಾಗ ವರ್ಕೌಟ್ ಆಯ್ತು ಮಧ್ಯೆ ಬರ್ತಾ ಹೇಳ್ತೀನಿ ನೋಡಿ. ಅಲ್ಲಿಂದ ಪಾನಿಪುರಿ ಒಳ್ಳೆ ಡಿಮಾಂಡ್ ಬಂತು. ಚೆನ್ನಾಗಿ ನಾವೇ ಪಾನಿಪುರಿ ಮಾಡೋದು. ನಮ್ಮ ಜೊತೆಗೆ ಸುರೇಶ್ ಅಂತ ಇವಾಗಲಿದ್ದಾನೆ. ಅವ್ನು ಆಕ್ಚುಲಿ ಇವಾಗ ಊರಿಗೆ ಹೋಗಿದ್ದೆ ನಿನ್ನೆ. ನಾನು ಅವನ ಜೊತೆ ಕೂರಿಸ್ತಾ ಇದ್ದೆ. ಅವ್ನು ದಾವಣಗೆರೆಯಲ್ಲೇ ನನ್ನ ಜೊತೆ ಸಿಕ್ಕಿದ್ದು. ಅಲ್ಲಿಂದ ನೀವು ಜೊತೆ ಕರ್ಕೊಂಬಂದ್ವಿ ಅವನ್ನ. ಒಬ್ಬ ಜೊತೆಗೆ ಇರ್ಲಿ ಸಪೋರ್ಟಿಗೆ ಅಂತ. ಅವ್ನು ಇವಾಗಲಿದ್ದಾನೆ. ಸೊ ಅವನಿಗೆ ಪಾನಿಪುರಿಗೆ ನಾವು ಅವನ್ನ ಹಳ್ಳಿ ಮನೆಯಿಂದ ನಾವು ಇಬ್ಬರು ಸೇರಿಕೊಂಡು ಶುರು ಮಾಡಿದ್ವಿ. ಫಸ್ಟ್ ಡೇ ನಮಗೆ 3 ರೂಪಾಯಿಗೆ ಮಸಾಲ ಪುರಿ,
ಬೇಲ್ಪುರಿ ಆ ಕಾಲಕ್ಕೆ 3 ರೂಪಾಯಿ. 3 ರೂಪಾಯಿ. ಅಯ್ಯೋ 3 ರೂಪಾಯಿ ಪಾನಿಪುರಿ ನಾವು ನೋಡಿದ ದಿನ. ಯಪ್ಪ. ಆಮೇಲೆ ಅಲ್ಲಿಂದ ನಮ್ಗೆ ಇನ್ನೊಂದು ಸ್ವಲ್ಪ ದುರಾಸೆ ಜಾಸ್ತಿ ಆಯ್ತು. ಯಾರೋ ಬಜೆಟ್ ಕುಮಾರ್ ಪಾರ್ಕ್ ಅಲ್ಲಿ ಒಂದು ಜಾಗ ಸಿಕ್ತು, ಅಲ್ಲಿ ಪಾರ್ಟ್ನರ್ ಆಗೋದ್ವಿ. ಅವ್ನ ಸ್ವಂತ ಮನೆ ಸ್ವಂತ ಜಾಗ. ಬಾಪ ನಂಗೆ ಬಾಡಿ ಕೊಡ್ಬೇಡ, ಏನ್ ಬೇಡ, ಬರೋದ್ರಲ್ಲಿ ಹಂಚ್ಕೊಳ್ಳೋಣ ಅಂತ ಹೋದ್ವಿ. ಗುಲ್ಲೂರ್ ಚಾಟ್ ಪಕ್ಕನ ಇರೋದು. ವಿನಾಯಕ ನರ್ಸಿಂಗ್ ಹೋಮ್ ಅಂತಿದೆ, ಆ ಪಕ್ಕದಲ್ಲಿ ಪಾಂಡು ಅಂತ ಆ ಮನುಷ್ಯ ತೀರೋಗ್ಬಿಟ್ಟ. ಅತಿ ಕುಡಿದು ಏನಿವೆ ಆ ಮನುಷ್ಯ ಎಲ್ಲ ಈಗ ನನ್ನ ಒಳ್ಳೆ ಸ್ನೇಹಿತ. ಅವನ ಜೊತೆ ಪಾರ್ಟ್ನರ್ ಮಾಡಿ 1 ವರ್ಷ ನಾವೆಲ್ಲ ಬಿಸ್ನೆಸ್ ಹಾಳು ಮಾಡ್ಕೊಂಡ್ವಿ. ಅಲ್ಲಿ ಯಾಕೆ ಬಿಸ್ನೆಸ್ ಚೆನ್ನಾಗಾಯ್ತು, ಬೇರೆ ಬೇರೆ ಕಮಿಟ್ಮೆಂಟ್ ಬೇರೆ ಬೇರೆ ಥರದಲ್ಲಿ ಹಾಳಾಗೋಯ್ತು, ಬಿಟ್ವಿ. ಅಷ್ಟೊತ್ತಿಗೆ ಗ್ಯಾಪಲ್ಲಿ ನಮ್ಮ ಇಲ್ಲಿ ದೇವಸ್ಥಾನ ಇದೆಯಲ್ಲ, ಕಾಡು ಬಲೇಶ್ವರ ದೇವಸ್ಥಾನ, ಇದೇ ರೋಡಲ್ಲಿ 15ನೇ ಕ್ಲಾಸು ಕಾಡು ಬಲೇಶ್ವರ ದೇವಸ್ಥಾನ ಪಕ್ಕದಲ್ಲಿ ನಮ್ದು ರೂಮ್ ಇದೆ. ಆ ರೂಮ್ಗೆ ನಾವು ಬರ್ಬೇಕಂದ್ರೆ ಮಲ್ಲೇಶ್ವರಂ ಕುಮಾರ ಪಾರ್ಕಿಂದ ಮಲ್ಲೇಶ್ವರಂ ಅಂಗಡಿ ಹಳ್ಳಿ ಮನೆ ಏನಿದೆಯಾ ಅಲ್ಲಿ ಸಣ್ಣದೊಂದು ಅಂಗಡಿ ಇದೆಯಲ್ಲ, ಆ ಎರಡರದ್ದು ಕಲೆಕ್ಷನ್ ತೊಗೊಂಡು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ನಾನು. ಇಲ್ಲಿಗೆ ಈ ದೇವಸ್ಥಾನದ ಅಲ್ಲಿ ರೆಂಟ್ ಗಿಂಟ್ ಏನಿಲ್ಲ ನಮ್ಗೆ, ಸುಮ್ಮನೆ ದೇವಸ್ಥಾನದಲ್ಲಿ ರೂಮ್ ಮಾಡ್ಕೊಂಡು. ಅಯ್ಯೋ ನೋಡಿ, ನೋಡಿದ್ರಾ ಇಸ್ಮಾಯಿಲ್ ಸರ್, ಸಣ್ಣ ರೂಮ್ ಎಲ್ಲ ಸಬ್ಕಾ ಮಾಲಿಕ್ ಏಕೆ ಅಂತಾರಲ್ಲ ಹಂಗೆ. ಆ ಜೊತೆಗೆ ಇಬ್ಬರು ಮೆಡಿಕಲ್ ಸ್ಟೂಡೆಂಟ್ ನನ್ನ ಜೊತೆ ಇಟ್ಕೊಂತ ಇದ್ದೆ. ಸೂಪರ್. ನನ್ನ ಫ್ರೆಂಡ್ ಒಬ್ಬ ಇದ್ದ, ಆಮೇಲೆ ಆಂಧ್ರದವನ ಒಬ್ಬ ಇದ್ದ. ನನ್ನ ಫ್ರೆಂಡ್ ಬಂದು ಸಿದ್ದಿಕ್ ಡಾಕ್ಟರ್ ಅಂತ ಫೇಮಸ್ ಮಂಗಳೂರಲ್ಲಿ. ಅವನು ನಮ್ಮ ಜೊತೆ ಅವನ ಮನೆ ಅವ್ರದ್ದು ಸ್ವಲ್ಪ ಎಲ್ಲ ಕಮಿಟ್ಮೆಂಟ್ ಇರುತ್ತಲ್ಲ, ಓದಕ್ಕೆ ಬಂದು ಇರುತ್ತಲ್ಲ, ಅವಾಗ ಡಾಕ್ಟರ್ ಓದ್ತಿರೋನು ಅವನು ಪಾಪ. ಆ ಫ್ರೆಂಡ್ನ ನನ್ನ ಜೊತೆ ರೂಮಲ್ಲಿ ಇಟ್ಕೊಂಡು ಅವ್ನಿಗೆ ಊಟ ತಿಂಡಿ, ಅವನಿಗೆ ಇನ್ನೊಬ್ಬ ಫ್ರೆಂಡ್. ನೀವು ಸಿಕ್ಕಾಪಟ್ಟೆ ಒಳ್ಳೆಯವ್ರಾಗ್ಬಿಟ್ರಿ ಇವಾಗ. ನಾನು ಇವಾಗ ನೀವ್ ಯಾರೋ ಹೋಟೆಲ್ ಮಾಡಕ್ಕೆ ಅನುಕೂಲ ಮಾಡ್ಕೊಟ್ರಿ, ಅವರಿಗೆ ನೀವೇನೋ ಹೆಲ್ಪ್ ಮಾಡ್ತಿದ್ದೀರಾ ಅನ್ನೋದನ್ನ ನನ್ನ ತಲೆಯಲ್ಲಿತ್ತು. ಬಟ್ ಈ ಹೆಲ್ಪಿಂಗ್ ನೇಚರು ಯಾವ ಕಾಲದಿಂದ ಇದೆ ನೋಡಿ, ಚಿಕ್ಕ ವಯಸ್ಸಿಂದಾನು ಇದೆ. ಅಂಡ್ ನೀವು ದಾವಣಗೆರೆಯಿಂದ ಅವ್ರನ್ನ ಯಾರನ್ನೋ ಕರ್ಕೊಂಬಂದು, ಅವ್ರ ಹೆಸರೇನಂದ್ರಿ, ಸುರೇಶ್ ಅನ್ನೋರ್ನ ಕರ್ಕೊಂಬಂದು ಕೆಲಸ ಕೊಟ್ಟು ಅವ್ರು ನನ್ನ ಜೊತೆಗೆ ಇರ್ಲಿ ಅಂತ ಇಟ್ಕೊಂಡ್ರಿ. ಇಲ್ಲಾರ್ನೋ ರೂಮಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ಗಳನ್ನ ಇಟ್ಕೊಂಡಿದ್ದೀರಾ. ಸಿದ್ದಿಕ್ ಅಂತ ಇವಾಗ್ಲಿದ್ದಾನೆ, ಅವನಿಗೊಂದಿಷ್ಟು ಈಗ ಡಾಕ್ಟರ್ ಅವರು ಒಳ್ಳೆ ಡಾಕ್ಟರ್, ಇವಾಗ ಒಂದು ಫೇಮಸ್ ಡಾಕ್ಟರ್. ಅವ್ನು ಡೈಲಿ ಎಲ್ಲ ಒಂದು 200 ಜನ ಪೇಷಂಟ್ ನೋಡ್ತಾ ಇದ್ದಾರೆ. ಅವನ ಜೊತೆಗೆ ಇನ್ನೊಬ್ಬ ಅವ್ನ ಫ್ರೆಂಡ್ ಒಬ್ಬ ರಿಲ್ಯಾಂಗಿ ಅಂತ ಆಗ್ರದವನು, ಪಾಪ ಅವ್ನ ಕಷ್ಟ ಇದೆ. ಅವನು ಬಂದ. ಏನಂದ್ರೆ ಮನೆಯಲ್ಲಿ ಊಟ ತಿಂಡಿ ನಡೀತಾ ಇದೆ, ಓದ್ತಾ ಇದ್ದಾರೆ ಅವರು. ಸಣ್ಣ ಒಂಚೂರು ಹೆಲ್ಪ್ ಮಾಡೋಣ ಜೊತೆಗೆ ಮಲ್ತಿದ್ವಿ 5 ಜನ. ನನಗೆ ಹೇಳ್ತಿದ್ದೆ ಫ್ಯಾನ್ ಗಾಳಿ ಇದ್ದು ನಿಮ್ಗೆ ಯಾರು ತಗೊಳ್ಳಿ, ನನಗೆ ಫ್ಯಾನ್ ಸೌಂಡ್ ಕೇಳ್ಬೇಕು ಅಷ್ಟೇ ಸಾಕು. ಯಾಕಂದ್ರೆ ಆ ಫ್ಯಾನ್ ತಿರುಗ್ತಾ ಇದ್ರಲ್ಲ ಸೌಂಡ್, ಕಾನ್ಫಿಡೆನ್ಸ್ ಆಗಿ ನನಗೆ ಇದು ಒಂದೊಂದು ಜೋಕ್ ಅದು ಟೋಟಲ್ ಆಗಿದೆ ಆಕ್ಚುಲಿ. ಅಂದ್ರೆ ನಾವೆಲ್ಲ ಜಗಳ ಆಡ್ತಿದ್ವಿ, ನನಗೆ ಫ್ಯಾನ್ ಬೇಕು ನನಗೆ ಫ್ಯಾನ್ ಬೇಕು, ಎಲ್ಲ ನಡೀತದೆ ಬ್ಯಾಚುಲರ್ಸ್ ಅಲ್ಲಿ. ಅವಾಗ ನಾನು ಅಂತೀನಿ ಎಲ್ಲರೂ ಇಡ್ರಪ್ಪ, ನನಗೆ ಫ್ಯಾನ್ ಸೌಂಡ್ ಕೇಳೋ ಗಾಳಿ ನೀವೇ ತಗೊಳ್ಳಿ, ಗಾಳಿ ತಗೊಳ್ಳಿ, ನನಗೆ ಸೌಂಡ್ ಬಂದು ಅಟ್ಲೀಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ ಓ ಫ್ಯಾನ್ ಇದೆಯಲ್ಲ ಒಂದು ಧೈರ್ಯ, ಅಷ್ಟಕ್ಕೆ ಸಾಕು ನನಗೆ ಮಲಗಕ್ಕೆ. ಅಂದ್ರೆ ಒಂಥರ ಜೋಕ್ ಮಧ್ಯದಲ್ಲಿ. ಈ ತರ ಎಲ್ಲ ಬದ್ಕೊಂಡು ಅಲ್ಲಿಂದ ನಾವು ಈ ಕನೆಕ್ಟ್ ಆಗ್ತಿತ್ತು. ಇಲ್ಲಿಂದ ನಮ್ಮ ಹಳ್ಳಿ ಮನೆಯಿಂದ ಬರ್ಬೇಕಾದ್ರೆ 11th ಕ್ಲಾಸಲ್ಲಿ ಇಲ್ಲೊಂದು ಮಾಧವ ಪಂಡಿತ ಅಂತ ಒಬ್ರು ಇದ್ದಾರೆ, ನಮ್ಮ ಐಸ್ ಕ್ರೀಮ್ ಮಾಡ್ತಾ ಇದ್ರು. 1 ರೂಪಾಯಿ ಏಲಕ್ಕಿ ಕುಲ್ಫಿ, ನಿಮ್ಗೆ ಗೊತ್ತಲ್ಲ ಏಲಕ್ಕಿ ಕುಲ್ಫಿ. ಅವಾಗ ನಾವ್ ಅಲ್ಲಿ ನಡ್ಕೊಂಡ್ ಬರ್ಬೋದು, ದಣಿದಿರ್ತೀವಲ್ಲ, ಒಂದು ಏಲಕ್ಕಿ ಕುಲ್ಫಿ ತಿಂತಿರೋದಿಲ್ಲ. ತಿಂದಾಗ ಇವ್ರ ಅಂಗಡಿ ಖಾಲಿ ಕಾಣ್ತಾ ಇತ್ತು, ಐಸ್ ಕ್ರೀಮ್ ಎಲ್ಲ ಇರ್ತಿದ್ರು ಅಷ್ಟೇ. ನಾನಂದ್ರೆ ಏನ್ ಸರ್ ಖಾಲಿ ಇಟ್ಟಿದ್ದೀನಿ, ಏನಾದ್ರು ಮಾಡೋಣ, ಅದು ಏನ್ ಮಾಡ್ಬೋದಪ್ಪ? ಏನಿಲ್ಲ, ಜಾಗ ಕೊಟ್ರೆ ಒಂದು ಪಾನಿಪುರಿ ಕೌಂಟರ್ ಇರ್ತೀನಿ, ನಾವು ಶುರು ಮಾಡೋಣ ಬನ್ನಿ. ವ್ಯಾಪಾರ ಅದೇ ವ್ಯಾಪಾರ ನಾನು ಮಾಡ್ತೀನಿ ಸರ್ ಜಾಗ. ಅವಾಗ ಹೆಂಗೆ ಎತ್ತ ಡೈಲಿ ಒಂದು ಇದೆಲ್ಲ 92 ಸೇಮ್ ಇದೆ, ಒಂದೊಂದೇ ಚೈನ್ ಲಿಂಕ್. ಅಲ್ಲಿ ಮನೆ ಹತ್ರ ಫಸ್ಟ್ ಮಾಡಿದ್ವಿ. ಫಸ್ಟ್ ಕುಮಾರ್ ಪಾರ್ಕ್ ಅಲ್ಲಿ ಮಾಡಿದ್ವಿ. ಕುಮಾರ್ ಪಾರ್ಕ್ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಬಂತು. ಆ ಗ್ಯಾಪ್ ಅಲ್ಲಿ ಇನ್ನೇನಾದ್ರು ಮಾಡೋಣ ಅಂದ್ರೆ ಈ ಜಾಗ ಸಿಕ್ತು 11th ಕ್ಲಾಸ್ ಅಲ್ಲಿ, ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ, ಸೆಲ್ಲರ್ ಅಲ್ಲಿ, ಅಂಡರ್ಗ್ರೌಂಡ್ ಅಲ್ಲಿ. ಅವಾಗ ಅವ್ರ ಅಂಗಡಿಯಿಂದ ನನ್ಗೆ ಹಂಗಲ್ಲಿ ಆಗಲ್ಲಪ್ಪ, ನಂಗೆ ಪ್ಲೇಟಿಗೆ 2 ರೂಪಾಯಿ ಕೊಡ್ತೀನಿ ಮಸಾಲ ಪುರಿಯಲ್ಲಿ ಮಾಡೋಣ. 2 ರೂಪಾಯಿ ಆಗಲ್ಲ ಸರ್, 1 ರೂಪಾಯಿ. ಕೊನೆಗೆ 1 ರೂಪಾಯಿ ಒಪ್ಕೊಂಡ್ರು. 1 ರೂಪಾಯಿ ಅಂತ ಒಪ್ಕೊಂಡು ಒಂದು 2 ತಿಂಗಳು ಮಾಡಿದ್ದೀನಿ ಅಷ್ಟೇ. ಅಷ್ಟೊತ್ತಿಗೆ ಮತ್ತೆ ಚೈನೀಸ್ ನನ್ನ ತಲೆಯಲ್ಲಿತ್ತು, ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೆ. ಫಸ್ಟ್ ಟೈಮ್ ಫುಟ್ಪಾತ್ ಅಲ್ಲಿ ಚೈನೀಸು 13 ರೂಪಾಯಿ ಗೋಬಿ ಮಂಚೂರಿ ಮಾಡೋದು ಕಾನ್ಸೆಪ್ಟ್ ತಂದಿರೋದು. ಈ ಫುಟ್ಪಾತ್ ಸಣ್ಣ ಸಣ್ಣ ಅಂಗಡಿ ಗಾಡಿ ಎಲ್ಲ ಮಾಡ್ಬೋದಲ್ಲ. ಜಯನಗರದಲ್ಲಿ ಒಂದು ಗಾಡಿ ನೋಡಿದ್ದೆ, ಅಲ್ಲಿ ಗೋಬಿ ಮಂಚೂರಿ ಫ್ರೈಡ್ ರೈಸ್ ಎಲ್ಲ ಮಾರೋರು. ಇದು ಕೆಲಸ ನನಗೆ ಗೊತ್ತಿದೆಯಲ್ಲ, ನಾನೇ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಒಂದು ದಿನ ಸಾಯಂಕಾಲ 7 ಗಂಟೆಗೆ ನಮ್ಮ ಅಲ್ಲೇ ಒಂದು ಸಣ್ಣ ಜಾಗ ಇತ್ತು. ಅವಾಗ ಅವ್ರನ್ನ ಕೇಳಿದೆ ಓನರ್ನ, ಸರ್ ಗೋಬಿ ಮಂಚೂರಿ ಬರುತ್ತೆ ಮಾಡೋಣ ಅಂದರೆ, ಮಾಡಪ್ಪ ಅಂತ. ಒಳ್ಳೆ ಅಲ್ಲ ಹೆಂಗೆ, ಅದಕ್ಕೆ 2 ರೂಪಾಯಿ ಕೊಡ್ತೀನಿ.
ಆಯ್ತು ಓಕೆ ಅವ್ನು ಒಪ್ಕೊಂಡ. ಅಲ್ಲಿ 2 ರೂಪಾಯಿ, ಇಲ್ಲಿ 1 ರೂಪಾಯಿ, 3 ರೂಪಾಯಿ ಲಾಭ. 3 ರೂಪಾಯಿ ಒಂದು ಪ್ಲೇಟ್ ಅಲ್ಲಿ ಹಾ 3 ರೂಪಾಯಿ ಲಾಭ ಹಾ ಮನುಷ್ಯನಿಗೆ. ಮಸಾಲ ಪುರಿ 1 ರೂಪಾಯಿ. ಅದೇ ಇದು 2 ರೂಪಾಯಿ. ಹಾ ನೀವು ನಂಬಲ್ಲ, 4 ಗಂಟೆಗೆ ನಾನು ಗೋಬಿ ಮಂಚೂರಿ ಸ್ಟಾರ್ಟ್ ಮಾಡಿದ್ದೀನಿ, ಹಾ ಸಾಯಂಕಾಲ 7 ಗಂಟೆಗೆ ಒಂದು ಗೋಬಿಲ್ಲ, ಎಲ್ಲ ಖಾಲಿ. ಖಾಲಿ. 50 ಗೋಬಿ ತಂದಿರೋದು, ಹಾ 2 ಕೆಜಿಗೆ 3 ಕೆಜಿ ನೂಡಲ್ಸ್, 5 ಕೆಜಿ ಫ್ರೈಡ್ ರೈಸ್ ಎಲ್ಲ ಖಾಲಿ. ಸೆಕೆಂಡ್ ಏನ್ ಮಾಡಿದೆ, 70 ಗೋಬಿ ತಂದೆ. ಹಾ 3 ದಿವಸ 3 ಗೋಬಿ ತಂದೆ. ಹಾ ಕೊನೆಗೆ ಒಟ್ಟಲ್ಲಿ ನಿಮಗೆ 150 ಗೋಬಿ. ಇದ್ರಲ್ಲಿ ಕೈ ರುಚಿ ಭಯಂಕರವಾಗಿ ಕೈ ಹಿಡಿದು ಬಿಟ್ಟಿದೆ ಸರ್, ಎಲ್ಲರಿಗೂ ಇಷ್ಟ. ಹಾ ಬಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವಯಸ್ಸಾಗಿರೋರು ಎಲ್ಲರಿಗೂ ಒಟ್ಟು ಇಷ್ಟ. ಅದೇ ಆ 25 ವರ್ಷ ಹಳೆ ಗೋಬಿ ಮಂಚೂರಿ ಈಗ ಫ್ರಾಂಚೈಸಿ ಮಾಡಿ ತರ್ತಾ ಇದೀನಿ. ಹಾ ಏನಕ್ಕೆ ಅಂದ್ರೆ ನಾವು ಏನು ಚಿಕ್ಕ ಅಂಗಡಿಯಲ್ಲಿ ಇವಾಗ ಇದು ಅಲ್ಲಿಂದನೂ ಸಮಸ್ಯೆ ಆಯ್ತು. ಹಾ ಇವಾಗ ಮಾತಾಡ್ಬೇಕು, ಎಲ್ಲೆಲ್ಲೂ ಕನೆಕ್ಟ್ ಆಗಬೇಡ. ಹಾ ಅಲ್ಲಿ ನಾವು ಗೋಬಿ ಮಂಚೂರಿ ಅಂಗಡಿ ಮಾಡ್ತಾ ಇದ್ದೆ, ಹಳ್ಳಿ ಮನೆಯವರು ಅಂಗಡಿ ತಗೊಂಡ್ರು. ಹಳ್ಳಿ ಮನೆಯವರು ನಮ್ಮನ್ನು ಖಾಲಿ ಮಾಡಿಸಿದ್ರು. ಹಾ ಖಾಲಿ ಮಾಡಿಸಿದ್ರೆ ಅವರು ಸ್ವಂತ ತಗೊಂಡ್ರು 20 ವರ್ಷ ಲೀಸಿಗೆ. ಹಾ 20 ವರ್ಷ ಲೀಸ್ ಮಾತಾಡಿ ಫಸ್ಟ್ 21 ಇಯರ್ಸ್ಗೆ. ಹಾ. ಅವಾಗ ಅಂಗಡಿ ನಾವು ಬಿಟ್ಕೊಡ್ಲೇಬೇಕು. ನಾವು ನಮ್ಮ ಪಾಡಿಗೆ ನಾವು ಒಂದು ಟೈಮ್ ತೊಗೊಂಡಿದ್ದು 6 ತಿಂಗಳು. ಅಲ್ಲಿಂದ ನಾವು ಇಲ್ಲಿ ಶಿಫ್ಟ್ ಆದ್ವಿ ಹಾ ಟೋಟಲಿ ಒಂದೇ ಜಾಗ. ಕುಮಾರ್ ಬಾರ್ಕದ್ದು ಬ್ರೇಕ್ ಆಯ್ತು, ಹಾ ಅದು ಪಾರ್ಟ್ನರ್ಶಿಪ್ ಸ್ವಲ್ಪ ಇಶ್ಯೂಸ್ ಆಯ್ತು. ಹಾ ಮಲ್ಲೇಶ್ ಸರ್ಕಸ್ ಮತ್ತೆ ಡೌನ್ ಆಯ್ತು. ಹಾ ತಂಗಿ ಮದುವೆ ಆಯ್ತು 2000 ಇಸ್ವಿಯಲ್ಲಿ. ಹಾ 2000 ಇಸ್ವಿಯಲ್ಲಿ ನಾವಿಲ್ಲಿ ಮಲ್ಲೇಶ್ವರಮಲ್ಲಿ ನಮ್ದೆಲ್ಲ ಅಂಗಡಿ ಎಲ್ಲ ಅಲ್ಲೂ ಸ್ವಲ್ಪ ಓನರ್ ಕಡೆಯಿಂದ ಅವ್ರ ಭಾವ ಇಂಟರ್ನಲ್ ಪ್ರಾಬ್ಲಮ್ ಆಗಿ, ಅಂದರೆ ಭಾವನ ಅಂಗಡಿ ಇದ್ದಿದ್ದು, ಬಾಮ ಇದೆ ನಡೆಸ್ತಾ ಇದ್ದಿದ್ದು, ಹಾ ಅವ್ರದ್ದು ಇಂಟರ್ನಲ್ಲಿ ಅವರು ಪ್ರಾಬ್ಲಮ್ ಮಾಡ್ಕೊಂಡು ಅಲ್ಲೂ ಗಲಾಟೆ ಆಯ್ತು. ಅಯ್ಯೋ 40,000 ರೂಪಾಯಿ ನನ್ನ ಕಾಸು ಕೊಡಬೇಕು ಅದು ಇದು ಅಂತ ಏನೋ ಬಂತು ಇರುತ್ತಲ್ಲ. ಹೌದು, ಆಗ ವ್ಯವಹಾರ ಅಂದ್ಮೇಲೆ ಒಂದು ಆ ಟೈಮಲ್ಲಿ ರೈಟ್ ಟೈಮಲ್ಲಿ ನಮ್ಮ ರುಚಿಯನ್ನು ನೋಡಿದ ನಮ್ಮ ಓನರ್ ಅವರ ವೈಫು, ಹಾ ಅಣ್ಣ ತಮ್ಮಂದ್ರು ಇಬ್ಬರಿದ್ದಾರೆ, ಇಬ್ಬರಿಗೂ ಅವರ ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಇಬ್ಬರಿಗೂ ನಮ್ಮ ಫುಡ್ ಇಷ್ಟ ಆಗ್ತಿತ್ತು. ರೆಗ್ಯುಲರ್ ಬರೋರು, ರೆಗ್ಯುಲರ್ ಅರ್ಧ ಗೋಬಿ ಅರ್ಧ ಫ್ರೈಡ್ ರೈಸ್, ನಮ್ದು ಅರ್ಧ ಕೊಡ್ತಿದ್ವಿ ಅವಾಗ 8 ರೂಪಾಯಿಗೆ. ಅವ್ರು ಫುಲ್ ತಿನ್ನಲ್ಲ ಪಾಪ, ಒಂದು ನೂಡಲ್ಸ್ ಅರ್ಧ, ಈ ಥರ ಲೆಕ್ಕಾಚಾರದಲ್ಲಿ ಅವ್ರು ಬಂದರು. ಅವ್ರು ಬಂದಾಗ ನಾವು ಒಂದು ದಿವಸ ಅಂಗಡಿ ಕ್ಲೋಸ್ ಮಾಡ್ಬಿಟ್ವಿ. ಎಲ್ಲೋ ಆಯ್ತು ಏನು ಗೊತ್ತಿಲ್ಲ ಅಂಗಡಿ. ಆ ಗ್ಯಾಪಲ್ಲಿ ಏನು ಮಾಡೋದು, ನಮಗೂ ಬಿಸ್ನೆಸ್ ಬೇಕಲ್ಲ. ಹೌದು, ಆ ಗ್ಯಾಪಲ್ಲಿ ಏನು ಮಾಡಿ ಅಲ್ಲಿ ಕ್ಲೋಸ್ ಮಾಡಿದ ತಕ್ಷಣ ಒಂದು ಚೈನೀಸ್ ಆಟೋ ಮಾಡಿಬಿಟ್ಟೆ. ಎಲ್ಲ ಕಡೆ ಚೈನೀಸ್ ಆಟೋ ಇತ್ತು. ಈ ಫುಡ್ ಟ್ರಕ್ ಎಲ್ಲ ಇರುತ್ತಲ್ಲ ಆ ತರ ಆಟೋ. ಇಲ್ಲ, ಒಂದು ಆಟೋದಲ್ಲಿ ಒಂದು ಚೈನೀಸ್ ಸೆಟ್ ಮಾಡ್ಕೊಂಡು ಒಂದು ಲೈಟ್ ಅಲ್ಲ ತೊಗೊಂಡು ನೀಟಾಗಿ ನವರಂಗ ಹತ್ರ ಹೋಗ್ತಾ ಡೈಲಿ ಬಿಸ್ನೆಸ್ ಮಾಡ್ಕೊಂಡು ಅಲ್ಲಿ ಬರೋದು. ನವರಂಗ ಹತ್ರ ಜಾಗ ಇಟ್ಕೊಂಡೆ. ಆ್ಯಕ್ಚುಲಿ ದೇವಸ್ಥಾನದ ಹತ್ರ 15 ಕ್ಲಾಸ್ ಹತ್ರ ಹಾಕ್ಕೊಂಡೆ. ಅಲ್ಲಿ ಇಲ್ಲಿ ಪೊಲೀಸ್ ಇಶ್ಯೂಸ್ ಆಗ್ತಾ ಇರುತ್ತಲ್ಲ, ಅವಾಗ ಏನು ಮಾಡಿದ್ವಿ, ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇರೋದು. ಹಿಂಗೆ ಆಟ ಆಡ್ತಿರೋ ಟೈಮಲ್ಲಿ ನಮ್ಮ ಓನರ್ ಬಂದು ನಿಂತ್ಕೊಂಡ್ರು. ಇವಾಗ ಇಲ್ಲಿ ಇವಾಗ ಈ ಜಾಗ ಶುಚಿ ರುಚಿ ಏನ್ ಲೊಕೇಟ್ ಆಗ್ತಿದೆ ಮಲ್ಲೇಶ್ವರಂ ಅಲ್ಲಿ ಕತೆ ಇದು. ಒಬ್ಬ ನೋಡಪ್ಪ, ನಾವು ನಿಮ್ಮ ರುಚಿಗೆ ನಮ್ಮ ಮನೆಯವರಿಗೆ ಎಲ್ಲ ಬೇಕು, ನಿಮ್ಮನ್ನು ಹುಡ್ಕೊಂಬರ್ತಾ ಇದ್ದೀನಿ, ಗೋಬಿ ಮಂಚೂರಿ ಬೇಕು, ನವರಂಗ ನಾವು ಬರೋಕ್ಕಾಗಲ್ಲ, ಖಾಲಿ ಒಂದು ಕಾಂಪೌಂಡ್ ಇದೆ, ಬಂದು ಬಾ ನೋಡು ಮಾತಾಡೋಂದ್ರು. ಯಪ್ಪ ಎಂತ ಅದೃಷ್ಟ ಇದು ನೋಡಿ. ಲೈಫಲ್ಲಿ ಒಂದು ಸಾಧನೆ ಮಾಡಿದ್ದು ಇಲ್ಲಿ. ಹೆಂಗೆ ಅಂದರೆ, ಇವತ್ತು ನನಗೆ ಬೆಳಿಗ್ಗೆ 7 ಗಂಟೆಗೆ ಜಾಗ ತೋರಿಸಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತು 7 ಗಂಟೆಗೆ ಜಾಗ ತೋರಿಸಿದ್ದಾರೆ. ಸೆಕೆಂಡ್ ಡೇ ಅದು ನಾಳೆ ಮಧ್ಯಾಹ್ನ 4 ಗಂಟೆಗೆ ಶೋ ಮಾಡಿದ್ದೀನಿ. ಸ್ಟವ್ ಬಿಟ್ಟು ಶೆಡ್ಡಿಗೆ ಮೇಲ್ಗಡೆ ಒಂದು ಶೆಡ್ ರೆಡಿ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲ ಓಡಾಡಿ ರಾತ್ರಿ 11-12 ಗಂಟೆ ಮಲಗಿಲ್ಲ, ಸೆಟ್ಟಿಂಗ್ ಮಾಡಿ ಅದು ಇದು ಪ್ಲಾನ್ ಮಾಡಿ. ಸೆಕೆಂಡ್ ಡೇ ನನಗೆ ಬಿಸ್ನೆಸ್ ಬೇಕು. ಕರೆಕ್ಟ್. ನಮ್ಮ ಒಂದು 4 ಜನ ಹುಡುಗಿದ್ದಾರೆ. ಹೌದು, ನಮ್ಗೆ 1 ದಿನ ರಜೆ ಮಾಡಿದ್ರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಹೌದು, 2 ದಿನ ರಜೆ ಮಾಡಿದ್ರೆ ನಮ್ಗೆ ಏನಿರಲ್ಲ. 3 ದಿನ ರಜೆ ಮಾಡಿದ್ರೆ ನಾವು ಬೀದಿ ಪಾಲು. 4ನೇ ದಿನಕ್ಕೆ ಊಟ ಸಿಗಲ್ಲ. ಎಲ್ಲ ಹುಡುಗರನ್ನ ಮನೆ ಕಳಿಸ್ಬೇಕು, ಅಷ್ಟು ಟೈಮ್ ಇಲ್ಲ. ಅವ್ರು ಬಂದರು, ರೈಟ್ ಟೈಮ್ ಡಿಸಿಷನ್ ತೊಗೊಂಡೆ. ನನ್ನ ಲಕ್ಕಿ ಡೇನೋ ನನ್ನ ಬ್ಯಾಡ್ ಡೇನೋ ಗೊತ್ತಿಲ್ಲ, ಯಾವತ್ತು ಡಿಸಿಷನ್ ತೊಗೊಂಡೋ ಆವತ್ತಿನ ದಿನನೇ ಶಿವರಾತ್ರಿ. ಆವತ್ತು ದಿನ ಶಿವರಾತ್ರಿ ನೋಡಿ ಹೆಂಗ್ ಕನೆಕ್ಟ್ ಆಯ್ತು. ಶಿವರಾತ್ರಿ ದಿನ ಸಾಯಂಕಾಲ 4 ಗಂಟೆಗೆ ಸ್ಟಾಲ್ ಹಾಕಿದೀವಿ. ರಾತ್ರಿ ಜಾಗರಣೆ, ಜನ ಜಂಗುಳಿ, ಗೊತ್ತಿಲ್ಲ ಕತೆ ಏನಂತ. ಇಲ್ಲಿ ಶಿವರಾತ್ರಿ ಅಂತಾರಂತ ನಾವು ನೋಡಿದ್ವಿ. ಅವಾಗ ನಮ್ಗೆ ಶಿವರಾತ್ರಿ ಅಂದ್ರೆ ರಾತ್ರಿ ನಾವೇನು ಗೊತ್ತಿರ್ಲಿಲ್ಲ. ಶಿವರಾತ್ರಿ ಪಕ್ಕ ಶಿವನ್ ಟೆಂಪಲ್ ಇರೋದಿಲ್ಲ ಅಲ್ವಾ. ಇಲ್ಲಿಂದ ನಮ್ಮ ಜಾತ್ರೆ ಶುರು ಆಗಿದ್ದು, ನಮ್ಗೆ ಕ್ಲೋಸ್ ಮಾಡೋಕ್ಕಾಗ್ತಿಲ್ಲ, ಮಾಡಲ್ಲ ಬಿಡುವ. 3 ಗಂಟೆ ತನಕ ಮಾಡಿದ್ವಿ, ವ್ಯಾಪಾರ ಮಾಡಿದ್ವಿ. ಅವತ್ತು ಫಾಸ್ಟ್ ಡೇ. ಆವತ್ತಿನ ದಿನದಿಂದ ಇವತ್ತುವರೆಗೂ ಶಿವರಾತ್ರಿಗೆ ಅನ್ನದಾನ, ಪಾನಕ ಮಜ್ಜಿಗೆ ಇದನ್ನ ಮಾಡ್ಕೊಂಡ್ಬರ್ತಾ ಇದೀವಿ. ನೀವು ಶುರುವಾತು ಮರುದಿನ ನಾವೇನು ಮಾಡಿದ್ವಿ ಅಂದರೆ, ಜಾತ್ರೆ ಆದ್ಮೇಲೆ ತೇರು ಹೋಗ್ತಲ್ಲ, ತೇರಿಗೆ ನಮ್ಗೇನು ಎಲ್ಲರೂ ಅಂಗಡಿಯಿಂದ ಕ್ಲೋಸ್ ಮಾಡಿ ಹೋಗ್ತಾರೆ. ಹೌದು, ಹಬ್ಬ ಮಾಡಬೇಕು ಅಂತ. ಹಬ್ಬ ಮಾಡ್ಬೇಕಂತಾರೆ ಕೆಲವರು. ಇಲ್ಲೆಲ್ಲ ದೇವಸ್ಥಾನಕ್ಕೆ ಪ್ರಸಾದ ಹಂಚ್ತಾ ಇದ್ರು. ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಫಸ್ಟ್ ಪಾನಕ ಮಜ್ಜಿಗೆ ಶುರು ಮಾಡಿದ್ವಿ. ಶುರು ಮಾಡಿ
1-2 ವರ್ಷ ಹಂಗೆ ನೋಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ಡೆವಲಪ್ ಆದಾಗ ನಮಗೂ ಖುಷಿ ಆಯಿತು. ಕೋಸಂಬರಿ ಮತ್ತು ಖಾರ ಬಾತು ಕೇಸರಿ ಬಾತು ಮಾಡಿದ್ವಿ. ಆಮೇಲೆ ಮತ್ತೂ ಖುಷಿ ಆಯಿತು. ಪುಳಿಯೋಗರೆ, ಖಾರ ಬಾತು 5 ಐಟಮು, ಕಡಲೆಕಾಯಿ ಉಸ್ಲಿ ಎಲ್ಲ ಮಾಡ್ಕೊಂಬಂದ್ವಿ. ಅದೆಲ್ಲ ಆದಮೇಲೆ ಕೊರೋನಾ ಆದಮೇಲೆ ನಮ್ಮ ಓನರ್ಗಳು ನಿಂತ್ಕೊಂಡ್ಬಿಟ್ರು ಜೊತೆಗೆ ಸಪೋರ್ಟಿಗೆ. ಅಂದರೆ ಅವ್ರದ್ದೆಲ್ಲ ಇದಾಯಿತು. ಆಫ್ಟರ್ ಕೊರೋನಾ ಆಲ್ಮೋಸ್ಟ್ 2017ಇಂದ ಅವ್ರು ನಮ್ಮ ಜೊತೆಗೆ ಅವರು ಬಂದ್ಬಿಟ್ರು. ಇವಾಗ ಅವರು ನಾವು ಸೇರ್ಕೊಂಡು ಭರ್ಜರಿ ಮಾಡ್ತೀವಿ. 100 kg ಲೆಕ್ಕದಲ್ಲಿ ಆ ಒಂದು ಕಾರ್ಯಕ್ರಮ ನಡೆಸ್ಕೊಂಬಂದ್ವಿ. ಇದೆಲ್ಲ ಒಂದು ಏನಿದೆ ಜನಕ್ಕೆ ನಾವು ಏನು ಅನ್ನೋದನ್ನು ನಾವು ನನಗೆ ಯಾರೋ ಒಬ್ರು ಹೇಳಿದ್ರು, ನಿಮಗೆ ಯಾವತ್ತು ನಿಮ್ಮ ಆಸೆಗಳು ಯಾವಾಗ ಈಡೇರುತ್ತೆ ಅಂದರೆ ನಿಮಗೆ ಬಂದಿದ್ದ ದುಡ್ಡಲ್ಲಿ 1%, 5 ಅಲ್ಲ 1% ಆದರೂ ನೀವು ದಾನ ಮಾಡಿದ್ರೆ ನಿಮಗೆ ದೇವ್ರು ಜಾಸ್ತಿ ಕೊಡ್ತಾನೆ, ಅಥವಾ ನೀವು ಅನ್ಕೊಂಡಿದ್ದಾಗುತ್ತೆ ಅಂತ. ನನ್ಗೀಗ ಅನಿಸ್ತಾ ಇದೆ ನೀವು ಶಿವರಾತ್ರಿಗೆ ಏನೋ ಮಾತೇ ಮಾಡ್ತಿಲ್ಲ ಸರ್, ನನಗೆ ದಾನ ಮಾಡ್ತೀನಿ ಹಂಗೆ ಅಂತೀರ ವರ್ಷಕ್ಕೊಂದು, ಮತ್ತೆ ವರ್ಷ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ದೀರಾ. 2,500 ಜನಕ್ಕೆ ಅಮ್ಮ 2,500 ಪ್ಲೇಟ್ ತಂದಿರ್ತೀವಿ. ಈ ಥರ ತಟ್ಟೆ ಬರುತ್ತಲ್ಲ ಗ್ರೇಟ್ ಸರ್, ಗ್ರೇಟ್. ಅದರಲ್ಲಿ ಒಂದರಲ್ಲಿ ಖಾರ ಬಾತು, ಕೇಸರಿ ಬಾತು, ಮೊಸರನ್ನ ಎಲ್ಲ ಇದು ನಮ್ಮ ಕೈಯಲ್ಲಿ ಇದಾಗಿರುತ್ತೆ ಸರ್. ಹಂಗಾರೆ ನೆಕ್ಸ್ಟ್ ಶಿವರಾತ್ರಿ ದಿನ ನಾನು ಬರ್ತೀನಿ ಸರ್. ನೆಕ್ಸ್ಟ್ ಖಂಡಿತ ಬರ್ತೀನಿ. ಅವತ್ತೊಂದು ಬ್ಯೂಟಿಫುಲ್ ಶೋ ಅಲ್ಲ, ಅದೊಂದು ಯೂಟ್ಯೂಬ್ ಅಲ್ಲೂ ಒಂದು ವಿಡಿಯೋ ಮಾಡೋಣ. 50 ಅಲ್ಲ ನಾವು ಮಾಡೋಣ ಒಂದು ಕೋಸಂಬರಿ ಮಾಡಿದ್ದು ಬಲ್ಕಲ್ಲಿ, ಅದು ಹಂಗೆ ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟಿದ್ವಿ. ವಾವ್. ಏನಂದ್ರೆ ಇದೆಲ್ಲ ಒಂದು ನಾವು ನಮಗೋಸ್ಕರ ನಾವು ಬದುಕೋ ಎಲ್ಲರೂ ಬದುಕ್ತಾರೆ. ಅದು ಪ್ರಾಣಿ ಆಯ್ತು, ಮನುಷ್ಯನಾಗಿ ಇನ್ನೊಬ್ರಿಗೆ ಬದುಕಬೇಕು. ದಟ್ಸ್ ಆಲ್ ಸೂಪರ್. ಎಂಡ್ ಆಫ್ ದಿ ನಾನು ಹೇಳ್ಬೇಕಾದ್ರೆ ಮನುಷ್ಯನಿಗೆ ತನಗೋಸ್ಕರ ಬದುಕಿ, ಪ್ರಾಣಿಗೋಸ್ಕರ ವ್ಯತ್ಯಾಸ ಏನು? ಹೌದೌದು. ಅವ್ರು ಇನ್ನೊಬ್ಬರಿಗೋಸ್ಕರ ನೋಡಿ. ನಮ್ಮಲ್ಲಿ ಈ ಇದರಲ್ಲೂ ಕೂಡ ಈ ಸಂಸ್ಥೆಯಲ್ಲಿ ಕೂಡ 3 ಜನರಿಗೆ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿಸಿದ್ವಿ. ಆಮೇಲೆ SSLC ಕಾಲೇಜ್ SSLC ಎಕ್ಸಾಮಲ್ಲಿ ಲಾಸ್ಟ್ ವರ್ಷದ ಕೊನೆಯ 1-1.5 ತಿಂಗಳಲ್ಲಿ ನಾವು ಆ ಮಕ್ಕಳಿಗೆ ಟ್ಯೂಷನ್ ಓದಿಸೋಕೆ ಟೀಚರ್ ಇದ್ದಾರೆ, ಊಟ ಇರಲ್ಲ. ಅವ್ರು ಹೆಂಗೆ ಟ್ಯೂಷನ್ ಎಕ್ಸ್ಟ್ರಾ ಕ್ಲಾಸ್ ಕೂತ್ಕೊಳ್ತಾರೆ. SSLC ಓದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಪಾಪ ಹೆಂಗೆ ಕೂತ್ಕೊಂತಾರೆ. ಮನೆಯಲ್ಲಿ ಗಂಡ ತಾಯಿ ಕೆಲ್ಸಕ್ಕೆ ಹೋಗ್ತಾರೆ, ಮಧ್ಯಾಹ್ನ ಒಂದು ಊಟ ಕೊಡೋದೇ ಕಷ್ಟ ಅವ್ರಿಗೆ. ಮತ್ತೆ ಟ್ಯೂಷನ್ಗೂ ಒಂದು ಊಟ ಕೊಡೋಕ್ಕಾಗುತ್ತೆ? ಆ ಒಂದು ಸಬ್ಜೆಕ್ಟ್ ಬಂತು ಇಲ್ಲಿ. ಅನುಪಮ ಮೇಡಮ್ ಅಂತ ಒಬ್ರು ಬಂದರು. ಇಸ್ಮಾಯಿಲ್ ಅವ್ರಿಗೆ ಒಂದು ಸಬ್ಜೆಕ್ಟ್ ಇದೆ, ನಮ್ಗೊಂದಿಷ್ಟು ಟೀಚರ್ ರೆಡಿ ಇದ್ದಾರೆ, ಅವ್ರಿಗೆ ಏನು ಮಾಡಬೇಕು, ಮಕ್ಕಳಿಗೆ ಓದೋಕ್ಕೆ 1 ತಿಂಗಳು ನಾವು ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸ್ ಕೊಡ್ಬೇಕಂತಿದ್ದೀವಿ. ಬರೀ 3-4 ಜನ ಮಾತ್ರ ಅಟೆಂಡ್ ಆಗ್ತಾ ಇದ್ದಾರೆ. ಬೇಜಾರಾಗ್ಬಿಟ್ಟಿದ್ದೀವಿ, ಕರಿಯುಲ್ಲ ಬೇಡ ಅಂತ ಆಗ್ಬಿಟ್ಟಿದೆ. ಏನು ಮಾಡ್ಬೇಕು, ನನ್ನ ಕಡೆ ಏನಾಗಬೇಕಂದ್ರೆ ನಾನೊಂದು ಏನಿಲ್ಲ, ಇವಾಗ ಇವನ್ನೆಲ್ಲನೂ ಬರಂಗೆ ಮಾಡ್ಬೇಕಂದ್ರೆ ಫಸ್ಟ್ ಅನೌನ್ಸ್ ಮಾಡಿ ನಾಳೆಯಿಂದ ಒಳ್ಳೆ ಅಡುಗೆ ಕೊಡ್ತೀವಿ. ಸೆಜ್ವಾನ್ ಫ್ರೈಡ್ ರೈಸ್ ಕೊಡ್ತಾ ಇದ್ವಿ, ಯಾರು ಮಿಸ್ ಆಗಬಾರ್ದು. ವಿಶೇಷವಾದ ತುಂಬ ಒಳ್ಳೆ ಫ್ರೈಡ್ ರೈಸ್, ಅದು ಸೆಜ್ವಾನ್ ಫ್ರೈಡ್ ರೈಸ್. ನೀವು ಫಸ್ಟ್ ಡೇ ಅದನ್ನ ಕೊಡಿ, 40-42 ಜನ ಬಂದ ಪೂರ್ತಿ ಫುಲ್ ಆಪ್ಷನ್ಸ್, ಫುಲ್ ಅಟೆಂಡೆನ್ಸ್. 10 ಜನ ಅಟೆಂಡೆನ್ಸ್ ಇದ್ದಿದ್ದು, 42-43 ಜನ, 50 ಜನ ಊಟ ಕಳಿಸ್ತಾ ಇದ್ದೆ. ವಾಚ್ಮ್ಯಾನ್ಗೂ ಟೀಚರ್ಸ್ ಎಲ್ಲ ಸೇರಿ ಊಟ. ಆಮೇಲೆ ಬೇರೆ ಬೇರೆ ಹೋಟ್ಲವರು ನಮಗೆ ನಾವು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟಚಲ್ಲಿ ಇದ್ದೀವಲ್ಲ. ಆಮೇಲೆ ನಮ್ಮ ಪಕ್ಕದ ಬೇಕರಿ ಅವರು, ಆಮೇಲೆ ಇಲ್ಲಿ ಕಾರ್ನರಲ್ಲಿ ಇನ್ನೊಂದು ಹೋಟ್ಲ್ ಇತ್ತು ನಮ್ಮ ಫ್ರೆಂಡ್ ಒಬ್ಬ, ಆಮೇಲೆ ಉಡುಪಿ ಹೋಟ್ಲ್ ಅವರು ಸೇರ್ಕೊಂಡ್ರು. ಎಲ್ಲ ಸೇರ್ಕೊಂಡು 6 ದಿನಕ್ಕೆ 6 ಜನನು ಸೇರ್ಕೊಂಡು ಒಬ್ಬೊಬ್ಬರು ಒಂದೊಂದು ದಿನ ನಾವು ಒಂದು ದಿವಸ ರೋಲ್ ಕೊಟ್ವಿ. ನಮ್ದೆಲ್ಲ ವಿಶೇಷವಾದ ಐಟಮ್ಗಳು, ಸ್ವಲ್ಪ ಶೆಜ್ವಾನ್ ಫ್ರೈಡ್ ರೈಸ್, ರೋಲ್ಗಳು, ಆಮೇಲೆ ಸಡ್ ದೋಸೆ, ಸಾಗು ವಿತ್ ಚಟ್ನಿ, ಈ ಥರದ್ದೆಲ್ಲ ಪಕ್ಕದಲ್ಲಿ ಬೇಕರಿಯಿಂದ ಅವರು ಪಕ್ಕದಲ್ಲಿ ಅವ್ರದ್ದು ಕೇಕ್. ಮಜಾ ಆಯಿತು. ಅದೊಂದು ಅಲ್ಲ, ನೀವು ನೇಬರ್ ಇದರಲ್ಲಿ ಎಲ್ಲರ ಜೊತೆ ಇಷ್ಟು ಚೆನ್ನಾಗಿ ಫ್ರೆಂಡ್ಶಿಪ್ ಅಲ್ಲಿ ಇದ್ದೀರಾ, ನನಗೆ ಫುಲ್ ಆಶ್ಚರ್ಯ ಆಗ್ತಾ ಇದೆ ಇವಾಗ. ಅಷ್ಟೇ ಬೇಕಾಗಿ ಮನುಷ್ಯ ಪ್ರೀತಿಯಿಂದ. ಸರ್, ಇದು ನೆನೀತ್ ಅನ್ಸುತ್ತೆ. ಇದು ಚಂದ ನೆಂದಿದೆ. ಈಗ ಮಾಡ್ತಾ ಇರ್ತಾ ಫುಲ್ ನೆಂದು ಸಾಫ್ಟ್ ಆಗೋಯ್ತು. ಇದಕ್ಕೇನು ಗಂಟೆಗಟ್ಟಲೆ ನೆನೆಯಬೇಕಾಗಿಲ್ಲ, ಅದೇ ಒಂದು 5 ನಿಮಿಷ. ಇಲ್ಲಿ ನಾನು ರವಾ ಎಷ್ಟು ತಗೊಂಡಿದ್ದೀನಿ ಅದರ ಡಬಲ್ ಮೈದಾ. ಓಕೆ, ಹೌದು, ಡಬಲ್ ಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಆದ್ರೂ ಮೋಸ ಇಲ್ಲ, ಅದು ಡಬಲ್ ಆಗಲೇಬೇಕು. ಎಸ್. ನೋಡಿ, ಈಗ ಇದನ್ನೆಲ್ಲ ಮತ್ತೆ ಆ ನೀರಿದೆಯಲ್ಲ, ಬಿಟ್ಟಿರೋ ನೀರು, ಉಪ್ಪಲ್ಲಿ ಹಾಕಿದಾಗ ನೀರಲ್ಲಿ ಬಿಡುತ್ತಲ್ಲ ಈರುಳ್ಳಿಯಲ್ಲಿ, ಇದನ್ನೆಲ್ಲ ಚಂದ ಮಾಡಿ ಈ ಥರ ಮಿಕ್ಸ್ ಮಾಡ್ಬೋದು. ಓಕೆ, ನೋಡಿ ಎಲ್ಲೂ ನೀರು ಮುಟ್ಸಿಲ್ಲ ನೀವು, ಬರೀ ಆನಿಯನ್ದು ಮತ್ತೆ ಸಾಲ್ಟ್ದು ಏನು ವಾಟರ್ ಬಿಟ್ಟಿದೆ ಅಷ್ಟೇ ನೀರು ಹಾಕಿ ಮತ್ತೆ ಎಣ್ಣೆ ಸ್ವಲ್ಪ ಬೇಕಾದ್ರೆ ಆಮೇಲೆ ಮೇಲೆ ಚಿಮ್ಸ್ಕೊಂಡ್ರೆ ಸಾಕು. ಇದು ಬಹಳ ಅದ್ಭುತವಾದ ವಡ ನಮ್ಮ ಹೋಟ್ಲಲ್ಲಿ, ಸೂಪರ್ ಆಗಿರ್ತೀವಿ. ವಡ ತಿಂದ್ರೆ ಉಂಟಲ್ಲ, ಹೌದೌದು, ದೋಸೆ, ಇಡ್ಲಿ, ವಡ, ಆಮೇಲೆ ಚೈನೀಸು, ಸಮೋಸ ಎಲ್ಲ ಸಖತ್ ಫೇಮಸ್ ಬಿಡಿ. ನೋಡಿ ಈ ತರ ನೋಡಿ ಎಕ್ಸ್ಪರ್ಟ್ ಹೆಂಗೆ ಅಂದ್ರೆ ನೀವು ಕೈ ಹಿಂಗೆ
ಅದು ಕಲ್ಸೋದ್ ನೋಡಿದ್ರೆ ಯಾವ್ದೋ ಮಷೀನ್ ಅಲ್ಲಿ ಕಲ್ಸ್ದಂಗ ಆಗ್ತಿದೆ. ಹೂನಮ್ಮ, ನಾವು ಹೆಚ್ಚು ಕಮ್ಮಿ ನನ್ನ ಅಡಿಗೆ ಬಂದು ಎಷ್ಟು ವರ್ಷಗಳ ತುಂಬಾ ಎಕ್ಸ್ಪೀರಿಯನ್ಸ್ ಚಿಕ್ಕ ಹುಡುಗನಿಂದ ಕಲ್ತಿರೋನು. ಅದನ್ನ ಪ್ಯಾಷನ್ ಕಲ್ತವ್ ನಾನು, ಭಾರತ ತಗೊಂಡು ಕಲ್ತಿಲ್ಲ. ಹಾ ಇವತ್ತು ಹೇಳ್ತೀನಲ್ಲ, ನಾನು ನನ್ನ ಕಲೆನ, ನನ್ನ ಕೆಲಸನ ನಾನು ಎಷ್ಟು ಖುಷಿಯಿಂದ ಮಾಡ್ತೀನಿ ಅಂದ್ರೆ ಹಾ ಸರ್. ಅಷ್ಟು ನನಗೆ ಅದೊಂದು ಸ್ಟೋರಿ ಸಖತ್ ಇಷ್ಟ ಆಯ್ತು. ಈಗ ನಿಮ್ದು ಇಷ್ಟು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ, ಒಂದು ಹೋಟೆಲ್ ಮಾಡೋ ಹೆಣ್ಮಕ್ಳಿಗೆ ನೀವು ಹೆಲ್ಪ್ ಮಾಡಿದ್ದೀರಾ ಅನ್ನೋದು ಕೇಳಿ ನಂಗೆ ಸಖತ್ ಖುಷಿ ಆಯ್ತು. ಅದ್ರ ಬಗ್ಗೆ ಹೇಳಿ, ಅವ್ರದ್ದು ಹೆಂಗೆ ಶುರುವಾಯ್ತು? ಅವ್ರದ್ದು ಏನಾಯ್ತು ಅಂದ್ರೆ, ಅವ್ರದ್ದು ಹೋಟ್ಲ್ ಇತ್ತು ಸರ್. ಹಾ ಅವ್ರಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಹೋಟ್ಲ್ ಸ್ಟಾರ್ಟ್ ಆಗುತ್ತಲ್ಲ, ಹಾ ಸರ್. ಇದು ಕರಿಬೇವು. ಕರಿಬೇವು ಫ್ರೈ ಮಾಡಿಕೊಂಡಿದ್ವಿ, ಹಾ ಮುಂಚೆನೆ ಫ್ರೈ ಮಾಡ್ಕೊಂಡಿದ್ವಿ. ಹಾ, ಇದು ಮುಂಚೆನೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗ ಚಂದ ಇರುತ್ತೆ. ಹಾ ಓಕೆ. ಹಾ, ಆ ಹೆಣ್ಮಕ್ಳೆಲ್ಲ ಆವಾಗ ಅವ್ರು ಏನ್ ಮಾಡಿದ್ರು, ನಮ್ಗೆ ಒಂದಿಷ್ಟು ಸುಮಾರು ಮನಸ್ಸು ಕೇಳೋರು, ನಮ್ಗೊಂದು ಸ್ವಲ್ಪ ನೀವು ಹೋಟೆಲ್ ಪ್ರಮೋಷನ್ ಮಾಡಿಕೊಡಿ, ನಮ್ಮ ಬಿಸ್ನೆಸ್ ಅಲ್ಲಿ ಇಲ್ಲಿ ಕಾಂಪಿಟೇಷನ್ ಇದೆ ಪಕ್ಕದಲ್ಲಿ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಏನ್ ಮಾಡಿದ್ವಿ, ಅವರು ಶಾಸ್ತ್ರಿ ಅಂತ ನಮ್ಮ ಹಳೆ ಫ್ರೆಂಡೇ ಅವರು. ಸೊ ಅವಾಗ ಅವ್ರ ಹತ್ರ ಅವ್ರು ಬಂದಾಗ ಸುಮಾರು ಜನ ಬಂದ್ರು. ಪಾಪ ನನಗೆ ಟೈಮ್ ಇಲ್ಲ. ಸೊ ಎಷ್ಟು ದಿವಸ ಹೇಳ್ಬೋದು ನಾವು ಟೈಮ್ ಇಲ್ಲ ಅಂತ. ಒಂದಿನ ಮನಸ್ಸು ನನಗೆ, ನನ್ನ ಸೋಲೋ ಓನರ್, ನಾನೊಂದ್ಸಲ ಏನಾದ್ರು ಡಿಸಿಷನ್ ಟಕ್ಕಂತ ಎದ್ದು ಹೋಗ್ಬಿಡ್ತೀನಿ. ನಾನು ಹೆಂಗೆ ಅಂತ ಹೇಳಕ್ಕಾಗಲ್ಲ. ನನಗೆ ಮಾಡ್ಲೇಬೇಕಂದ್ರೆ ಅವ್ರಿಗೆ ಕೇಳಿದ್ರು ಮನಸ್ಸು ಬಂದ್ರೆ ಟಕ್ಕಂತ ನಾನು ನಿಮ್ಗೆ ಒಂದ್ಸಲ ಫೋನ್ ಮಾಡಿ ನೆನ್ಪಿದ್ಯಾ, ಹೌದೌದು ಬನ್ನಿ ಮೇಡಮ್ ಅಂತ ಹಂಗೆ ಕೊನೆಗೆ ಹೇಳಕ್ಕಾಗಲ್ಲ. ಆ ಥರ ಅವ್ರಿಗೆ ಒಂದು ಸಡನ್ ಒಂದು ದಿವಸ ಮನಸ್ಸಾಯ್ತು, ಎದ್ದೆ ಸೀದಾ ಹೋದೆ. ನಮ್ಮಪ್ಪ ಏನು ಮಾಡ್ಬೇಕಂತ ಕೇಳಿದಾಗ ಸ್ವಲ್ಪ ಅವ್ರಿಗೆ ದೋಸೆ ಅದೆಲ್ಲ ಟಿಪ್ಸ್ ಬೇಕು. ಆ ಲೇಡೀಸ್ ಪಾಪ ಅವರು ವರ್ಷಾ ಮೇಡಮ್ ಅಂತ ನಿಂತ್ಕೊಂಡು ಎಲ್ಲ ಮೇಂಟೈನ್ ಮಾಡೋರು. ಸೊ ಆವಾಗ ನನಗೆ ಅನಿಸ್ತು, ಓಕೆ, ಒಂದು ಹೆಣ್ಮಕ್ಳಾಗಿ ನಿಂತ್ಕೊಂಡು ಒಂದು ಹೋಟೆಲ್ಗೆ ನಿಂತ್ಕೊಂಡು ಇಷ್ಟೊಂದು ಒಂದು ಪ್ರಾಮುಖ್ಯತೆ ಕೊಟ್ಟು ಆ ಬಿಸ್ನೆಸ್ ಮಾಡೋದಕ್ಕೆ ನಾವು ಒಂದಿಷ್ಟು ಸಪೋರ್ಟ್ ಮಾಡಿದ್ವಿ. ಒಳ್ಳೆ ಮನಸ್ಸು ಬಂತು, ಏನೋ ಖುಷಿ ಆಯಿತು. ಅಮ್ಮನಿಗೆ ಎಲ್ಲ ಹೇಳ್ಕೊಟ್ವಿ. ಆಮೇಲೆ ಅವ್ರಿಗೆಲ್ಲ ರಿಸೀಪ್ ಎಲ್ಲ ಲಾಕ್ ಮಾಡಿಸಿದ್ವಿ, ಹುಡುಗರೇ ಕೊಟ್ಟಿಲ್ಲ, ಮೈನ್ ಅವ್ರಿಗೆ ಯಾರು ಬೇಕು. ಆಮೇಲೆ ಇವತ್ತವ್ರ ದೋಸೆ 70-80 ದೋಸೆ ಹೋಗ್ತದೆ. ಇವತ್ತು 400-350 ದೋಸೆ ಹೋಗ್ತದೆ. ಯಪ್ಪ, ಬರೀ ಒಂದು ತಿಂಗಳಿಗೆ ಉದ್ದಾರ ಆದ್ರು ಹಂಗಾದ್ರೆ. ಅಲ್ಲ, ಮುಚ್ಚಬೇಕು, ಕ್ಲೋಸ್ ಮಾಡ್ಬೇಕನ್ನೋ ಒಂದು ಮನೋಭಾವನೆಯನ್ನು ತೆಗೆದು ಅವ್ರು ರನ್ ಮಾಡಲೇಬೇಕು. ಇನ್ನೂ ನಮಗೆ ಬಿಸ್ನೆಸ್ಗೆ ಒಂದು ಹಿಡಿತ ಸಿಗ್ತಲ್ಲ ಅಂತ ಒಂದು ಧೈರ್ಯ ಬಂದಾಗ ನೀವು ಗ್ರೇಟ್ ಆಗ್ಬಿಟ್ರಿ ಇಸ್ಮಾಯಿಲ್ ಸರ್ ನೀವು. ಇಷ್ಟು ಒಳ್ಳೆ ಮನಸ್ಸು ನಿಮ್ದು. ಸಾಲ್ಟು ಕರೆಕ್ಟ್ ಆಗಿದೆ ಚೆಕ್ ಮಾಡ್ತಾ ಇದೀವಿ ನೋಡಿ. ಈ ಪಾಟ್ ಸ್ವಲ್ಪ ಉಪ್ಪು ಬೇಕು. ಓಕೆ, ಆಗ್ತಾ ಇದೆ. ಓಕೆನಾ? ಎಸ್ ಸರ್. ಆಮೇಲೆ ಇದು ಒಂದೇ ಒಂದು ಸ್ವಲ್ಪ ಸೋಡಾ, ಒಂದು ಚಿಟಕಿ ಸೋಡಾ ಪುಡಿ, ಒಂದೇ ಒಂದು ಚಿಟಕಿ, ಒಂದು 3 ಬೆರಳಲ್ಲಿ. 3 ಬೆರಳು ಎಷ್ಟು ಹಿಡಿತಪ್ಪ? ಎಷ್ಟು? ಹಾಂ, 3 ಬೆರಳು ಅಂದ್ರೆ ನೆನಪಿಕೊಳ್ಳಿ. 3 ಬೆರಳಲ್ಲಿ 2 ಬೆರಳು ಅಂದ್ರೆ ಇದು, 3 ಬೆರಳು ಅಂದ್ರೆ ಇದು ನೋಡಿ. ಸಿಂಪಲ್ ಅಳತೆ, ಕರೆಕ್ಟಾಗಿ ಇಷ್ಟು ಸಿಗುತ್ತೆ ಅಷ್ಟೇ. ಸೂಪರ್, ಒಳ್ಳೆ ಅಳತೆ. ಅದಕ್ಕೆ ಕಣ್ಣು ಅಳ್ತೆ ಕೈ ಅಳ್ತೆ ಅನ್ನೋದು. ಹಳೆ ಕಾಲದಲ್ಲೆಲ್ಲ ಅಜ್ಜಿ ಕೈ ಎಲ್ಲ ಏನು ಮಾಡ್ತಿದ್ರೆ ಅಲ್ವಾ, ಅವರಿಗೆಲ್ಲ ಯಾವ ಮೆಜರ್ಮೆಂಟ್ ಇಲ್ಲ, ಏನಿಲ್ಲ. ಕೈಯಲ್ಲಿ ಹಿಂಗೆ ಹಾಕೋದು, ಕೊಡ್ತಾ ಇರೋದು. ನೋಡಿ ಮೇಡಮ್, ಇವಾಗ ನಮ್ಮ ಹಿಟ್ಟು ಹದ ಬಂತು ನೋಡಿ. ಕೈಯ ಸುಮ್ಮನೆ ಏನು ತುಂಬಾ ಶ್ರಮ ಹಾಕಿಲ್ಲ. ಹೌದು, ಮಾತಾಡ್ತಾನೆ ರೆಡಿ ಕವರ್ ಆಯ್ತು ನೋಡಿ. ಎಲ್ಲ ನಮ್ಮ ಏನು ಹಾಕಿರ್ತೀವೋ ಕಡಲೆ ಎಲ್ಲ ಅದು ಹಿಡ್ಕೊಬೇಕು ಇದಕ್ಕೆ. ಇದು ಬೈಂಡಿಂಗ್ ಪರ್ಪಸ್, ಬೈಂಡ್ ಆಗೋಷ್ಟು ಬಂತು. ಸ್ವಲ್ಪ ಬೇಕಾದ್ರೆ ಮೈದಾ ಕಮ್ಮಿ ಆಯ್ತು, ಮೈದಾ ಹಾಕ್ಬೋದು. ಸ್ವಲ್ಪ ಬೇಕಾದ್ರೆ ಮೈದಾ ಹಾಕೊಳ್ಳೋಣ. ಓಕೆ ಸಚಿನ್, ಮೈದಾ ಲೈಕ್ ಸ್ವಲ್ಪ ಬೇಕು ಮೈದಾ, ಯಾಕಂದ್ರೆ ಇನ್ನು ಸ್ವಲ್ಪ ಮೈದಾ ಚಂದ ಬರುತ್ತೆ. ಹೌದು, ಸ್ವಲ್ಪ ನೀರಿನ ಅಂಶ ಕೊನೆಗೆ ಎಂಡಲ್ಲಿ ನೋಡಿ. ಒಂದು ಚೂರು ಕೂಡ ನೀರು ಹಾಕಿಲ್ಲ. ನಿಮ್ಮ ಈ ಸ್ಟೋರಿನೆಲ್ಲ ನಾವು ನಿಮಗೆ ಒಂದು ಎಪಿಸೋಡ್ ಮುಗಿಸೋಕ್ಕಾಗಲ್ಲ ಸಹಜವಾಗಿ. ಬಟ್ ಆದ್ರೂ ನೀವು ಇದು ಮಾಡಿದ್ರಿ, ಆದಷ್ಟು ಅದನ್ನ ಆದಷ್ಟು ಕವರ್ ಮಾಡ್ಬಿಟ್ರಿ. ಇಲ್ಲಿ ನಮ್ಮ ಇಲ್ಲಿ ಕೂಡ 3 ಜನರನ್ನು ನಾನು ಓದಿಸ್ಬಿಟ್ಟು ಇಲ್ಲೂ ಕೂಡ ಒಂದು 3 ಜನರಿಗೆ ಕೆಲಸ ಕೊಡ್ತೀನಿ. ಇಲ್ಲ ಬಿಡಿ ಸರ್, ದಾನದ ಎಫೆಕ್ಟ್ ಏನು ಅನ್ನೋದು ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ನಾವು ಯಾವತ್ತೂ 1 ರೂಪಾಯಿ ದಾನ ಮಾಡಿದ್ರೆ ನಮಗೆ ದೇವ್ರು 5 ರೂಪಾಯಿ ಲಾಭ ಮಾಡ್ತಾನೆ ವರ್ಷಕ್ಕೆ. ನನಗೆ ಸ್ವಲ್ಪ ಮೈದಾ ಹಾಕ್ತೀನಿ, ಬೇಡ ತೋರಿಸು ಬೇಡ, ಎಲ್ಲ ಬೇಕಾಗಿಲ್ಲ, ಸ್ವಲ್ಪ ಬೇಕಾಗುತ್ತೆ ಮೈದಾ. ಈ ತರ ನೀವು ಮಾಡಿದಾಗ ನಿಮ್ಗೆ ಇದರಲ್ಲಿ ಎಲ್ಲ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಇದಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಇದನ್ನ ಭಾಳ ಈಸಿಯಾಗಿ ಉಂಡೆ ಮಾಡೋದಕ್ಕೆ ಸಿಗ್ಲಿಲ್ಲ ಅಂದ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಒಂದು ಸ್ವಲ್ಪ ಏನಾದರೂ ಸ್ವಲ್ಪ ಉಂಡೆ ಮಾಡೋಕ್ಕೆ ನೀರು ಬೇಕಾ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮೈದಾನೂ ಬೇಕು, ನೀರು ಸ್ವಲ್ಪ ಬೇಕಾಗುತ್ತೆ ಎಂಡಲ್ಲಿ. ಎಷ್ಟು? ಸುಮ್ಮನೆ ಒಂದು ಅರ್ಧ ಒಂದು ಕಪ್ ಸ್ಪ್ರೇ ಮಾಡಿದಾಗ ಅಷ್ಟೇ.
ನೋಡಿ ಇವಾಗೆಲ್ಲ ಪಕ್ಕಾ ಬೈಂಡಿಂಗ್ ನೋಡಿ. ಹ್ಮ್ ನೋಡಿ ಒಂದೇ ಕೈಯಲ್ಲಿ ನೀಟಾಗಿ ಗಲ್ಸ್ಕೊಬೋದು. ನೋಡಿದ್ರಾ ಸಾಕು, ಇಷ್ಟೇ. ಓಕೆ, ಇಷ್ಟಕ್ಕೆ ರೆಡಿ. ಇದು Ready? ಮಧುರೋಡ ರೆಡಿ. ಈಗ ಎಣ್ಣೆ ಕಾಯಕ್ಕೆ ಇಡ್ಬೇಕು. ಎಣ್ಣೆ ಕಾಯಕ್ಕೆ ಇಡೋದು ಬಿಡ್ತಾ ಇರೋದು ಪಟ 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 ಅಂತ. ಇದೆಲ್ಲ ಬೇಗ ಆಗ್ಬಿಡುತ್ತೆ. ಇನ್ನ ಅದಕ್ಕೆ ಬಂತ ಹಾ ಸರ್. ಮೈದಾ. ಹಾ, ಮೈದಕ್ಕೆ ಈ ಮೈದಾ ಒಳಗೆ ಅದನ್ನ ಡಸ್ಟ್ ಮಾಡ್ಬೇಕಾ? ಜಸ್ಟ್ ಮಾಡ್ಬೇಕು. ಯಾಕಂದ್ರೆ ಹಾ ಒಂದು ಔಟರ್ ಕ್ರಿಸ್ಪ್ ಇದೆಯಲ್ಲ, ಹಾ ನೀವು ಈ KFC ಚಿಕನ್ ಎಲ್ಲ ನೋಡಿರ್ತೀರಲ್ಲ, ಹಾ ಹಾ ಹಾ. ಔಟರ್ ಕ್ರಿಸ್ಪ್ ಏನು ಅದು ಮೈದಾ ಅಲ್ವಾ, ಓಕೆ. ಆ ತರ ಇದು ಮಧುರೋಡೆ ಕಂಪ್ಲೀಟ್ಲಿ ಕ್ರಿಸ್ಪ್ ಆಗುತ್ತೆ. ವಾವ್. ಹ್ಮ್ ಇದನ್ನ ನಾವು ಬರೀ ಎಣ್ಣೆ ಹಾಕ್ಬಿಟ್ಟು ಕೆಲವು ಮಾಡ್ತಾರೆ, ಹ್ಮ್ ಅದೇನಾಗುತ್ತೆ ಮೆತ್ತಗಾಗುತ್ತೆ. ಕ್ರಿಸ್ಪಿ ಪಾರ್ಟ್ ಹೊಟ್ಟೋಗುತ್ತೆ. ಹಾ ಈ ತರ ಮೈದಾದಲ್ಲಿ ಕಲ್ಸಿ ಹಾಕೋದ್ರಿಂದ ಹಾ ನಿಮ್ಗೆ ಎಕ್ಸ್ಟ್ರಾ ಕ್ರಿಸ್ಪಿ, ಔಟರ್ ಕ್ರಿಸ್ಪಿ ಬಂದ್ಬಿಡುತ್ತೆ. ಎಸ್. ಸೂಪರ್ ಕ್ರಿಸ್ಪಿ ಬಂದ್ಬಿಡುತ್ತೆ ನೋಡಿ ಈ ಮಧುರೋಡೆ. ಸರ್ ನಾನು ತಟ್ಲ ಸರ್, ಕೈ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಬನ್ನಿ ಮೇಡಮ್, ಪ್ಲೀಸ್ ಬನ್ನಿ. ನೀವು ಕೈ ಮುಂದೆ ವಾಶ್ ಮಾಡಿದೀರಾ ನೋಡಿ. ಶ್ರಫ್ ಜೊತೆ ಕೆಲಸ ಮಾಡೋ ಖುಷಿನೇ ಬೇರೆ. ನಿವೇದಿತ ಗೌಡ ಇದಾರಲ್ಲ, ಹಾ ಸರ್. ಅಷ್ಟು ದೊಡ್ಡ ಉಗುರು ಇಟ್ಕೊಂಡಿದಾರಲ್ಲ, ನಾವು ಉಗುರು ಇಟ್ಕೊಂಡಿದ್ದೀವಿ, ಆದ್ರೆ ಉಗುರೇನು ಮಾಡಲ್ಲ ಸರ್. ಇದು ಕ್ಲೀನ್ ಆಗಿದೆ. ಅಲ್ಲ ಅವ್ರ ಹತ್ರನೇ ನಾನು ಮಾಡ್ಸಿದ್ದೀನಿ. ಅಂದ್ರೆ ನಾವು ಬಿಡ್ತೀವ ಮತ್ತೆ ಹಾಗಾದ್ರೆ. ನಾನು ಅವಳ ಹತ್ರ ಹಾ ಸೂಪರ್ ಸರ್. ಸವಿರುಚಿಯಲ್ಲಿ ಹಾ ಹಾ ಒಂದು ಒಳ್ಳೆ ಮೆಕ್ಸಿಕನ್ ಫ್ರೈಡ್ ರೈಸ್ ಹಾ ಅವ್ರ ಜೊತೆ ಮಾಡ್ಬೇಕಿತ್ತು ಪ್ರೋಗ್ರಾಮ್. ಓಕೆ. ನಿವೇದಿತ ಗೌಡ ಜೊತೆ ಮಾಡ್ತಿರೋದು. ವಾ, ಏನ್ ಚೆನ್ನಾಗಿದೆ ನೋಡಿ ಮಾಲ್ಸು. ಸೂಪರ್ ಅಲ್ಲ, ಸೂಪರ್. ಒಂದೇ ಸೈಜ್ ನೋಡಿ, ಒಂದೇ ಸೈಜ್ ಅಲ್ಲ ಅಳತೆ ತಗೊಂಡು. ಯಾಕಂದ್ರೆ ಸರ್ ಅಳತೆ ನೋಡಿ ಒಳ್ಳೆ ಸ್ಕೂಪ್ ಅಲ್ಲಿ ಹಾಕಿ ರೆಡಿ ಮಾಡ್ತಾರಲ್ಲ, ಆ ತರ ಇದೆ. ಆಕ್ಚುಲಿ ಏನಂದ್ರೆ ನೋಡಿ ಪಕ್ಕ ಎಸ್ ಟೆಸ್ಟ್ ಮಾಡಂಗಿಲ್ಲ, ಈಗ ಅಲ್ಲೇ ಬಿಟ್ಬಿಟ್ಟು. ಅಲ್ಲ, ಜಸ್ಟ್ ನಾನು ಸುಮ್ಮನೆ ಟೆಸ್ಟ್ ಮಾಡಕ್ಕೆ ಹೆಂಗೆ ಇದಾಗುತ್ತೆ ಅಂತ, ಕನ್ಸಿಸ್ಟೆನ್ಸಿ. ಸೂಪರ್ ಸೂಪರ್. ಇದನ್ನೆಲ್ಲ ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕೆಲಸ ಮಾಡ್ಬೇಕು ಅನ್ಸ್ಬಿಡುತ್ತೆ. ಹೌದೌದು, ನನಗೆ ಮೊದಲೇ ಕುಕಿಂಗ್ ಇಂಟ್ರೆಸ್ಟ್ ಸರ್. ಹೌದಾ? ಅಯ್ಯೋ, ಅದಕ್ಕೆ ನೀವೊಂದು ಶ್ರಫ್ ಕೆಲಸ ಕೊಟ್ಬಿಡಿ, ಬಂದ್ಬಿಡ್ತೀನಿ. ಇಲ್ಲ ನಾನು ಎನಿವೆ ಕೊನೆಗೆ ನಮ್ಮ ಸ್ಟೋರಿ ಇಲ್ಲಿ ಅಲ್ಲ, ಹೆಚ್ಚು ಕಮ್ಮಿ ಏನಂದ್ರೆ ನನಗೆ ಟಾಸ್ ಬಿಡ್ತೀಯಲ್ಲಮ್ಮ ಅಂತಾರಷ್ಟೇ ಅವ್ರೀಗ. ನನ್ಗೆ ತುಂಬಾ ಇಂಟ್ರೆಸ್ಟ್, ಯಾಕಂದ್ರೆ ಕಲಿಯೋರಿಗೆ ನಾನು ಹೇಳ್ಕೊಡಕ್ಕೆ ತುಂಬಾ ಖುಷಿ. ಹಾ ಸರ್. ಸರ್ ನೀವು ಇಲ್ಲಿರೋರ್ನು ಒಂದಷ್ಟು ಜನ ಓದಿಸಿದ್ದೀರಾ ಅಂತ ಕೇಳ್ಪಟ್ಟೆ ನಾನು. ನಮ್ಮಲ್ಲಿ ನಾನು ನಮ್ಮ ಹೋಟ್ಲಲ್ಲಿ ಬಂದು ಹಾ ಊರಿಂದ ಬಂದು ಅಲ್ಲಿ ಇಲ್ಲಿ ಟೇಬಲ್ ಕ್ಲೀನ್ ಮಾಡ್ಕೊಂಡು ರಜಾ ಟೈಮಲ್ಲಿ ಬಂದಿರ್ತಾರಲ್ಲ, ಹಾ 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 ಅವ್ರಿಗೂ ಒಂದಿಷ್ಟು ಓದ್ತೀನಿ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ 3 ಜನರಿಗೆ ನಾವು ಇಲ್ಲಿ ಹಾ ಅವ್ರಿಗೆ ಕಾಲೇಜ್ ಓದ್ಸಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿ ಹಾ ಇಲ್ಲಿ ಡಿಗ್ರಿ ಮಾಡಿಸಿ, ಹಾ. ಇವಾಗ ಆಲ್ರೆಡಿ ಒಬ್ಬ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಒಬ್ಬ ದುಬೈಯಲ್ಲವನೇ, ಹೌದಾ? ಒಬ್ಬ ಇಲ್ಲಿ ಜೊತೆಗಿದ್ದಾನೆ. ಸರ್ ದುಬೈಯಲ್ಲಿ ಏನು ಹೋಟೆಲ್ ಬಿಸ್ನೆಸ್ ಅಲ್ಲೂ? ಅವನು ಬೇರೆ ಹೋಟೆಲ್ ಬಿಸ್ನೆಸ್ ಅಲ್ಲಿದ್ದಾನೆ. ಓಕೆ. ಒಬ್ಬ ಗೌರ್ಮೆಂಟ್ ಆಫೀಸರ್ ಇದ್ದಾನೆ, ಹ್ಮ್ ಮಂಗಳೂರಲ್ಲಿ ಇದ್ದಾನೆ. ಅವನು ಹ್ಮ್ ತಹಸೀಲ್ದಾರ್ ಆಫೀಸಲ್ಲಿ ಕೆಲಸ ಮಾಡ್ತಾನೆ ಈಗ. ಓಕೆ. ಆಮೇಲೆ ಇಲ್ಲಿ ಇವಾಗ ಒಬ್ಬ ಇದ್ದಾನೆ, ನಮ್ಮ ಜೊತೆ ಇಟ್ಕೊಂಡಿದ್ವಿ, ಹಾ ಅವನು ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದಾನೆ ಇಲ್ಲಿ. ಆಮೇಲೆ ಮತ್ತೆ ಮಂಗಳೂರಲ್ಲಿ ಲೇಡೀಸು ನಮ್ಮ ಫ್ಯಾಮಿಲಿ ಕಡೆಯಿಂದ ಅವರು ಈ ಕಡೆಯಿಂದ ಯಾರಿಗಾರು ಆ ಥರ ಬೇಕು, ನಮ್ಮ ವೈಫ್ ಕೂಡ ಅವರು ಹೆಲ್ಪ್ ಮಾಡ್ತಾರೆ. ಹೌದೌದು, ಇಬ್ಬರಿಗೂ ಒಂದೇ ಥರ ಯೋಚನೆ ನಮಗೆ. ಅವಳು ಬಂದು ಸದರ್ಲೆಂಡ್. ಎಷ್ಟು ಜನ ಮಕ್ಳು ಸರ್ ನಿಮ್ಗೆ? ಇಬ್ರು ಮಕ್ಳು. ಮಕ್ಕಳು. ಹ್ಮ್ ಅವ್ರೇನ್ ಮಾಡ್ತಾರೆ? ಒಬ್ಳು ಬಂದು ಮೆಡಿಕಲ್ ಸೆಕೆಂಡ್ ಓದ್ತಾ ಇದ್ದಾಳೆ. ಮೆಡಿಕಲ್ ಓದ್ತಿದಾರ ಸರ್? ಯಪ್ಪ, ಯಾಕೆ ಭಯ ಪಟ್ರಿ? ಹಂಗಲ್ಲ ಸರ್, ನನಗೆ ಏನಕ್ಕೆ ಭಯ ಪಡ್ತಿದ್ದೀನಿ ಅಂದ್ರೆ, ಆಶ್ಚರ್ಯ, ನೀವಿಷ್ಟು ಜನಕ್ಕೆ ಸಹಾಯ ಮಾಡ್ತಿದ್ದೀರಾ ಒಂದ್ ತಿಂಗು, ಇನ್ನೊಂದು ನೀವು ಹೋಟೆಲ್ ಬಿಸ್ನೆಸ್ ಇದೆ ಮತ್ ಸೊ ನೀವು ಅದರಲ್ಲೇ ಅವ್ರನ್ನು ತೊಡಗಿಸ್ತೀರೇನೋ ಅಂತ ನಂದು ಐಡಿಯಾ ಇತ್ತು. ಯಾವುದೋ ಒಂದು ಹೋಮ್ ಸೈನ್ಸು ಅಥವಾ ಇನ್ನು ಯಾವುದೋ ಸ್ಟಾರ್ ಹೋಟೆಲ್ಗಳಲ್ಲಿ ಅವರು ಕೂಡ ಶ್ರಫ್ ಆಗೋ ಥರನೋ ಆ ಥರ ಏನೋ ಹೇಳ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಶಾಕ್ ಆಗ್ಬಿಡ್ತು ಮೆಡಿಕಲ್ಲು ಅಂದ ತಕ್ಷಣ. ಒಬ್ಳು ಮೆಡಿಕಲ್, ಇನ್ನೊಬ್ಳು ಬಂದು ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಇವಾಗ ಸೆಕೆಂಡ್ PUC ನೆಕ್ಸ್ಟ್ ಇಯರ್. ನೋಡ್ರಿ, ಇದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ ಏನ್ರಿ ಬೇಕು ಲೈಫಲ್ಲಿ? ಏನ್ ಬೇಕಾರ ಸಾಧಿಸ್ಬೋದು. ಅವರು ಕಷ್ಟಪಟ್ಟಿದ್ದಾರೆ. ಮದುವೆ ಆದ್ಮೇಲೆ ಒಂದು ಮಗು ಆದ್ಮೇಲೆ ವೈಫನ್ನು MBBS ಇದ್ದೀನಿ. ಏನ್ ಹೇಳ್ತೀರಾ? ಇಸ್ಮಾಯಿಲ್ ಸರ್ ಸೂಪರ್. ನಿಮ್ದಿಗೆ ಡಿಸಿಷನ್ಸ್ಗಳು ಸೂಪರು, ನಿಮ್ದಿಗೆ ಅಡಿಗೆ ಸೂಪರು, ನಿಮ್ದಕ್ಕೆ ಹೆಲ್ಪಿಂಗ್ ನೇಚರ್ ಸೂಪರು. ನಮ್ದಕ್ಕೆ ಏನು ಇಂಪಾರ್ಟೆಂಟ್, ನಮ್ದಕ್ಕೆ ಬಹಳ ಇಂಪಾರ್ಟೆಂಟ್ ನಾವು ಕೊಡೋದು ಓದಕ್ಕೆ. ಓದ್ತೀನಿ ಅನ್ನೋ ಎಜುಕೇಶನ್. ಇವಾಗ ನೀಟ್ ಕೋಚಿಂಗ್ ಇದೆ, ಅವ್ರು ನಮ್ಮ ಬಹಳ ಸ್ನೇಹಿತರು ಒಬ್ರು ಇದ್ದಾರೆ, ತುಮಕೂರಲ್ಲಿ ಅವ್ರದ್ದು ಕಾಲೇಜ್ ಇದೆ, ಅಲ್ಲಿನೂ ಒಂದಿಷ್ಟು ನಾವು ಮಾತಾಡ್ಕೊಂಡಿದ್ದೀವಿ. ಅಕಸ್ಮಾತ್ ಹೆಣ್ಮಕ್ಳಲ್ಲಿ ನೀಟ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ನಾವು ಅಲ್ಲಿ ಹೆಲ್ಪ್ ಮಾಡ್ತೀವಿ. ಊಟದೆಲ್ಲ ನಾವು ನೋಡ್ಕೊಂತೀವಿ. ಅವ್ರದ್ದು ಸಣ್ಣ ಫೀ ಸ್ಟ್ರಕ್ಚರ್ ಇದೆ, ಅದನ್ನು ಬೇರೆ ಮಾಡೋದಕ್ಕೆ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡು ಬೇರೆ ಬೇರೆ ನಂತರ ಒಂದು ಕೈ ಜೋಡಿಸೋರು ಇದ್ದಾರೆ, ನಿಮ್ ತರದವರು ಒಂದಿಷ್ಟು ಒಳ್ಳೆ ಆತ್ಮೀಯರಿದ್ದಾರೆ. ಅವ್ರನ್ನ ತಗೊಂಡು ಒಂದಿಷ್ಟು ನೀಟ್ ಓದೋರಿಗೆ ಹೆಣ್ಮಕ್ಳಿಗೆ ಈ ಸಮಾಜಕ್ಕೆ ನಾವು ಏನ್ ಕೊಡ್ಬೇಕಾಗುತ್ತೆ ಹೇಳಿ. ಇವಾಗ SSLC ಮಕ್ಕಳು ನಾವು
ಒಂದು ಊಟ ಕೊಟ್ಟು ಅವ್ರನ್ನ ಎಲ್ಲರನ್ನ ಅಟೆಂಡೆನ್ಸ್ ಆಗಿ ಬಂದು ನಾವು ಮಾರ್ಪಡಿಸಿದ್ವಿ ಅಂದಮೇಲೆ ಅದು ಅವ್ರ ಮಾರ್ಕ್ಸ್ ಒಳ್ಳೇದು ಬಂದು ಅವ್ರು ಒಳ್ಳೆ ಮಾರ್ಕ್ಸ್ ತಗೊಂಡು ನೆಕ್ಸ್ಟ್ ಲೆವೆಲ್ ಕಾಲೇಜಿಗೆ ಡಿಗ್ರಿ ಕಾಲೇಜಿಗೆ ಮೆಡಿಕಲ್ ಆದ್ರೆ ಅವ್ರು ಮಾಡ್ತಾರಲ್ಲ ಆ ಕೆಲಸ. ಹೌದು ಹೌದು ಸರ್, ಹೌದು ಹೌದು. ನಾವು ದೊಡ್ಡ ಸಮಸ್ಯೆ ಮಾಡ್ತೇವೆ ಅಂತ ಅಲ್ಲ, ಹೌದು, ಸಣ್ಣ ವಿಷಯಗಳು. ಆಮೇಲೆ ಇದನ್ನ ನಾನು ಅನ್ಕೊಂಡಿದ್ದೀನಿ, ಈಗ ದೇವರು ನನಗೆ ಮುಂದೆ ಒಳ್ಳೆ ಶಕ್ತಿ ಕೊಟ್ರೆ ಒಂದೊಂದು ಏರಿಯಾದಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಮಾತ್ರ ನಾವು ಕಾಲೇಜಲ್ಲಿ ಲಾಸ್ಟ್ SSLC ಮಕ್ಕಳಿಗೆ 2 ತಿಂಗಳು ಒಳ್ಳೆ ಟ್ಯೂಷನು ಫುಲ್ ಟೈಮ್ ಊಟ ಕೊಟ್ಟು ಅವ್ರನ್ನ ಒಳ್ಳೆ ಪ್ಯಾಕೇಜಲ್ಲಿ ಆಚೆ ತಂದು ಬೇರೆ ಸ್ಕೂಲ್ಗಿಂತ ಒಳ್ಳೆ ಮಾರ್ಕ್ಸಲ್ಲಿ ಅವರು ಫಸ್ಟ್ ಕ್ಲಾಸ್ ಆಮೇಲೆ ಒಳ್ಳೆ ರ್ಯಾಂಕ್ ಮಾಡಿಬಿಟ್ರೆ ಅವ್ರಿಗೊಂದು ಒಳ್ಳೆ ಲೈಫ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ PU ಸೆಕೆಂಡ್ ಮತ್ತೆ ಡಿಗ್ರಿಗೆ ಅವ್ರನ್ನ ಇಂಡಿವಿಜುವಲ್ ಆಗಿ ಜೀವನ ಮಾಡೋದು. ಸರ್, ಎಷ್ಟೆಷ್ಟೋ ದುಡಿಯೋರು ಯಾರು 1 ರೂಪಾಯಿ ಬಿಚ್ಚಲ್ಲ. ಅಂತ ಟೈಮಲ್ಲಿ ನೀವು ಇಷ್ಟೆಲ್ಲ ಯೋಚನೆ ಮಾಡಿ ಇಷ್ಟೆಲ್ಲ ಒಳ್ಳೇದು ಮಾಡ್ತಿದ್ದೀರಲ್ಲ, ಮಾಡ್ಲೇಬೇಕು. ಸಖತ್ ಗ್ರೇಟ್. ನಮ್ಮಂತವ್ರು 100 ಜನ ಬಂದ್ರೆ ಅಲ್ಲ, ಈಗ ನೀವ್ ಇನ್ಸ್ಪಿರೇಷನ್ ಸರ್. ನಿಮ್ಮನ್ನ ನೋಡಿ ನಾವು, ನಮ್ಮನ್ನ ನೋಡಿ ಇನ್ನೊಬ್ರು, ಆತರ. ನಾವು ದ್ವೇಷ ಒಬ್ಬರನ್ನ ಮಾಡ್ಬೋದು ಮೇಡಮ್, ಕರೆಕ್ಟ್. ಪ್ರೀತಿ 1000 ಲೆಕ್ಕಕ್ಕಿಲ್ಲ, 1000 ಜನಕ್ಕೆ ಪ್ರೀತಿ ಮಾಡ್ಬೋದು. ಹೌದು ಹೌದು. ಈಗೋ ಯಾರಿಗೂ ಲಾಭ ಇಲ್ಲ, ಅವನ್ನೇ ಸಾಯಿಸುತ್ತೆ. ವಿಷಯ ಬಹಳ ಇಂಪಾರ್ಟೆಂಟ್. ಒಬ್ಬ ಮನುಷ್ಯ ದ್ವೇಷ ಮಾಡಿದ್ರೆ ನಿಮ್ಮನ್ನು ದ್ವೇಷ ಮಾಡ್ಬೋದು ನಾನು ಒಂದು ಟೈಮಲ್ಲಿ. ಇಬ್ಬರು ಮಾಡೋಕ್ಕಾಗಲ್ಲ ದ್ವೇಷ, ಡಿಫ್ರೆಂಟ್ ಆಂಗಲ್ ಮ್ಯಾಚ್ ಆಗಲ್ಲ. ಗೊತ್ತಾಗುತ್ತೆ ಬಿಡಿ ಸರ್, ಇಷ್ಟೊತ್ತು ಮಾತಾಡಿದ್ದಕ್ಕೂ ನಾನು ಕೋಪ ಒಬ್ಬರನ್ನ ಮಾಡ್ಬೋದು, ಪ್ರೀತಿ 1000 ಜನ ಮಾಡ್ಬೋದು. ಬೇರೆ 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 ಏನಿಲ್ಲ, ಬೇರೆ ಬೇರೆ ಕಮ್ಯುನಿಟಿಗಳನ್ನ ನಾವು ಪ್ರೀತಿ ಮಾಡ್ಬೋದು. ಇವತ್ತು ನನ್ನನ್ನು 1000 ಕಣ್ಣುಗಳು ನೋಡದಿರೋ ಕಣ್ಗಳು ನನ್ನ ಪ್ರೀತಿ ಮಾಡುತ್ತೆ. ಹೋಟ್ಲ್ ಹತ್ರ ಬರುತ್ತೆ, ನನ್ನ ಈ ವಿಡಿಯೋಗಳು ನೋಡಿದ್ದೀನಿ ಸರ್, ನೀವು ಅಲ್ಲಿ ಹೇಳ್ಕೊಡೋದು ನೋಡಿದ್ದೀನಿ ಸರ್, ತುಂಬ ಅದ್ಭುತ ಮಾಡ್ತೀವಿ ಸರ್, ನಿಮ್ಮ ದೋಸೆಗಳನ್ನ ನಾವು ಮನೇಲಿ ಮಾಡ್ತೀವಿ ಸರ್. ಇದೆಲ್ಲ ಸಿಗ್ಬೇಕಂದ್ರೆ ಈಸಿ ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ಶಾಸಕರಿಂದ ಹಿಡಿದು ಸಿನಿಮಾ ನಟ ನಟಿಯರಿಂದ ಹಿಡಿದು ಎಲ್ಲರೂ ಫ್ಯಾನ್ಸ್ ಇದ್ದಾರೆ ಸರ್ಗೆ. ಸೊ ಅದು ನನಗೆ ತುಂಬಾ ಹೆಮ್ಮೆ. ನಾನಿವತ್ತು ನಿಮ್ಮ ಒಂದು ಸ್ಟೋರಿನ ಜನಕ್ಕೆ ತಲುಪಿಸ್ತಿದ್ದೀನಿ. ಕೃಷ್ಣ ಅವರು, ಅವ್ರ ಫ್ಯಾಮಿಲಿ, ಅವ್ರ ಮನೆಯವರೆಲ್ಲ. ಹೌದು, ಅವ್ರ ತಾಯಿ ಕೂಡ ತುಂಬಾ ಫ್ಯಾನ್ ಅಂತ ಇವ್ರಿಗೆ. ಹೌದು ಹೌದು. ಆಮೇಲೆ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಅವರ ವೈಫ್ ಕೂಡ ನಮ್ಮ ಅಡಿಗೆ ವಿಷಯದಲ್ಲಿ ಬಹಳ ಫ್ಯಾನ್. ಅವರ ಒಂದು ಪಬ್ಲಿಕ್ ಟಿವಿದೊಂದು ಫುಡ್ ಶೋ ಆಗಿತ್ತು ಆ ವರ್ಷದಲ್ಲಿ, ಲಾಸ್ಟ್ 2021 ಅಲ್ಲಿ. ಅಲ್ಲ, ನಮ್ದೇ ಬೆಸ್ಟ್ ಸ್ಟಾಲ್, ನಾವು ಅಲ್ಲಿ ನಮ್ದು ಬೆಸ್ಟ್ ಸ್ಟಾಲ್ ನಮಗೆ ಸಿಕ್ತು. ಎಲ್ಲಾ ಕಡೆ ಒಂದಿಷ್ಟು ದೇವರದಿಂದ ಮಾಡ್ಕೊಂಡ್ ಬಂದಿದೀವಿ. ನಮ್ಗೂ ಕಷ್ಟ ಸುಖ ಇದೇ ಇರುತ್ತೆ. ಇವಾಗ ನಾವು ಮೈನ್ ಸಬ್ಜೆಕ್ಟ್ ಅಂದ್ರೆ ಈ ಚಾನಲ್ ನೋಡಿದವ್ರಿಗೆ ಏನಾದ್ರು ನಮ್ಗೆ ಬಿಸ್ನೆಸ್ ಕೈ ಜೋಡಿಸ್ಬೇಕು, ಕಾನ್ಫಿಡೆಂಟ್ ಆಗಿ ಬಿಸ್ನೆಸ್ ಬೇಕಂತೇಳಿ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಫ್ರಾಂಚೈಸಿ ಅಂತ ಬಂದಿದ್ವಿ. ಫ್ರಾಂಚೈಸಿ ಅಲ್ಲ, ಈ ವಾರದ ಸೋಲೋ ಓನರ್ ಅಂತ ಹೇಳ್ತೀನಿ. ಯಾಕಂದ್ರೆ ಫ್ರಾಂಚೈಸಿ ಇಟ್ ಈಸ್ ಲೈಕ್ 20 ಲಕ್ಷ 25 ಲಕ್ಷ ಎಲ್ಲ ಮಾಡಿಬಿಟ್ಟು ಕೊನೆಗೆ ಏನೋ ಒಂದು ಬೋರ್ಡ್ ಹೇಳೋ ಕೊಟ್ಬಿಟ್ಟು ನಿಮ್ಮ ಬಿಸ್ನೆಸ್ ಕೊಡ್ತಾರೆ. ಹಂಗಲ್ಲ, ನಿಮ್ಮ ಜಾಗದಲ್ಲಿ 150ರಿಂದ 200 ಸ್ಕ್ವೇರ್ ಫೀಟ್ ಚಿಕ್ಕ ಜಾಗ ಇದೆ, ನಮ್ಗೆ ತೋರಿಸಿ, ನಾವು ನೀವು ಬೇಕಾದ ಐಟಮು ಸಪ್ಲೈ ಕೊಡ್ತೀವಿ. ಮಂಚೂರಿ ಐಟಮು, ನೂಡಲ್ಸ್ ಐಟಮು, ಫ್ರೈಡ್ ರೈಸಲ್ಲಿ ಅದ್ಭುತವಾದ ಫ್ರೈಡ್ ರೈಸು, ರೋಲು, ಯಾಕಂದರೆ ಯೂತ್ ಬೇಕು ನಮಗೆ ಇಲ್ಲಿ. ಆಮೇಲೆ ಒಂದು ಲಂಚ್ ಬೇಕು, ಒಳ್ಳೆ ದೊಣ್ಣೆ ಬಿರಿಯಾನಿ, ಅದ್ಭುತವಾದ ಮಶ್ರೂಮ್ ದೊಣ್ಣೆ ಬಿರಿಯಾನಿ, ಪನ್ನೀರ್ ದೊಣ್ಣೆ ಬಿರಿಯಾನಿ, ಈ ರೆಸಿಪಿ ನಮ್ಮಲ್ಲಿದೆ. ಎಲ್ಲ ಫ್ರಾಂಚೈಸಿಯಲ್ಲಿ ತಗೊಂಡ್ಬರ್ತಾ ಇದ್ವಿ, ಡೈಲಿ ಸಪ್ಲೈ ಮಾಡ್ತೀವಿ. ಬಿಸ್ನೆಸ್ ಮಾಡಿ ಸಣ್ಣ ವ್ಯಾಪಾರ ನಾವು ಬದುಕೋಣ, ಜೊತೆಲಿರೋರ್ನು ಬದುಕ್ಸೋಣ. ಸಣ್ಣ ಬಿಸ್ನೆಸ್, ಸಣ್ಣ ವ್ಯಾಪಾರ ಅಂದಾಗ ಲಾಭ ಸಿಗ್ಬೇಕು. ನಮ್ಗೆ ಏನು ಪರ್ಸೆಂಟೇಜ್ ಇಲ್ಲ, ಏನು ಲಾಭ ಇಲ್ಲ. ಮಾಡೋರಿಗೆ ಒಂದು ಕಂಪ್ಲೀಟ್ಲಿ ಒಂದು ಸಬ್ಜೆಕ್ಟ್ ಅನ್ನ ಹೇಳ್ಕೊಡ್ತಾ ಇದೀವಿ ನೀಟಾಗಿ ನೋಡಿ. ಆಮೇಲೆ ಶೇಪ್ ಬರ್ಸು, 2 ಕೈಲಿ ಶೇಪ್ ಮಾಡಿ, ಸಿಂಪಲ್, ತುಂಬಾ ಏನು ದೊಡ್ಡ ತಲೆನೂ ಇಲ್ಲ ನೋಡಿ, ಇಷ್ಟೇ ಸಾಕು. ತುಂಬಾ ತೆಳ್ಳು ಮಾಡಬಾರ್ದು. ಸೂಪರ್ ಸೂಪರ್. ಆಮೇಲೆ ಬೆಂಡ್ ಆಗುತ್ತೆ. ತುಂಬಾ ತೆಳುನೂ ಅಲ್ಲ, ತುಂಬಾ ದಪ್ಪನೂ ಅಲ್ಲ. ದಪ್ಪನೂ ಅಲ್ಲ, ಫ್ಲಾಟ್ ಮಾಡೋದಷ್ಟೇ ನೋಡಿ. ತೋಳಿ ತೋಳಿ ತೋಳಿ, ಎಷ್ಟು ಅದ್ಭುತ ಆಗಿದೆ. ಹೌದು ನೋಡಿ. ಇವಾಗ ಪ್ರೆಸ್ ಮಾಡೋದಷ್ಟು ನೋಡಿ, ಕೈಯಲ್ಲಿ ಹಿಂಗೆ ನೋವಾಗುತ್ತೆ. ಕೈ 2 ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಇಷ್ಟೇ ಕೆಲಸ ಮುಗೀತು, ಅಷ್ಟೇ. ಇಷ್ಟೇ. ಇದನ್ನ ಹಿಂಗೆ ಎಣ್ಣೆಲ್ಲಿ ಬಿಟ್ಬಿಟ್ರೆ ಆಗೋಯ್ತು. ಎಸ್, ಹಂಗೆ ಇಟ್ಕೊಂಡು ನಿಂತ್ಕೊಳ್ಳಿ. ಚೆನ್ನಾಗಿದೆ ನೋಡಿ, ಹಿಂಗೆ ಪ್ರೆಸ್ ಮಾಡೋದು ಇಷ್ಟೇ. ಇದೇ ಒರಿಜಿನಲ್ ಮಾತ್ರ ಲೆಕ್ಕ ಏನೋ. ಎಸ್, ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸು ಮತ್ತೆ ಎಷ್ಟು ಕ್ವಿಕ್ಕಾಗೂ ಮಾಡ್ತಾ ಇದ್ದೀರಾ. ಕಡಿಮೆ ಶ್ರಮ, ಕಡಿಮೆ ಶ್ರಮ ಇಡ್ಬೋದು ಬೇಕಾದ್ರೆ. ಸ್ವಲ್ಪ ಸ್ಕಿಪ್ ಮಾಡ್ಬೇಕು, ಹಂಗೆ ಮಾಡ್ತಾ ಆ ಟೆಕ್ನಿಕಲ್ ಅದರಲ್ಲೇ ಬರ್ಬೇಕು ಕೈಯಲ್ಲಿ, ಅವಾಗ ಸಖತ್ತ ಬರುತ್ತೆ. ಸೂಪರ್.
ಮಾಡಿ ಇಟ್ಕೊಂಡ್ಬಿಟ್ರೆ ಹ್ಮ್ ಆಮೇಲೆ ಒಂದೇ ಸಲ ಒಂದು 20-25 ವಡೆ ಹಾಕೊಂಡ್ಬಿಡು. ಒಟ್ಟಿಗೆ ಹಾಕ್ಬಿಡ್ಬೋದು. ಹೌದೌದು, ಒಂದೇ ರೌಂಡಿಗೆ. ಅಷ್ಟೊತ್ತಿಗೆ ಬಿಸಿ ಎಣ್ಣೆ ಬಿಸಿ ಆಗುತ್ತೆ. ಸೊ ಇವಾಗ ಇಲ್ಲಿ ತನಕ ಬಂದಿದ್ವಿ ನಮ್ಮ ಜರ್ನಿ. ಎಸ್ ಸರ್, ದೇವ್ರದಿಂದ ಕಂಟಿನ್ಯೂ ಮಾಡೋಣ. ನಮ್ಮ ಉದ್ದೇಶ ಇಷ್ಟೇ. ಇನ್ನು ತುಂಬಾ ತುಂಬಾ ನಿಮ್ಮಿಂದ ಕೆಲಸ ಆಗೋದಿದೆ, ಜನಗಳಿಗೆ ಉಪಯೋಗ ಆಗೋದಿದೆ. ಆಗ್ಲಿಮ್ಮ. ಏನು ಇಲ್ಲದೆ ಇರೋ ಟೈಮಿಂದನೂ ನೀವು ದಾನ ಮಾಡಕ್ ಶುರು ಮಾಡಿದವರು, ಈಗ ಇನ್ನು ಮುಂದೆ ಎಷ್ಟು ಮಾಡ್ಬೇಡ. ಅಲ್ಲವಾ, ಚೆನ್ನಾಗಿದ್ದವ್ರು ದಾನ ಮಾಡೋದಲ್ಲ, ಇಲ್ದಿರೋರು ಮಾಡ್ಬೇಕಂತ. ನೀನ್ ಇಲ್ದಾಗ ನೀನ್ ಏನ್ ಮಾಡ್ತೀಯೋ ಹೌದು ಹೌದು, ಅದೇ ನಿಮ್ಗೆ ನಿಮ್ಮ ನಿಜವಾದ ದಾನದ ಒಂದು. ಕರೆಕ್ಟ್. ಆ ಅಜ್ಜಿ ಒಂದು ಅರ್ಧ ಹಣ್ಣು ಕೊಟ್ಟಿರೋದು ಏನು, ಅರ್ಧ ಹಣ್ಣು ಕೊಟ್ಟಿದ್ದು ಆ ದಾನನೇ ಶ್ರೇಷ್ಠವಾದ ದಾನ ಅಂತ ನಾವು ಬುಕ್ಕಲ್ಲಿ ಓದಿದ್ವಲ್ಲ. ಹೌದೌದೌದು, ಅದೇ ಇನ್ಸ್ಪಿರೇಷನ್ ಸಾಕು ನಮ್ಗೆ. ಕರೆಕ್ಟ್ ಕರೆಕ್ಟ್. ಗುಡಿಗೆ ಅದಕಾಯ ಅನಾರ ಅಂತ ಒಂದು ಹಿಂದಿಯಲ್ಲಿ ಸಬ್ಜೆಕ್ಟ್ ಕೇಳಿದ್ರಲ್ಲ, ಯಾರ ಊರವರು ಏನೇನೋ ಕೊಟ್ರಂತೆ, ಕೊನೆಯಲ್ಲಿ ಶ್ರೇಷ್ಠವಾದ ಒಂದು ದಾನ ಯಾವುದು ಅಂದ್ರೆ ಆ ತಿಂತಿರೋ ಅಜ್ಜಿ ಹೊಟ್ಟೆ ಹಸಿ ಒಂದು ತಿಂತಿರೋ ಅಜ್ಜಿಯ ಅರ್ಧ ಹಣ್ಣು ದೇವರಿಗೆ ಅರ್ಪಣೆ ಮಾಡಿರೋದು ಅದು ದೊಡ್ಡ ಒಂದು ಶ್ರೇಷ್ಠವಾದ ಒಂದು ದಾನದಲ್ಲಿ ಒಂದಂತ ನಾವು ಬುಕ್ಕಲ್ಲೇ ಓದಿದ್ವಿ ಆವಾಗಲಿಂದಲೇ. ಸೊ ಅದಕ್ಕೆಲ್ಲ ದುಡ್ಡು ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಇಲ್ಲ, ನನಗೂ ಒಂಥರ ನೀವು ದಾನ ಧರ್ಮ ಮಾಡೋದು ನೋಡಿದ್ರೆ ನನಗೂ ಅನಿಸ್ತಾ ಇದೆ, ನಾವು ದುಡ್ದಿದ್ರಲ್ಲಿ ₹1 ದಾನ ಮಾಡಬೇಕು. ಖಂಡಿತ ಮಾಡಬೇಕು. ನಮ್ಮಲ್ಲೂ ಅದೇ ಇರೋದಲ್ಲ, ನಾವೆಲ್ಲ ನಮ್ಮ ಜಾತಿಯಲ್ಲಿ ಕೂಡ ಜಾಸ್ತಿ ಹೇಳ್ಕೊಡೋದು. ಕರೆಕ್ಟ್ ಕರೆಕ್ಟ್ ಸರ್. 2% ನಿಮ್ದು ಏನು ಪರ್ಸೆಂಟ್ 2 ಇದೆಯಲ್ಲ, 2% ದಾನ ಮಾಡಲೇಬೇಕಂತ ದುಡ್ದಿದ್ರಲ್ಲಿ. ಬಡತನ ಅಂತ ಎಲ್ಲಿರುತ್ತಮ್ಮ, ಸುಮ್ಮನೆ ಎಲ್ಲರಿಗೂ ಒಂದು ನೀಟಾಗಿ ಸ್ವಲ್ಪ ಹೌದು ಹೌದು. ನೀವು ಎಜುಕೇಶನ್ನು ಅದರಲ್ಲೂ ಹೆಣ್ಮಕ್ಳಿಗೆ ಎಷ್ಟು ಇದು ಮಾಡ್ತಾ ಇದ್ದೀರಾ ಅಂದರೆ, ಮನೇಲಿ ಮಕ್ಕಳಿಂದಾನೇ ಶುರುವಾಗಿದೆ ಅದು. ಮಕ್ಕಳನ್ನ ಮೌಂಟ್ ಕರ್ಮಲ್ ಕಾಲೇಜಲ್ಲಿ ಒಬ್ಳು ಓದ್ತಾಳೆ, ಮೆಡಿಕಲ್ ಒಬ್ಳು ಓದ್ತಾಳೆ ಅಂತಂದ್ರೆ ಎಷ್ಟು ಎಜುಕೇಶನ್ಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ ಅನ್ನೋದು ಇದ್ರಲ್ಲೇ ಗೊತ್ತಾಗ್ತದೆ. ಮಿಸ್ಸಸ್ಸಿಂದಲೇ ಸ್ಟಾರ್ಟ್ ಆಗಿರೋದು. ಅದರಲ್ಲೂ ಹೆಣ್ಮಕ್ಳು ಎಜುಕೇಟೆಡ್ ಆಗಬೇಕು ಅನ್ನೋದು, ಅವ್ರಿಗೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ನಮ್ಮ ಮಿಸ್ಸಸ್ ಅವರ ತಂಗಿಯಂದಿರಲ್ಲ, ಅವರೆಲ್ಲ ಇವತ್ತು ಒಳ್ಳೊಳ್ಳೆ ಮೆಡಿಕಲ್ ಇದರಲ್ಲಿ ಕೋಆರ್ಡಿನೇಟ್ ಆಗಿದ್ದಾರೆ ದುಬೈಯಲ್ಲಿ. ಅವಳು ಬಂದು ಈ ಮಿಸ್ಸಸ್ ಅವ್ರ ತಂಗಿ ಬಂದು ಒಬ್ಳು ಸಾಫ್ಟ್ವೇರು, ಆಮೇಲೆ ಇನ್ನೊಬ್ಳು ಬಂದು ಇದು ಮಾಡಿದ್ರು ಸೈನ್ಸಲ್ಲಿ ಮೈಕ್ರೋಬಯಾಲಜಿ MSc ಮಾಡಿಕೊಂಡು ನೋಡಿ ಎಲ್ಲರೂ ಎಜುಕೇಟೆಡ್. ನಾವು ಮದುವೆ ಮುಂಚೆ ನಮ್ದು ಲವ್ ಮ್ಯಾರೇಜ್ ಬೇರೆ. ಸರ್, ನಿಮಗೆ ಸ್ಪೋರ್ಟ್ಸ್ ಕಡೆನೂ ಅಷ್ಟು ಆಸಕ್ತಿ ಇತ್ತು ಅಂದ್ರಿ, ಬಟ್ ಎಲ್ಲೂ ನಿಮಗೆ ಅವಕಾಶ ಆಗ್ಲಿಲ್ಲ. ಅವಕಾಶ ಇತ್ತು ಸರ್ ಮೇಡಮ್, ನಾವು ಆಟ ಆಡೋ ಟೈಮ್ ಇರಲಿಲ್ಲ. ಮತ್ತೆ ಆಡೋದಕ್ಕೆ ಈಗ ಒಂದಷ್ಟು ಕ್ಲಬ್ ಅದು ಇದು ಅಂತ ಇರುತ್ತೆ, ಅಲ್ಲೆಲ್ಲ ಹೋಗಕ್ ದುಡ್ಡಿರಲ್ಲ. ಆಮೇಲೆ ಮತ್ತೇನಾಯ್ತು ಅಂದ್ರೆ ಬಿಸ್ನೆಸ್ ಅಲ್ಲಿ ಹೇಳಿದ್ಮೇಲೆ ಅದು ಬೇಡ. ಈ ಫಿಟ್ನೆಸ್ ಮೇಂಟೈನ್ ಮಾಡೋದೆಲ್ಲ ಈಗ್ಲೂ ಮಾಡ್ತೀರಾ ನೀವು ಆರೋಗ್ಯದ ದೃಷ್ಟಿಯಿಂದ? ಸೊ ಅದೇಂಗಿರುತ್ತೆ ರೊಟೀನ್ ನಿಮ್ದು? ಅದು ನಮ್ದು ಡೈಲಿ ಏನೇ ಕೆಲಸ ಮಾಡ್ತಿದ್ರು ನಾವು ಬೆಳಿಗ್ಗೆ ಕನ್ನಡಿ ನೋಡೋದು ಹೆಂಗ್ ಮರಿಯಲ್ವಾ, ಆವಾಗಲೇ ಗೊತ್ತಾಗುತ್ತೆ ಫಿಟ್ನೆಸ್ ಏನಂತ. ಹೆಂಗಿದ್ದ ಮುಂಚೆ ಇವಾಗ ಕರೆಕ್ಟ್, ಆ ಚೇಂಜಸ್ ಆದಾಗ ಇಮಿಡಿಯೇಟ್ಲಿ ಓಡೋಗ್ಬಿಟ್ಟು ಅಲ್ವಾ. ದಿನ ಜಿಮ್ ಮಾಡ್ತೀರಾ ಹಂಗಾದ್ರೆ? ಒಂದು ಮಿನಿಮಮ್ ½ an hour ಮಾಡೇ ಮಾಡ್ತೀವಿ. ಅವರೇಜ್ ಆಗಿ ಚಂದ ವರ್ಕೌಟ್ ಮಾಡಿ ಒಳ್ಳೆ ಬಾಡಿ ಮೇಂಟೈನ್ ಮಾಡಿ. ಸ್ವಲ್ಪ ಕಡಿಮೆ ಮಾಡಿದೀವಿ, ಬಟ್ ಇವಾಗಲೂ ಮಾಡ್ತೀವಿ. ಅಂದ್ರೆ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ವಿತೌಟ್ ವಾಲ್ ಸಪೋರ್ಟ್ ಹೆಡ್ ಸ್ಟ್ಯಾಂಡ್ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತೀನಿ ನಾನು. ಹೌದಾ? ಹೌದು, ಯೋಗದಲ್ಲಿ ವಿತೌಟ್ ವಾಲ್ ಸಪೋರ್ಟ್ ಹೆಡ್ ಸ್ಟ್ಯಾಂಡ್ ಮಾಡ್ತೀನಿ, ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತೀನಿ. ಸೂಪರ್ ಸರ್. ಪೋಸ್ಟರ್ ನಾನು ಬಹಳ ಅದ್ಭುತ ಮಾಡ್ತೀನಿ. ನಿಮ್ಗೆ ಬೇಕಾದ್ರೆ 20 ನಿಮಿಷ ಬೇಕಾದ್ರೆ ಅಲ್ಲ ಆಡ್ದಾಗ ನಿಂತ್ಕೊಂತೀನಿ. ಹೌದಾ? ಅಂದ್ರೆ ನೋಡಿ, ನಮಗೆ ಒಂದು ಅವಕಾಶ ಜೀವನದಲ್ಲಿ ನಾವು ಎಲ್ಲಾ ತರದಲ್ಲೂ ಹೆಂಗೆ ಆಗ್ಬೇಕು, ಹೀರಾಗಬೇಕು ಅನ್ನೋದಕ್ಕೆ ನಾವು ಮನ್ಸು ಮಾಡ್ಕೊಬೇಕು. ಯೋಚನೆ ಮಾಡಿ, ಅಡಿಗೆ ಮಾಡ್ಬಿಡ್ತೀರಾ, ಬೆಂಕಿಲಿಂದ ಆಗಲ್ಲ, ಗಾಳಿ ಇಲ್ದಿರ ಆಗಲ್ಲ, ಅಲ್ವಾ? ಆಮೇಲೆ ಇಲ್ಲಿ ಸರಸ್ವತಿ, ಆಮೇಲೆ ಅನ್ನಪೂರ್ಣೇಶ್ವರಿ, ಲಕ್ಷ್ಮಿ 3 ಜೊತೆಗಿದ್ದಾರೆ. ಯಾವ್ದ್ರಲ್ಲಿದ್ದಾರೆ ಹೇಳಿ? ಇಲ್ಲ, ಅಡಿಗೆಯಲ್ಲಿ 3 ಪಾರ್ಟ್ ಬಹಳ ಇಂಪಾರ್ಟೆಂಟ್. ಅನ್ನಪೂರ್ಣೇಶ್ವರಿ ಅಡಿಗೆ ಮಾಡ್ತೀರಾ, ಅನ್ನಪೂರ್ಣೇಶ್ವರಿ ವಿದ್ಯೆ ಬಂದು ದುಡ್ಡು ಬರುತ್ತೆ, ಲಕ್ಷ್ಮಿ ವಿದ್ಯಾ ಸರಸ್ವತಿ ಅಲ್ವಾ? ಆಮೇಲೆ ನೇಚರ್ದು 3 ಗಾಳಿ ಬೆಳಕು ನೀರು ಅದಿಲ್ದೆ ನಡೀತಾವ? ಹೌದು. ಯಾವುದೇ ಲೆಕ್ಕ ತಗೊಂಡ್ರು ಅಡಿಗೆ. ಆಮೇಲೆ ವಿ ಆರ್ ಆಲ್ ಅನ್ಪ್ರೊಫೆಷನಲ್ ಡಾಕ್ಟರ್ಸ್.
ಹಾ ದೇ ಆರ್ ಆಲ್ ಅನ್ಪ್ರೊಫೆಷನಲ್ ಡಾಕ್ಟರ್ ಬಿಕಾಸ್ ಪ್ರೊಫೆಷನಲ್ ಡಾಕ್ಟರ್ ಅವರು ಡಿಗ್ರಿ ಓದಿ ಟ್ಯಾಬ್ಲೆಟ್ ಕೊಡ್ತಾರೆ ಒಂದು 1,000 ರೂಪಾಯಿದು. ಟ್ಯಾಬ್ಲೆಟ್ ತಿನ್ನೋ ಮುಂಚೆ ಹೋಗ್ಬಿಟ್ಟು ಒಂದು ಅನ್ನ ಸಾಂಬಾರು ಒಂಚೂರು ಚಿತ್ರಾನ್ನ ಮೊಸರನ್ನ ತಿನ್ಕೊಂಡು ಟ್ಯಾಬ್ಲೆಟ್ ತಿನ್ನಪ್ಪ ಅಂತ ಹೇಳ್ತಾರೆ ಡಾಕ್ಟ್ರು. ಸೊ ನಾವೊಂದು ಡಾಕ್ಟರ್ ಅಲ್ವಾ, ಯೋಚನೆ ಮಾಡಿ. ಅದಕ್ಕೆ ಹೇಳೋದು, ಯಾವುದೇ ಒಂದು ಮಾಸ್ಟರ್ ಆಗಿರ್ಬೋದು, ಒಂದು ಕಾಲದಲ್ಲಿ ಏನು ಮಾಡ್ತೀವಿ ಗೊತ್ತಾ, ನಾನು ಅಡುಗೆ ನಾನೇ ಬೆಂಗಳೂರಿಂದ ಹೋದೆ, ಹೋಟ್ಲಲ್ಲಿ ಕೆಲಸ ಮಾಡ್ತೀನಿ ಹೇಳ್ಕೊತ ಇರಲಿಲ್ಲ, ಹೇಳ್ತಾ ಇರಲಿಲ್ಲ. ಅವಮಾನ ಏನೋ ಹೋಟ್ಲಲ್ಲಿ ಕೆಲಸ ಮಾಡೋದಂದ್ರೆ ಭಟ್ರು, ಹೋಟ್ಲಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಒಂಥರ ಅವ್ರಿಗೇನೋ ಒಂಥರ ಇನ್ಸೆಕ್ಯೂರ್ಡ್ ಫೀಲ್ ಆಗ್ತಿದ್ದು. ನನ್ಗೆ ಕೂಡ ನಾನೆಲ್ಲೋ ರಿಸೆಪ್ಷನ್ ಕೆಲಸ ಮಾಡ್ತೀನಿ ಹಂಗೆ ಹಿಂಗೆ ಅಂತಿದ್ದೆ, ಸುಳ್ಳು ಹೇಳ್ಕೊಳ್ಳೋದು. ನಾವು ಮಾಡೋ ಕೆಲಸ ಹೋಟ್ಲಲ್ಲಿ. ಬಟ್ ಇವತ್ತು ಶೆಫ್ ಅಂತ ಹೇಳ್ಕೊಟ್ಟು ಈ ಬೇರೆಯವ್ರಿಗೂ ಕೂಡ ಬೇರೆ ಕಾಲೇಜಿಗೆ ಹೋಗ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಲಾಸಸ್ಗೂ ನಾವು ಟ್ರೈನಿಂಗ್ ಕೊಡಕ್ಕೆ ಹೋಗ್ತೀವಿ ಅಥವಾ ಹೋದಾಗ ಅದು ಆಗಿದೆ. ಆಮೇಲೆ ಬೇರೆ ಬೇರೆ ಹೋಟೆಲ್ಗಳು ಕರೀತಾ ಇದ್ದಾರೆ, ಹೋಗೋಕ್ಕೆ ಟೈಮ್ ಇಲ್ಲ, ಆದರೂ ಕೆಲವೊಂದು ಕಡೆ ಹೋಗ್ತೀವಿ. ಸೊ ಹಂಗಾಗಿ ಎಲ್ಲದಕ್ಕೂ ನಾವು ಇವತ್ತು ನಮ್ಮ ಒಂದು ಈ ಸಾಧನೆಯನ್ನು ತಂದಿದ್ವಿ. ಆಮೇಲೆ ಇಷ್ಟು ವರ್ಷದಿಂದ ವೆಜ್ಜಲ್ಲೇ ಇದ್ದು ನಮಗೆ ವೆಜ್ ಅಡುಗೆಗಳು ಎಷ್ಟು ಬೇಕಾದ್ರೆ ಇದೆ, ಯಾವುದು ಯು ಜಸ್ಟ್ ನೇಮ್ ಇಟ್ ಐ ವಿಲ್ ಡೂ ಇಟ್ ಅಷ್ಟೇ. ಚೈನೀಸು, ಇಟಾಲಿಯನು, ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚ್, ಬಾಂಬೆ ಐಟಮ್ಸು, ಸ್ಟ್ರೀಟ್ ಫುಡ್ಗಳು, ಏನು ಕೇಳ್ತೀರಾ ಮೇಡಮ್ ನೀವು, ಯಾವ್ದು ಹೇಳ್ತೀರಾ ಜಸ್ಟ್ ನೇಮ್ ಇಟ್ ಐ ವಿಲ್ ಡೂ ಇಟ್. ಮಟ್ಟಕ್ಕೆ ಇವತ್ತು ದೇವರನ್ನ ಬೆಳೆದು ಬಿಟ್ಟಿದ್ವಿ. ಆಮೇಲೆ ಥಾಯಿ ಐಟಮ್ಸ್ಗಳು, ಬರ್ಮಾ ಐಟಮ್ಸ್ಗಳು, ಆಮೇಲೆ ಇದು ಏನದು ಹಿಮದಾಶಿ, ನಮ್ಮಲ್ಲಿ ಸಾಂಬಾರು ಅನ್ನ ಸಾಂಬಾರು ಹಿಮದಾಶಿ ಅಂತ ಒಂದು ಒಳ್ಳೆಯ ಒಂದು ಚೀಸಲ್ಲಿ ಒಂದು ಕರಿ ಮಾಡ್ತಾರೆ ಬರ್ಮಾದಲ್ಲಿ, ಬ್ಯೂಟಿಫುಲ್. ಅದು ಎಷ್ಟು ಹೆಲ್ತಿಯಾಗಿರುತ್ತೆ ಅಂದರೆ ಒಂದ್ಸಲ ಹೇಳ್ಕೊಡ್ತೀನಿ ನಿಮಗೆ, ಮನೇಲಿ ಮಾಡ್ತೀವಿ ಮಕ್ಳು. ಮಕ್ಕಳು 1-3 ತಿಂತಾರೆ ಊಟ, 3 ಸಲ ಹಾಕೊಂಡು ತಿಂತಾರೆ ಸೀರಿಯಸ್ಲಿ. ಯಮದಾಶಿ ಎಷ್ಟು ಚೆನ್ನಾಗಿದೆ ಹೆಸರು, ಬ್ಯೂಟಿಫುಲ್. ನಾನು ನಿಮಗೆ ಸಿಂಪಲ್ ಅದು ಎದ್ರಲ್ಲಿ ಮಾಡೋದು ಅಂದ್ರೆ ಅದು ಬಂದು ಚೀಸು, ಕ್ಯಾಪ್ಸಿಕಮ್, ಆನಿಯನ್, ಚಿಲ್ಲಿ, ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್. ತಿಂತಾ ಇದ್ರೆ ಎಣ್ಣೆ ಕಾದಿದೆ, ಎಣ್ಣೆ ನಮಗೆ ಹದವಾಗಿ ಕಾದಿದೆ, ಎಣ್ಣೆ ರೆಡಿ ಇದೆ. ಎಣ್ಣೆ ನಮಗೆ ಈ ಎಣ್ಣೆಯಲ್ಲಿ ಬಿಸಿ ಆವಿ ಆಚೆ ಬರ್ಬೇಕು ಲೈಟ್ ಆಗಿ ನೋಡಿ. ಎಸ್ ಸರ್, ರೆಡಿ ಇದೆ ಸರ್ ಮೇಡಮ್ ಅವರೇ. ನೋಡಿ ಎಲ್ಲ ಒಂದಕ್ಕೊಂದು ಇಟ್ಕೊಂಡಿದೀನಿ, ಎಲ್ಲ ಅಂಟ್ಕೊಂಡಿಲ್ಲ ನೋಡಿ. ಬಿಸಿ ಪಾಟ ಅಷ್ಟೇ ಎಣ್ಣೆದು, ಎಷ್ಟು ಹದವಾಗಿ ಕಾದಿದೆ ಎಣ್ಣೆ. ಹದವಾಗಿ ಅಂದ್ರೆ ಅದು ಎಣ್ಣೆ ತುಂಬಾ ಬಿಸಿನ ಹೋಗ್ಬಾರ್ದು, ತುಂಬಾ ಇದ್ರಲ್ಲೂ ಇರಬಾರ್ದು. ಹೌದು, ಹಿಂಗೆ ಹಾಕಿದ್ರೆ ಈ ತರ ಬಬಲ್ಸ್ ಬರ್ಬೇಕು. ಆಮೇಲೆ ಕಬ್ಬಿಣದ ಕಡಾಯಿ, ನಮ್ದು ಕಬ್ಬಿಣದ ಕಡಾಯಿ, ನಾವು ಸ್ಟೀಲ್ ಕಡಾಯಿ ಎರಡೂ ಇದೆ. ಬಟ್ ಕಬ್ಬಿಣದ ಕಡಾಯಲ್ಲಿ ಚೆನ್ನಾಗಿ ಬರುತ್ತೆ, ಇನ್ನ ತೊಂದರೆ ಇಲ್ಲ. ನೀವು ಇದೇ ತರ ಕಡಾಯಿ ಹಿಡ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಎಲ್ಲಾನು ಕೇಳ್ತಾರೆ ಮೇಡಮ್ ಕೆಲವೊಂದು. ಸರ್ ಈಗ ದೋಸೆ ಮಾಡ್ಬೇಕಾದ್ರೂ ಅಷ್ಟೇ ಹೆಂಚು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹೌದು, ದೋಸೆಯಲ್ಲಿ ನಾವು ಯಾವತ್ತು ನಾನ್ ಸ್ಟಿಕ್ ಅಲ್ಲಿ ನಾವ್ ಏನೇ ಅಂದ್ರೂ ನೀವು ಮಾಡ್ತಿರಲ್ಲ ಇದೆಲ್ಲ ಬರಲ್ಲ. ಕಬ್ಬಿಣದ ಹಂಚಲ್ಲಿ ಬರ್ಬೇಕು. ಅದ್ರಲ್ಲೂ ನಿಮ್ಗೆ ದೋಸೆ ಮಾಡ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಈ ಕಾವಳಿ ಬರುತ್ತೆ ಮಂಗಳೂರ್ದು, ಆ ಕಾವಳಿಗಳಲ್ಲಿ ದೋಸೆನ ಬರುತ್ತೆ. ಅಂದ್ರೆ ಯಾವ್ದು ಮಣ್ಣಲ್ಲಿ ಮಾಡ್ತಾರಲ್ಲ ಆ ಕಾವಲಿನ? ಅಲ್ಲಲ್ಲ, ಮಣ್ಣಲ್ಲಿ ಮಾಡೋದಲ್ಲ. ಕಾವಳಿ ಅನ್ನೋದು ನಿಮ್ಗೆ ನಾವು ನೀರು ದೋಸೆ ಹಾಕೋ ಕಾವಳಿ ಅಂತ ಅದು. ಬೈಲಿ ಕುರ್ಪಿ ಕೊಡಲಿ. ಸಚಿನ್ ಆ ಕಾವಲಿನಲ್ಲಿ ಮಾಡಿದ್ರೆ ದೋಸೆ ಸೂಪರಾ? ಆ ಕಾವಲಿಯಲ್ಲಿ ದೋಸೆ ಚೆನ್ನಾಗಿ ಬರುತ್ತೆ. ಆಮೇಲೆ ಕಾಸ್ಟ್ ಐರನ್ ಅಂತ ಇವಾಗ ಹೊಸ ಬಂದಿದೆ. ಕಾಸ್ಟ್ ಐರನ್ ಅಲ್ಲಿ ಈ ನಮ್ಮ ದೋಸೆ ಕೂಡ ಅಷ್ಟೇ, ನಮ್ಮ ಒಳ್ಳೆ ದೋಸೆ ಕಲರ್ಫುಲ್ ದೋಸೆ ಅಂತೀರಲ್ಲ, ನಾವು ಕಾಸ್ಟ್ ಐರನ್ ಹಾಕೋದು, ಕಬ್ಬಿಣ ತವದಲ್ಲಿ ಹಾಕಲ್ಲ. ಅದು ಚೆನ್ನಾಗಿ ಬರೋದಿಲ್ಲ ಗೊತ್ತಾ? ಅದೆಂತ ತವ ಅಂದ್ರಿ? ಅದು ಬಂದು ಕಾಸ್ಟ್ ಐರನ್ ಅಂತಾರೆ. ಕಾಸ್ಟ್ ಐರನ್ ಅದು ಸೀಸನ್ ಆಗೆ ಬಂದ್ಬಿಟ್ಟಿರುತ್ತೆ ಅಲ್ವಾ ಕಾಸ್ಟ್ ಐರನ್? ಹೌದೌದು, ಉಕ್ಕಿನ ತವ ಅಂತಾರೆ. ನೋಡಿ ಎಷ್ಟು ಚಂದ ಬರ್ತಾ ಉಂಟು ನೋಡಿ. ಹೌದು ಹೌದು ನೋಡಿ, ಮಂಗಳೂರು ಭಾಷೆಯಲ್ಲಿ, ಮಂಗಳೂರು ಭಾಷೆ, ಶಿವಾಜಿನಗರ್ ಕನ್ನಡ, ಮಲ್ಟಿ ಟ್ಯಾಲೆಂಟೆಡ್. ಎಷ್ಟು ಚಂದ. ಸರ್ ನೀವೀಗ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಸ್ಪೀಚ್ ಕೊಟ್ಟಿದ್ದೀರಾ, ಮತ್ತೆ ಅವಾರ್ಡ್ಸ್ ತಗೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳಿ ಸರ್. ನಾನು ಬಂದು ಆಕ್ಚುಲಿ ಪ್ರೈಡ್ ಆಫ್ ಕರ್ನಾಟಕ ಅವಾರ್ಡ್ ತಗೊಂಡೆ. ಆಮೇಲೆ ಮಿಂಟ್ ಮೀಡಿಯಾ ಅಂತ ಒಂದು ಅವಾರ್ಡ್ ಮೀಟ್ ಇದ್ದಿತ್ತು, ಅದರಲ್ಲೂ ನಾನು ಬೆಸ್ಟ್ ಕ್ಯುಸೈನ್ ವೆಜ್ ಮೇಕಿಂಗ್ ಅಲ್ಲಿ ನಾನು ಅವಾರ್ಡ್ ತಗೊಂಡೆ ಸಬ್ ಕ್ಯಾಟಗರಿಯಲ್ಲಿ 2000 ಅಲ್ಲಿ. 2023 ಅಲ್ಲಿ ಬೆಸ್ಟ್ ಪ್ರೈಡ್ ಆಫ್ ಕರ್ನಾಟಕ ಅವಾರ್ಡು. ಆಮೇಲೆ ಬೆಸ್ಟ್ ಪರ್ಫಾರ್ಮರ್ ಜಿ ಕನ್ನಡದಲ್ಲಿ ನಾನು ಬಂದು ಒಳ್ಳೆಯ
TRP ಏನಂತಾರೆ ಹಾ. ಆ ಒಂದು ರೇಟಿಂಗಲ್ಲಿ ನಾನು ಬೆಸ್ಟ್ ಪರ್ಫಾರ್ಮರ್ ಆಗಿದ್ದೆ. 40 ಎಪಿಸೋಡ್ಗೆ ನಂದು ಒಳ್ಳೆ ಪರ್ಫಾರ್ಮ್. ಹಾ, ನಾನು ವೆರೈಟಿಗಳು ಮಾಡ್ತೀನಿ ತುಂಬ. ಹೌದು. ಅಂದರೆ ನನ್ನ ವೆರೈಟಿಗಳು ಸುಮ್ಮನೆ ಏನೋ ಒಬ್ರಿಗೆ ಹೇಳ್ಕೊಡ್ದಲ್ಲ. ಇವಾಗ ನನ್ನ ಅಡುಗೆ ನೋಡ್ತಾರಂದ್ರೆ ಶೆಫ್ ಕೂಡ ನೋಡ್ಬೋದು. ಕರೆಕ್ಟ್ ಅಲ್ಲಿಗೆ ಅದು ಈಕ್ವಲ್ ಆಗಿ ಮ್ಯಾಚ್ ಆಗಬೇಕು. ಕರೆಕ್ಟ್ ಕರೆಕ್ಟ್. ಏನೋ ಒಂದು ಮಾಡ್ಕೊಡ್ತಾನೆ ಇಸ್ಮಾಯಿಲ್ ಅಂತ ಬರೋದೇ ಇಲ್ಲ. ಬಟ್ ನೋಡಿದವ್ರು ಕೂಡ ಆ ಪರ್ಫೆಕ್ಷನ್ ಇದೆಯಲ್ಲ, ಪರ್ಫೆಕ್ಟ್ ಅಂಡ್ ಅನ್ಪರ್ಫೆಕ್ಷನ್ ಎರಡಲ್ಲಿ ಮ್ಯಾಚ್ ಆಗಬೇಕು. ಅದು ಕೆಮಿಸ್ಟ್ರಿ, ಕುಕಿಂಗ್ ಕೆಮಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಸುಮ್ಮನೆ ಚಾನಲ್ ಅವ್ರು ಕರೆಯೋದ, ಸುಮ್ಮನೆ ಸೆಲೆಬ್ರಿಟಿ ಶೋ ಮಾಡಿದ್ವಿ. ನಿವೇದಿತಾ ಗೌಡ ಜೊತೆಗೆ ಕಾವ್ಯ ಗೌಡ, ಮಂಡ್ಯ ರಮೇಶ್, ಇದೆಲ್ಲ ನಾವು ಪ್ರೋಗ್ರಾಮ್ ಮಾಡಿದ್ವಿ. ಅವ್ರು ಕಲರ್ಸ್ ಕನ್ನಡದವ್ರು ಕರೆಸಿದ್ರು ಸವಿರುಚಿಯಲ್ಲಿ. ಜಿ ಕನ್ನಡದಲ್ಲಂತ ಎಷ್ಟು ಶೋ ಮಾಡಿದ್ವಿ ಮುರಳಿ ಸರ್ ಜೊತೆಗೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬ್ಯೂಟಿಫುಲ್ ಕಾಮ್ ಅಲ್ಲ ಹೇಳೋದು, ಯಾಕಂದ್ರೆ ಅದೆಲ್ಲ ಒಂದು ನೆನಪುಗಳು. ನಿಜ ಸರ್. ಸೊ ಭಾಳ ಅದ್ಭುತವಾದ ದಿನಗಳು ನಾವು ಕಳೆದಿರೋದು. ಬಂದ್ರೆ ಇಲ್ಲಿ ಬಂದ್ರೆ ಇವಾಗಲೂ ಅಷ್ಟೇ ಬಂದ್ರೆ ಸೆಲ್ಫಿ ಅಂತಾರೆ. ಆಮೇಲೆ ಇವಾಗ ಜಾಸ್ತಿ ಸೆಲ್ಫಿ ನಮ್ಗಿಂತ ನಮ್ಮ ದೋಸೆದಾಗಿದೆ. ನಿಜವಾಗ್ಲೂ ಸರ್, ನೀವೀಗ ದೋಸೆ ದೋಸೆ ಅಂತ ಹೇಳಿ 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 ನಾವೆಲ್ಲ ದೋಸೆ ದೋಸೆ ಅಂತ ಮೇಡಮ್. ಅದು ಅಮೇರಿಕಾಗೆ ತೊಗೊಂಡೋದ್ರು ನಮ್ಮ ದೋಸೆ ಪಾಸ್ ಆಗುತ್ತೆ. ಕಾಂಪಿಟೇಷನ್ ಯಾರಾದ್ರೂ ಆ ದೋಸೆ ಹಿಡ್ಕೊಂಡು ದೊಡ್ಡ ಮಟ್ಟಕ್ಕೆ ನಾನು ನಿಂತ್ಕೊಂಡು ನಾ ರೆಡಿ. ಟೇಸ್ಟ್ ಮಾತ್ರ ಅದ್ಭುತ, ಬ್ಯೂಟಿಫುಲ್. ಏನ್ ಮಿರರ್ ಫಿನಿಶಿಂಗು ಮತ್ತೆ ಕ್ರಿಸ್ಪಿನೆಸ್ಸು. ಕೆಲವೆಲ್ಲ ಬೆಂಗಳೂರಲ್ಲಿ ಐಕಾನಿಕ್ ಪ್ಲೇಸ್ಗಳಿದಾವೆ, ಬಟ್ ಅದೆಲ್ಲದನ್ನು ಮೀರ್ ಸಾಂಗ್ ಇದೆ ಸರ್. ಲಾಸ್ಟ್ ಅಲ್ಲಿ ಒಂದು ದೋಸೆ ಒಂದು ಜಲಕ್ ತೋರ್ಸೇ ಬಿಡೋಣ ಸರ್. ಸುಮ್ಮನೆ ಕರೆಕ್ಟ್ ಸರ್. ಎಸ್ ಎಸ್. ಒಂದ್ ಜಲಕ್ ನಮ್ಮ ಹೌದು. ದೊಡ್ಡ ಮನ್ಸು ಸರ್ ನಿಮ್ದು. ನಾನು ಆಕ್ಚುಲಿ ಕೇಳ್ಬೇಕು ಅಂತಿದ್ದೆ ಒಂದ್ ದೋಸೆ ಹಾಕಿ ತೋರಿಸಿ ಅಂತ. ನಮ್ಗೆ ಬಹಳ ಖುಷಿ ಮೇಡಮ್. ತೋರ್ಸೋಣ ಸರ್. ನೋಡಿ ಮೇಡಮ್, ನಮ್ಮ ಇವಾಗ ಈ ಪಾರ್ಟ್ ನೋಡಿ, ಇವಾಗ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಬಬಲ್ಸ್ ಎಲ್ಲ ಕಡಿಮೆ ಆದ ತಕ್ಷಣ ಹೀಟ್ ನ ಕಮ್ಮಿ ಮಾಡ್ಬೇಕು. ಯಾಕೆಂದ್ರೆ ಅದು ಕ್ರಿಸ್ಪಿನೆಸ್ ಒಳಗಡೆ ಪಾರ್ಟ್ ಬೇಕೋಸ್ಕರ. ಔಟರ್ ಕ್ರಿಸ್ಪ್ ಆಯ್ತು ನಮ್ಗೆ. ವಿ ಡೋಂಟ್ ವಾಂಟ್ ಔಟರ್ ಕ್ರಿಸ್ಪ್ ನೌ. ಎಸ್, ವಿ ನೀಡೆಡ್ ಇನ್ನರ್ ಕ್ರಿಸ್ಪ್, ಇನ್ನರ್ ಬ್ಯೂಟಿ. ಓಕೆ. ನಿಮ್ ಹೊರಗಡೆ ಲುಕ್ಕಲ್ಲಿ ನೋಡಿ ಆಗಿದೆ. ಇನ್ನರ್ ಬ್ಯೂಟಿ ಇಂಪಾರ್ಟೆಂಟ್. ಅದು ಎಲ್ಲರಲ್ಲಿ ಇರ್ಬೇಕು. ಆವಾಗಲೇ ಚಂದ ಮನುಷ್ಯ, ಹೊರಗಡೆ ಚಂದ ಇರಬಾರ್ದು. ಕರೆಕ್ಟ್. ಯಾವಾಗ್ಲೂ ಅಷ್ಟೇ, ಒಳಗಡೆ ನಾವು ಒಳ್ಳೆಯವರಿದ್ರೆ ಮಾತ್ರ ಹೊರಗಡೆನೂ ಚೆನ್ನಾಗಿ ಕಾಣಿಸಕ್ಕೆ ಸಾಧ್ಯ. ನಾನು ಏನಕ್ಕೆ ಆ ಮಾತು ಹೇಳಿದೀನಿ ಅಂದ್ರೆ, ಹೊರಗಡೆ ನಮ್ದೆಲ್ಲ ಕ್ರಿಸ್ಪ್ ಆಯ್ತು, ನಾನು ಒಳಗಡೆ ಎಲ್ಲ ಹಾಸ್ಕಿ ಹಾಸ್ಕಿ. ಈ ಸಬ್ಜೆಕ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಕರೆಕ್ಟ್. ಯಾಕಂದ್ರೆ ಇದು ಮತ್ತೆ ಜಾಸ್ತಿ ಫ್ರೈ ಆಗ್ಬಿಟ್ರೆ ಕಪ್ಪಾಗುತ್ತೆ, ಹೊರಗಡೆ ಬೇಯಲ್ಲ. ಕರೆಕ್ಟ್. ಸ್ಲೋ ಮಾಡಿದ್ರೆ ಒಳಗಡೆ ಚಂದ ಬೇಯುತ್ತೆ. ಆವಾಗ ಆ ಲುಕ್ ಅಂಡ್ ಫೀಲ್ ನೋಡಿ. ಈ ವಡನ ನೀವು ನೋಡಿದ್ರೆ ಖಂಡಿತ ಒಂದ್ ತಿಂದ್ರೆ ಒನ್ ಮೋರ್. ಹೌದೌದು, ಈಗಲೇ ಬಾಯಲ್ಲಿ ನೀರ್ ಬರ್ತಿದೆ. ಘಮ ಅಂತೀರ, ಮುಲಾಜೆ ಇಲ್ಲ. ಹೌದು, ಇದು ಒನ್ ಮೋರ್ ಅನ್ನೋದಕ್ಕೆ ಘಮ ಘಮ ಘಮ. ಎಸ್. ನೋಡಿ ಕಲರ್, ಓ ಸೂಪರ್, ಸಖತ್ ಕಲರ್, ಒಳ್ಳೆ ಗೋಲ್ಡನ್ ಕಲರ್ ಬಿಸ್ಕೆಟ್ ಬಂದಿದೆ. ಹೌದು, ಎಲ್ಲ ಈಕ್ವಲ್ ಆಗಿ ಇವನ್ ಒಂದೇ ತರ ಇದೆ. ಹೌದು ಹೌದು, ಯಾವುದು ಹೆಚ್ಚು ಕಮ್ಮಿ ಇಲ್ಲ. ಯಾವ್ದು ಹೆಚ್ಚು ಕಮ್ಮಿ ಇಲ್ಲ. ಕಲರ್ ಕೆಂಪು ಈರುಳ್ಳಿ ಎಲ್ಲ ಅದು ಹಿಂಗ ಅನ್ನುವಾಗನೇ ಅದು ಕ್ರಿಸ್ಪಿನೆಸ್ ನೋಡಿ ಹೆಂಗ್ ಗೊತ್ತಾಗುತ್ತೆ. ಕರೆಕ್ಟ್. ಈಗ ಇದನ್ನ ಎದಕ್ಕೆ ಹಾಕ್ತೀರಾ ಸರ್? ಒಂದು ಟ್ರೈಗೆ ಹಾಕೋದು. ಎಸ್, ಟ್ರೈ. ಸೂಪರ್. ಎಸ್ ನೋಡಿ. ಎಸ್, ವಾವ್, ಅದು ಏನ್ ತಟ್ಟೆ ಸೈಜಿಗೆ ಕರೆಕ್ಟಾಗಿ ಬಂತು. ಅದು ಹಂಗೆ ಎಲ್ಲ ಹಾಕೋ ಕೆಲಸ ಒಂದು ಟೆಕ್ನಿಕ್ ಇದೆ. ಹೌದು ಹೌದು, ಯಾವ ತರ ಹಾಕ್ಬೇಕು ಅಂತ. ಎಸ್ ಸರ್. ಗಮ್ ಅಂತಿದೆ. ಇನ್ನೊಂದು ರೌಂಡ್ ಹಾಕ್ಲಾ? ನೋಡಿ ನೋಡಿ, ಹಾಕಿ ಹಾಕಿ ಸರ್, ನಾನು ಇದು ಇಟ್ಕೋತೀನಿ. ಹಾಕ್ಬಿಡಿ, ಅದು ರೆಡಿ 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 ಇದೆ. ಯಾಕಂದ್ರೆ ಫುಲ್ ಆಗಲಿ ಮತ್ತೆ. ಘಮ ಘಮ ಘಮ, ಸಖತ್ ಘಮ ಇದೆ. ಇದು ನನ್ನ ಓನ್ ರೆಸಿಪಿ. ಇದು ನಾನೊಂದಿಷ್ಟು ರೆಸಿಪಿಗಳನ್ನ ಅಪ್ಡೇಟ್ ಮಾಡ್ಕೊಂಡ್ಬರ್ತೀನಿ. ಅದರಲ್ಲಿ ಇದನ್ನ ನೋಡಿ, ಇದರಲ್ಲಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ರವಾ, ಮೈದಾ, ಮತ್ತೆ ಉಪ್ಪು, ಎಳ್ಳು, ಸೋಡಾ ಸ್ವಲ್ಪ, ಜೀರಿಗೆ, ಎಳ್ಳು, ಆನಿಯನ್, ಆಯಿಲ್, ಇಷ್ಟೇ. ಸೋಡಾ ಭಾಳ ಒಂದಿಷ್ಟು, ಇಷ್ಟು 2.5 kg ಏನು ನಾವು ಆನಿಯನ್ ತಗೊಂಡಿರೋದು. ಅದಕ್ಕೆ ಅವ್ರು ಹಾಕಿರೋದು 3 ಬೆರಳಲ್ಲಿ ಮಾತ್ರ ಸೋಡಾ. ಹೌದು, ಅದು ಏನ್ ಗೊತ್ತಾ, ಇದೊಂದು ಸ್ವಲ್ಪ ದಪ್ಪ ಬಾರ್ಡಲ್ಲಿ ಆ ಸೋಡಾ ನಿಮಗೆ ಸ್ವಲ್ಪ ಸಾಫ್ಟ್ ಮಾಡುತ್ತೆ. ಕರೆಕ್ಟ್. ದಪ್ಪ ಇದ್ರು. ಹೌದು ಹೌದು. ನಮ್ಮ ಶುಚಿ ರುಚಿಯಲ್ಲಿ ಈ ಮದ್ರೋಡ ಹಿಂಗೆ ಹಾಕಿದ್ರೆ ಒಂದಿನಕ್ಕೆ
ಒಂದು ಏನಿಲ್ಲ ಅಂದ್ರೆ ಒಂದು 200-150 ವಡೆ ಖಾಲಿ ಆಗುತ್ತೆ. ಹೌದಾ? ಓ ಇನ್ನೇನ್ ಸರ್ ಇಷ್ಟು ಘಮ ಘಮ ಅಂದ್ರೆ ಯಾರು ಬಂತೀನಲ್ಲ ಹೇಳಿ. ಅಲ್ಲ, ಒಂದು ತೊಗೊಂತಾರಲ್ಲ, ತಿಂತಾರಲ್ವಾ, ಹಾ, ಅವಾಗ ಗೊತ್ತಾಗಲ್ಲ ಅವ್ರಿಗೆ. ತಿಂದಾದ್ಮೇಲೆ ಪಾರ್ಸಲ್ ಇನ್ನೊಂದು ಬೇಕು, ಪಾರ್ಸಲ್ ಬೇಕು. ಪಾರ್ಸಲ್ ಹಾ. 4-5 ಪಾರ್ಸಲ್. ನೋಡಿ, ವಿಡಿಯೋ ನೋಡಿದಿರಾ, ಸಕ್ಕದಾಗಿರೋ ಮದ್ದೂರು ವಡೆ ಸಿಕ್ಕಿದೆ. ಹೆಸ್ರೇನು ಹೇಳಿ? ಇಸ್ಮೈಲ್. ಈ ಸ್ಮೈಲ್ ಸ್ಮೈಲು ಸೂಪರು, ಅದಕ್ಕೆ. ಅಡಿಗೆನೂ ಸೂಪರು, ಅವರು ಸೂಪರು, ಅಲ್ಲ, ಅದಕ್ಕೆ ಲೈಫ್ ಸ್ಟೈಲ್ ಸೂಪರು, ಆದರ್ಶಗಳು ಸೂಪರು. ಎಸ್, ಇಸ್ಮೈಲ್ ಅವರ ಸ್ಮೈಲ್ ಸೂಪರು. Yes. ಸ್ಮೈಲ್ ಪ್ಲೀಸ್. ಥ್ಯಾಂಕ್ ಯು. ಎಸ್ ಸರ್, ಹೇಳದ್ನಲ್ಲ, ಥ್ಯಾಂಕ್ ಯು ಸೋ ಮಚ್ ಸರ್. ಕೋಪ ಒಬ್ಬನ ಮಾಡ್ಬೋದು, ಹಾ, ಪ್ರೀತಿ ಹೌದು. ಸಾವಿರಾರು ಜನ ಮಾಡ್ಬೋದು. ಯೂನಿವರ್ಸಲ್ ಸರ್ ಅದು. ಅಷ್ಟೇ ಸಾಕು. ಕರೆಕ್ಟ್ ಸರ್. ನಿಮ್ಗೆ ಒಂದು ವಿಶ್ ಮಾಡ್ಬಿಡ್ತೀನಿ ನಾನು. ಒಂದು ವಡೆ ತಿನ್ನಲ್ವಾ ನೀವು? ಖಂಡಿತ ತಿಂತೀನಿ ಸರ್. ಏನಂದ್ರೆ ನೋಡಿ, ಇದು ಎಷ್ಟು ಸುಡ್ತಾ ಇದೆ, ಕ್ರಿಸ್ಪಿ ಆಗಿದೆ, ಬಟ್ ಕೆಳಗಡೆ ಒಂದು ಸ್ವಲ್ಪ ಇದಾಗಿರೋ ಅಂತೀನಿ. ಸುಮ್ಮನೆ ಹಿಂಗೆ ಮರಿ. ವಾವ್ ಸರ್, ಏನ್ ಸರ್ ಇದು ಹಿಂಗ್ ಬಂದ್ಬಿಡ್ತು? ಜಸ್ಟ್ ಇಲ್ಲಿ ನೋಡಿ ಅಷ್ಟೇ. ಬಿಸ್ಕೆಟ್ ಇರುತ್ತಲ್ಲ ಆ ತರ ಕ್ರಿಸ್ಪಿನೆಸ್ ಇದೆ ಇದು. ಕರ್ಗ ಹೋಗ್ತೆ. ಬಾಯಲ್ಲೇ ಕರೆಕ್ಟ್ ಇದೆ. ಉಪ್ಪು ಎಲ್ಲ ಸಖತ್, ಮೆಜರ್ಮೆಂಟ್ ಅಂತೂ ಸೂಪರು. ಅಲ್ವಮ್ಮ? ಶುಂಠಿ ಫ್ಲೇವರು, ನಿಮಗೆ ಬೇಕು ಅಂದರೆ ಖಾರ ಹಾಕೋಬೋದು. ಖಾರ ಇಷ್ಟ ಇಲ್ಲ ಅನ್ನೋರು ಹಿಂಗೆ ಸಕ್ಕತ್ತಾಗಿದೆ ಮಾತ್ರ. ಇನ್ಮೇಲೆ ಮಾತಾಡೋದು ಕಷ್ಟ ನಮ್ಮ ಮುಂದೆ ಇದಿರ್ಬೇಕಾದ್ರೆ. ನೋಡಮ್ಮ ಬಿಟ್ಬಿಡಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವೇಳ್ದಂಗೆ 1 more ಅಂತೀವಿ, ಯಾಕೆ ಹೇಳಿ? ಈ ಟೇಸ್ಟ್ ನೋಡೋವರೆಗೂ ಒಂದು ಸಾಕು ಅಂತೀವಿ, ಬಟ್ ಆಮೇಲೆ ಪಾರ್ಸಲ್ಲು. ಅಷ್ಟು ಚೆನ್ನಾಗಿದೆ ಇದು. ಸೊ ನೀವು ಬಂದು ಟೇಸ್ಟ್ ಮಾಡಿ, ರೆಸಿಪಿನ ಮನೇಲೂ ಟ್ರೈ ಮಾಡಿ. ಇನ್ಮೇಲೆ ಮಾತಾಡೋದ್ರಿ ನಾವು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಲೈಫ್ ಸ್ಟೋರಿನೂ ಕೇಳಿ ನಂಗೆ ತುಂಬ ಇನ್ಸ್ಪೈರ್ ಆಯಿತು, ಖುಷಿ ಆಯಿತು. ಅದರಿಂದ ಅವರಿಗೂ ತುಂಬ ಹೆಲ್ಪ್ ಆಗಿರುತ್ತೆ. ತುಂಬ ಜನಕ್ಕೆ ನೀವು ಆದರ್ಶ ಆಗಿರ್ತೀರ ಇವತ್ತು. ಆಗಲಿ, ಒಳ್ಳೇದು. ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದಾಗಬೇಕು. ಅಡುಗೆ ಮಾಡಿ ಹೇಳ್ಕೊಟ್ಟಿವಿ, ಮನೇಲಿ ನೀವು ಮಾಡ್ಕೊಳ್ಳಿ, ಅದು ಒಳ್ಳೇದಾಗಬೇಕು. ಇಸ್ಮಾಯಿಲ್ ಹೇಳ್ಕೊಟ್ಟಿದ್ದೀನಿ, ಸರಿ ಇಲ್ಲ ಅಂತ ದೂರ ಬೇಡ್ರಿ ಅಷ್ಟೇ. ನಾನು ಭಾಳ ಅಚ್ಚುಕಟ್ಟಾಗಿ ಶಾಂತಾಗಿ ಹೇಳ್ಕೊಡ್ತೀನಿ. ಇದೇ ಅಳತೆ ಪ್ರಕಾರ ಮಾಡಿಕೊಂಡ್ರೆ ಒಳ್ಳೆ ಐಟಮ್. ನನ್ನದು ಯಾವುದೇ ಆಗಿರಲಿ, ಯಾವುದೇ ರೆಸಿಪಿ ಫಾಲೋ ಮಾಡಿ 100% ನಿಮ್ಮ ಐಟಮ್ ಕೆಡಲ್ಲ. ಯಾಕಂದ್ರೆ ನನಗೆ ಬೇಜಾರಾದ ನಿಮ್ಮ ಐಟಮ್ ಕೆಟ್ಟರೆ ಫಸ್ಟ್ ಬೇಜಾರು ಮಾಡ್ಕೊಳ್ಳೋದು ನಾನು. ಐಟಮ್ ಕೆಟ್ಟರೆ ಅಷ್ಟು ಕಾನ್ಫಿಡೆಂಟ್ ಹೇಳ್ಕೊಡ್ತೇನೆ. ಏನಿವೆ ಬಂದಿದ್ದೀರಾ, ಫಸ್ಟ್ ಟೈಮ್ ಒಂದು ಒಳ್ಳೆಯ ರೆಸಿಪಿ ನಿಮಗೆ ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಜೊತೆ ಈ ಥರ ಬಾಂಧವ್ಯ ಜೊತೆಗೆ, ನಿಮ್ಮ ಪ್ರೀತಿ ಜೊತೆಗೆ ನಾವು ಇರ್ತೀವಿ. ಯಾಕಂದರೆ ನಾವು ಅಡುಗೆ ಮಾಡೋದಕ್ಕಿಂತ ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ, ನಿಮ್ಮ ಮೆಚ್ಚುಗೆಗಳು ನಮ್ಗೆ ಭಾಳ ಇಂಪಾರ್ಟೆಂಟ್. ನೀವು ಏನು ಕಮೆಂಟಲ್ಲಿ ಹಾಕ್ತಿರೋ ಅದ್ರ ಮೇಲೆ ನಾವು ಇನ್ಸ್ಪೈರ್ ಆಗ್ತೀವಿ. ನೀವು ಕಮೆಂಟಲ್ಲಿ ಏನೇನು ಬರೀತಿರೋ, ಏನು ತೋರಿಸ್ಬೇಕಣ್ಣ ಅಂತೀರೋ, ಯು ಜಸ್ಟ್ ನೇಮ್ ಇಟ್, ಐ ಡೂ ಇಟ್. ಆ ಡೈಲಾಗ್ ನಂದು, ಆ ಒಂದು ಇದ್ರಲ್ಲಿ ನಾವು ಇರೋದು. ಎನಿವೆ ನಾವಿರೋದು ಇವಾಗ ಅಡಿಗೆ ಹೇಳ್ಕೊಡ್ತೀವಿ ಅಂದರೆ ನಿಮಗೆ ತೋರಿಸ್ಕೊಡೋಕ್ಕೆ ಒಂದು ಕ್ಲಾಸ್ ಥರ. ಈ ಕ್ಲಾಸಲ್ಲಿ ನೀವು ನಮ್ಮನ್ನು ಜಾಯ್ನ್ ಆಗಿ ಇದೇ ಥರದ ಅಡುಗೆಗಳನ್ನ ನೀವು ನಿರೀಕ್ಷೆ ಮಾಡ್ತಾಯಿರಿ. ಇನ್ನು ಮುಂದೆ ಕೊಡ್ತಾನೆ ಇರ್ತೀವಿ. ಅಲ್ಲಿಯ ತನಕ ಈ ಒಂದು ಎಪಿಸೋಡಲ್ಲಿ ನಮ್ಮ ಜೊತೆ ನಿಂತ್ಕೊಂಡು ಎಲ್ಲ ನೋಡಿ, ನೀವು ಶೇರ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ನಿಮ್ಮ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ನಮ್ಮನ್ನು ಬಂದು. ಸರ್, ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನೀವು ನೋಡಿ, ನಾವು ಇಷ್ಟೊತ್ತು ಟೈಮ್ ತೊಗೊಂಡಿದ್ದೀವಿ, ಅಷ್ಟು ಟೈಮ್ ಅವರು ನಮಗೋಸ್ಕರ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ತುಂಬ ಕೆಲಸ ಇದೆ, ಇಲ್ಲಿ ತುಂಬ ಕೆಲಸಗಳು ನಡೀತಾ ಇರುತ್ತೆ. ಯಾಕಂದರೆ ಕಿಚನ್ನ ಬಿಟ್ಕೊಡ್ಬೇಕು. ಎಷ್ಟು ಜನ ಶ್ರಫ್ಗಳು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ನಮಗೆ ಈ ಸ್ಟವ್ ಬಿಟ್ಕೊಟ್ಟು. ಸೊ ಇಷ್ಟು ಟೈಮ್ನ ನಮಗೋಸ್ಕರ ಸ್ಪೆಂಡ್ ಮಾಡಿದ್ದೀರಾ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಾವು ಮಾಡೋ ಜನಗಳಿಗೋಸ್ಕರ. ಹೌದು, ಜನಗಳಿಗೆ ಒಂದು ಥ್ಯಾಂಕ್ಸು. ಹೌದು, ಅವರ ಸಹಕಾರದಿಂದ ಎಲ್ಲಿಂದ ಎಲ್ಲಿ ತನಕ ಬರಬಹುದು. ಹೌದು ಸರ್, ಜನಗಳ ಪ್ರೀತಿನೇ ನಮ್ಮ ಒಂದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಖಂಡಿತ ನಿಮಗೋಸ್ಕರ ಒಳ್ಳೆ ಮಧುರೊಡೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಹೆಂಗ್ ಮಾಡಕ್ ಮನ್ಸಿಲ್ಲ, ಆದ್ರೆ ಮಾಡ್ಲೇಬೇಕು. ನನಗೆ ಮೇಡಮ್ ಜೊತೆ ಬಹಳ ಖುಷಿ ಆಯ್ತು. ಒಳ್ಳೆ ಕೋಆರ್ಡಿನೇಷನ್, ಖುಷಿಯಾಗಿ ಅಡಿಗೆ ಮಾಡೋ ಇಂಟ್ರೆಸ್ಟ್ ಇದೆ. ಅವರು ಒಂದು ಕೈ ಹಾಕಿದ್ರು, ನಮ್ಗೊಬ್ರು ಅಸಿಸ್ಟೆಂಟ್ ಸಿಕ್ಕಿದ್ರು ನಮ್ಗೆ ಅಡಿಗೆ ಮಾಡಕ್ಕೆ. ಸರ್, ಅದಕ್ಕೆ ಕೇಳಿದ್ದು ಶೆಫ್ ಕೆಲಸ ಕೊಟ್ಬಿಡಿ, ಬಂದ್ಬಿಡ್ತೀನಿ ಅಸಿಸ್ಟೆಂಟ್ ಆಗಿ ಅಂತ. ಖಂಡಿತ ನಾವು ನೆಕ್ಸ್ಟ್ ಟೈಮ್ ನಿಮ್ಮನ್ನ ತಗೊಂಡೇದು ಒಂದು ಅಡಿಗೆ ಮಾಡಕ್ಕೆ. ಥ್ಯಾಂಕ್ ಯು. ಸುಮ್ಮನೆ ನಿಂತ್ಕೊಳ್ಳೋ ಬಿಡಲ್ಲ, ಖಂಡಿತ ಜೊತೆಗೆ ಮಾಡೋಣ. ಥ್ಯಾಂಕ್ ಯು. ಮುಂದೆ ನೆಕ್ಸ್ಟ್ ಜೊತೆಗೆ ಅಡಿಗೆಗಳನ್ನ ಮಾಡುವಂತ ಕಾರ್ಯಕ್ರಮ ಹೇಳ್ಕೊಡ್ತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇಷ್ಟೊತ್ತು ಇನ್ಸ್ಪೈರಿಂಗ್ ಸ್ಟೋರಿ ಇದು. ಸೊ ನೀವು ಯಾರು ಏನೇ ಬಿಸ್ನೆಸ್ ಮಾಡಬೇಕು ಅಂದ್ರೂ ಒಂದು ಇನ್ಸ್ಪಿರೇಷನ್ ಅಂತ ಒಬ್ರು ಇರಬೇಕು, ಅಥವಾ ಒಂದು ಎಕ್ಸಾಂಪಲ್ ನಮ್ಮ ಕಣ್ಮುಂದೆ ಇರಬೇಕು. ಸೊ ಇವರ ಜೀವನ ನಿಮ್ಗೆ ಎಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಮಾಡಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಮೀನಿಂಗ್ಫುಲ್ ಆ್ಯಂಡ್ ಹ್ಯಾಪಿ ಆಗಿರೋ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗೋವರೆಗೂ ನೀವೇನು ಮಾಡ್ತೀರಾ, ನನ್ನ ತುಂಬ ಮಿಸ್ ಮಾಡ್ಕೋತೀರಾ. ಮಿಸ್ ಮಾಡ್ಕೊಳ್ಳಿ.
ನನ್ನ ಜೊತೆಗೆ ಇಸ್ಮಾಯಿಲ್ ಸರ್ನೂ ಮಿಸ್ ಮಾಡ್ಕೊಳ್ಳಿ. ಸೊ ನಾವಿಬ್ರು ಮತ್ತೆ ಸಿಗೋವರೆಗೂ ನೀವು ನಮ್ಮಿಬ್ರನ್ನ ಮಿಸ್ ಮಾಡ್ಕೊತೀರಾ ಅನ್ನೋ ಹೋಪ್ ಮೇಲೆ ನಾನು ಈ ಕಾರ್ಯಕ್ರಮನ ಮುಗಿಸ್ತಿದ್ದೀನಿ. Yes. ಸೊ ನಾನು ಸಿಗೋವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಾಯ್ 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 ಅನ್ನೋ ಕೇಳಿಸ್ತು ನನಗೆ. ಐ ಫೈ ಡನ್.